Right. Okay. Yes, sir. Yes, sir. Okay. Thank you, sir. Bye. Thank you. ಹಲೋ ಹಲೋ, ಕೇಳ್ತಾ ಇದೆ ಸರ್? ಹಾ, ಕೇಳಿಸ್ತಿದೆ. ವಿಡಿಯೋ ಬರ್ತಾ ಇದೆಯಲ್ಲ ಅದು? ಹಾ, ಬರ್ತಿದೆ. ಓಕೆ. ಈಗ ಅವರು ಅಮಿತ್ ಆ್ಯಕ್ಚುಲಿ ಬಂದು ಹೋದರು. ಯಾರು? ಅವರು ನಮ್ಮ IT ಕೋಆರ್ಡಿನೇಟರ್ ಇದ್ದಾರೆ, ಅಂದರೆ ಡಿಸ್ಟ್ರಿಕ್ಟ್. ಹಾಂ, ಅಮಿತ್ ಅಂತ ಹೇಳಿ. ಈಗ ಜಸ್ಟ್ ಇದಾದರು. ಇದ್ದಾರೆ ಅವರು, ಮೋಸ್ಟ್ಲಿ ಇದ್ದಾರೆ. ಅಂದ್ರೆ ಈ ಮೀಟಿಂಗ್ ಅಂತ ಬಂದಿದಾರ ಅಥವಾ ನಿಮ್ ಬೇರೆ ಯಾವ ಮೀಟಿಂಗ್ ಇತ್ತ? ಅಲ್ಲ, ಅವರೇ ಇದನ್ನ ಡಿಸ್ಟ್ರಿಕ್ಟ್ ಇದಕ್ಕೆ ಅವರೇನೆ ITಗೆ. ಹೌದಾ? ನೀವು ಹೋಸ್ಟ್ ಮಾಡಿದ್ರಾ? ಹಾಂ, ಹೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಇದು ರೆಕಾರ್ಡಿಂಗಿಗೆ ಹಾಕ್ತಾ ಇದ್ದೆ. ಹಾ, ಸರಿ. ನಮಸ್ಕಾರ. ನಮಸ್ಕಾರ. ನಂದಕಿಶೋರ್ ಸರ್ ನಮಸ್ಕಾರ. ಹಾಂ, ನಂದಕಿಶೋರ್ ಸರ್ ನಮಸ್ಕಾರ. ಎರಡೆರಡು ಕಡೆ ಹೊಳಿತಾ ಇದ್ದೀರಿ ಯಾಕೋ? ಗುಡ್ ಈವ್ನಿಂಗ್ ಸರ್. ನಮಸ್ತೆ ಗುಡ್ ಈವ್ನಿಂಗ್ ಸರ್. ಜಸ್ಟ್ ಮುಖ ತೊಳ್ಕೊಂಡ್ ಬಂದೆ. ಪ್ರತಾಪ್ ಅವ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ಅದೇ ನಮಸ್ತೆ ವಾಸುದೇವ್. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ನಮಸ್ತೆ ನಂದಕಿಶೋರ್. ನಮಸ್ತೆ ಸರ್. ಗುಡ್ ಈವ್ನಿಂಗ್. ನಮಸ್ತೆ. ಜೋಶಿ ಮ್ಯೂಟ್ ಮಾಡ್ಕೊಂಡಿದ್ದಾರೆ ಫೋನ್. ಗುಡ್ ಈವ್ನಿಂಗ್. ಹಾಂ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್ ನಂದು ವಸಂತ್. ನಮಸ್ತೆ. ನಮಸ್ಕಾರ ಸರ್. ವಾಸುದೇವ್ ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀನಿ ಸರ್. ಬಹಳ ದಿನ ಆಯ್ತು, ಭೇಟಿನೇ ಆಗ್ಲಿಲ್ಲ ನಾವು. ಹೌದೌದು, APMC ಅಲ್ಲಿ ನೋಡ್ತಾ ಇರ್ತಿದ್ದು. ಬಹಳ ಮೊನ್ನೆ ನೀವು ನನ್ ಕೈ ಮಾಡಿದ್ರಿ, ನೀವು ಅಂತ ಗೊತ್ತಾಗಷ್ಟರಲ್ಲಿ ಮುಂದಕ್ಕೆ ಹೋಗೇ ಬಿಡ್ತು ನಿಮ್ಮ ವಾಹನ. ನಾನು ನೋಡ್ತಾ ಇರ್ತೀನಿ ನಿಮ್ಮನ್ನ. ಹೌದಾ? ಹಾ ಹಾ ಹಾ. ಅಲ್ಲ, ಇದು ಇದರಲ್ಲಿ ಇದು ಮಾಡಿದ್ರೆ ಬರುತ್ತಾ? ಸ್ಟಾರ್ಟ್. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಚಂದ್ರಪ್ಪಾಜಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಲಕ್ಷ್ಮೀನಾರಾಯಣ ಸರ್, ಗುಡ್ ಈವ್ನಿಂಗ್. ನಟರಾಜ್ ಸರ್ ನಮಸ್ಕಾರ. ದಾನೇಶ್ವರ್ಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ರಾಜೇಂದ್ರ ಜೋಶಿ ಅವರಿಗೆ ನಮಸ್ಕಾರ. ಜೋಶಿ ಅವರು ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಗೂ ಹುಕ್ಕಿ ಸಿಕ್ಬಿಟ್ರಲ್ಲ, ಹುಗ್ಗಿ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ಲ ಚಾನ್ಸ್ ಇವತ್ತು, ಸ್ವೀಟ್ ಇವತ್ತು. ಹೌದು 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 ಹೌದು. ಬೆಳಿಗ್ಗೆ ಲಾಡು ಕಳಿಸಿದೀನಿ ನಿಮಗೆ. ಥ್ಯಾಂಕ್ ಯು ಸರ್. ನೋಡ್ರಿ ಸರ್, ಹಾ, ಎರಡೆರಡು ಮೂರ್ ಮಾಡಿ ಕಳಿಸಿದ್ದೀನಿ. ನೀವು ಹಾಲ್ ಕಳಿಸಿಲ್ಲ, ಬರೀ ಲಾಡು ಕಳಿಸಿದ್ರ. ಲಕ್ಷ್ಮೀನಾರಾಯಣ ಸರ್, ಹೌ ಆರ್ ಯು? ಹಲೋ. Hello sir, how are you? Hello. ಅಧ್ಯಕ್ಷರು, ರೋಟರಿ ಕ್ಲಬ್ ಸೆಂಟ್ರಲ್. ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಿ ಸರ್? ಆರಾಮಿದೆ ಸರ್. ವೆರಿ ಗುಡ್. ನಂದಕಿಶೋರ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಫೈನ್ ಫೈನ್ ಸರ್, ಫೈನ್. ಇನ್ಸ್ಟಾಲೇಷನ್ ಎಲ್ಲ ಮುಗಿತಲ್ಲ ಸರ್ ನಿಮ್ ಕಡೆ? ಎಲ್ಲ ಮುಗಿದಿದೆ ಸರ್.
ಎಸ್ ಸೌರಭ ಮೊನ್ನೆ ನಿನ್ನೆ ಆಯ್ತು ಸೌರಭ ಲಾಸ್ಟ್. ಲಾಸ್ಟ್ ಶ್ರೀಧರ್ 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 ಎನ್ ಶ್ರೀಧರ್ ನಮಸ್ಕಾರ. ನಿಚಡಿ ಅವರಿಗೆ ನಿಚಡಿ ಕುಟುಂಬವರ್ಗಕ್ಕೆ ನಮಸ್ಕಾರಗಳು. ಪ್ರತಾಪ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಐತಾಳ್ರಿಗೆ ನಮಸ್ಕಾರ. ರಿಸಲ್ಟ್ ಅಂತ ಹೇಳ್ರಿ ಪ್ರತಾಪ್. ರಿಸಲ್ಟ್ ಇಲ್ಲ ಸರ್, ಈ ವರ್ಷ ಈ ವರ್ಷ ಸಿಲ್ತಲ್ಲ. ಓಕೆ ಓಕೆ. ಎಸ್ ಸರ್, ಎಸ್ ಸರ್. ನಿತ್ಯ ಅಲ್ಲ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ ಓಕೆ. ಮತ್ತೆ ಸರ್ ಆರಾಮ? ಆರಾಮ್ ನೋಡಿ ಸರ್. ನಮಸ್ಕಾರ. ಎಲ್ಲಿ ನಿಮ್ಮ ಅಧ್ಯಕ್ಷರು ಗಣೇಶ್ ಅವ್ರು ಕಾಣ್ತಾ ಇಲ್ಲ? ವೆಲ್ಕಮ್ ಸರ್. ಬರ್ತಾರೆ ರಾಜಾರಾಮ್ ಭಟ್ ಅವ್ರು ಬಂದಿದ್ದಾರೆ. ವೆಲ್ಕಮ್ ಸರ್. ರಾಜಾರಾಮ್ ಭಟ್ ನಮಸ್ಕಾರ ಸರ್. ಪ್ರತಾಪ್ ನಮಸ್ಕಾರ ಗವರ್ನರ್ ಅವ್ರಿಗೆ. ಹಾಯ್ ಮೋಹನ್. ಗುಡ್ ಹಾಯ್ ಈವ್ನಿಂಗ್. ಸರ್. ಹಾಯ್ ಸರ್. ಸರ್ ಒಂದು 5 ನಿಮಿಷ ಕಾಯೋಣ. ಸ್ಪೀಕರ್ ಬಂದಿರ ಸರ್, ಬರ್ಬೇಕಲ್ಲ? ಬಂದ್ರಾ? ಬರ್ತಾ ಇದಾರೆ, ಜಾಯಿನ್ ಆಗ್ತಾ ಇದಾರೆ. ಫೋನ್ ಮಾಡಿದ್ದೆ. ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ. ಒಂದು 4-5 minutes will wait. Yeah. ವಾಸನೆ ನಮಸ್ಕಾರ. ಡಾಕ್ಟರ್ ಬಂದ್ರ, ಡಾಕ್ಟರ್ ನಾರಾಯಣ್ ಬಂದ್ರ. ಕಿಶೋರ್ ಸರ್ ನಮಸ್ಕಾರ. ನಮಸ್ತೆ. ಗವರ್ನರ್ ನಮಸ್ಕಾರ. ಇವತ್ತು ಟಾಪಿಕ್ ತುಂಬಾ ಒಳ್ಳೆ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀರಾ. ಇನ್ಸ್ಟಾಲೇಷನ್ ಎಲ್ಲ ಆಯ್ತಲ್ಲ? ಹಾ ಸರ್, ಎಲ್ಲ ಆಯ್ತು. 11 ಆಗಿದೆ ಸರ್. Zone 10, 11 ಕಂಪ್ಲೀಟ್ ಆಗಿದೆ. ಸೌರಭ ಮೊನ್ನೆ ಲಾಸ್ಟ್ 2 days ಬ್ಯಾಕ್ ಮುಗೀತು ಆಕ್ಚುಲಿ. ಎಲ್ಲ ನೀಟು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಆಕ್ಚುಲಿ. ಈಗ ಮೆಂಬರ್ಶಿಪ್ ಲಿಸ್ಟ್ ಒಂದು ಕಳಿಸಿ ಕೊಡಿ. ಆಯ್ತು ಆಯ್ತು ಆಯ್ತು. ಅದೇ ಇಂಪಾರ್ಟೆಂಟ್. ನಮಸ್ತೆ. Nagesh. Good evening, sir. Welcome. Thank you. Thank you. Thank you, sir. Looking very smart in the behind. The topic is very interesting. So, let's see. ವೆರಿ ಮಚ್ ನೀಡಿ ಆಕ್ಚುಲಿ. Definitely. ತುಂಬಾ ನೀಡೆಡ್ ಟಾಪಿಕ್. ಡಾಕ್ಟರ್ ರಾಜೇಂದ್ರ ಜೋಶಿ ಅವ್ರು ಜಾಯಿನ್ ಆಗಿದ್ರೆ ಸ್ವಲ್ಪ ನೋಟಿಫೈ ಮಾಡಬೇಕು ಸರ್. Low ಅಂತ ಬರುತ್ತೆ. ಚಂದ್ರಪ್ಪ ಸರ್, ಗುಡ್ ಈವ್ನಿಂಗ್. ರಾಜೇಂದ್ರ ಜಾಯಿನ್ ಆಗಿದ್ರೆ ಸ್ವಲ್ಪ ನೋಟಿಫೈ ಮಾಡಿ. ಡಾಕ್ಟರ್ ರಾಜೇಂದ್ರ
Hello, Dr. Rajendra, please. Hello. Yeah, I have joined. Am I audible? You are audible. Mohan sir, Dr. Rajendra has joined. You can start the proceedings. Mohan? Mohan, voice ಹೇಳ್ತಾರೆ. Yeah. ಜೋಶಿ, ಡಾಕ್ಟರ್ ರಾಜೇಂದ್ರ ಜೋಶಿ ಅವ್ರಿಗೆ ವೆಲ್ಕಮ್. ಸೊ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸೊ ಈಗ ವೆಲ್ಕಮ್ ಹಾ, ಎ ಜಿ ಅವರು, ನಮ್ಮ ನಂದಕಿಶೋರ್ ಅವರು ಇದ್ದಾರೆ, ಅವರು ವೆಲ್ಕಮ್ ಮಾಡ್ತಾರೆ. ದಯಮಾಡಿ ನಂದಕಿಶೋರ್ ಅವರು ವೆಲ್ಕಮ್ ಮಾಡಿ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಸ್ ಆಡಿಬಲ್ ಸರ್? ಕೇಳ್ತಿದ್ದೀರಾ? ಎಸ್. ಸ್ನೇಹಿತರೆ, ಗುಡ್ ಈವ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಈಗ COVID-19 ಅನ್ನೋ ಸಮುದ್ರದಲ್ಲಿ ತೇಲ್ತಾ ಇದ್ದೀವಿ. ಮೋಸ್ಟ್ಲಿ ಸೇಫ್ ಆಗಿ ತೆರೆ ಸೇರಲು ಇದಕ್ಕೆ ಬಂದಿರುವ, ಈಗ ಲಾಗಿನ್ ಆಗಿರುವ ಎಲ್ಲರಿಗೂ ನನ್ನ ಶುಭಕಾಮನೆಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಇಟ್ಸ್ ಮೈ ಪ್ರಿವಿಲೇಜ್ ಟು ವೆಲ್ಕಮ್ our leader, the first person of District 3182, District Governor, Rotarian Major Donor Rajaram Bhatt sir. You are heartily welcome. I welcome you, sir. Thank you. Again, with due respect, yes sir, thank you. With due respect, I welcome today's guest speaker, Dr. Rajendra Joshi. Hearty welcome, sir. Welcome, sir, Dr. Rajendra Joshi, sir. I welcome the Vasudeva, the president of Shimoga Chamber of Commerce. I welcome you, Vasudeva, sir. Thank you. I welcome the coordinators of this webinar, Rotarian Chidambar Joshi ಹಾಗೂ Rotarian ಮೋಹನ್ ಅವರಿಗೆ ಇಬ್ಬರಿಗೂ ಹಾರ್ದಿಕ ಸ್ವಾಗತನ ಬಯಸ್ತಾ, ಇಲ್ಲಿಗೆ ಈ ಒಂದು ವೆಬಿನಾರಿಗೆ ಲಾಗಿನ್ ಆಗಿರುವ ಎಲ್ಲ ರೋಟರಿ ಬಂಧು ಮಿತ್ರರಿಗೂ, ರೋಟರಿಯೇತರ ಬಂಧು ಮಿತ್ರರಿಗೂ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನ ಬಯಸ್ತಾ, ಐ ಥ್ಯಾಂಕ್ ಮೋಹನ್ ಫಾರ್ ದಿಸ್ ಪ್ರಿವಿಲೇಜ್ ಫಾರ್ ಮೀ. ಥ್ಯಾಂಕ್ ಯು ಮೋಹನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ದಿನದ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ, ಕೋವಿಡ್ ಈ ಒಂದು ಮಹಾಮಾರಿ ಏನಿದೆ, ಈ ಸಂದರ್ಭದಲ್ಲಿ ಬಹಳಷ್ಟು ಜನಗಳಿಗೆ ಇದ್ರ ಬಗ್ಗೆ ಅತಿ ಹೆಚ್ಚಿನ ಇನ್ಫಾರ್ಮೇಷನ್ ಕೂಡ ಇದೆ, ಹಾಗೂ ಲಾಟ್ ಆಫ್ ಮಿತ್ಸ್ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಒಂದು ನಿಖರವಾಗಿ ಒಂದು ಇನ್ಫಾರ್ಮೇಷನನ್ನು ನಾವು ತಲುಪಿಸ್ಬೇಕು, ನಮ್ಮ ರೊಟೇರಿಯನ್ಸ್ಗೆ ಹಾಗೂ ಎಲ್ಲ ನಮ್ಮ ಸ್ನೇಹಿತರಿಗೆ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡಿದಾಗ, ನಮ್ಮ ಚಿದಂಬರ್ ಜೋಶಿ ಅವರು ರೋಟ್ರಿ ಈಸ್ಟಲ್ಲಿ ಅವರು ಮೆಂಬರ್ ಇದ್ದಾರೆ. ಸೊ ಅವರ ಕಸಿನ್ ಬ್ರದರೇ ಇವರು, ಡಾಕ್ಟರ್ ಜೋಶಿ ಅವರು ಅವ್ರ ಪರಿಚಯ ಮಾಡಿಕೊಡ್ತಾರೆ. ರಾಜೇಂದ್ರ ಜೋಶಿ ಅವರು ಸೆಂಟ್ರಲ್ ಹೆಲ್ತ್ ಸರ್ವಿಸಸಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಅವರು. ಸೊ ಅವರು ನಮ್ಮ ಕನ್ನಡದವರೇ, ಹಾಗಾಗಿ ಅವರ ಮೂಲಕ ಈ ಒಂದು ಕೋವಿಡ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು, ಒಂದು ಡಿಸ್ಕಷನನ್ನು ನಾವು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಯೋಚನೆ ಮಾಡಿ ಇದೊಂದು 3-4 ದಿವಸದಲ್ಲಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ಈ ದಿನ ಅವರು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ. ಈ ದಿನ ನಮ್ಮ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರಾಜಾರಾಮ್ ಭಟ್ ಸರ್ ಕೂಡ ಇದ್ದಾರೆ. ನಮ್ಮ ಎ ಜಿಗಳು ನಂದಕಿಶೋರ್ ಹಾಗೂ ನಮ್ಮ ಶ್ರೀಧರ್ NS ಅವರು, ಅವರೆಲ್ಲರೂ ಕೈ ಜೋಡಿಸಿ ನಮ್ಮೆಲ್ಲ ಪ್ರೆಸಿಡೆಂಟ್ಗಳನ್ನು, ರೋಟ್ರಿ ಝೋನ್ 10-11 ಪ್ರೆಸಿಡೆಂಟ್ಗಳನ್ನೆಲ್ಲ ಸೇರಿಸಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ಗೆಸ್ಟ್ ಸ್ಪೀಕರು ಪ್ರಾರಂಭ ಆಗುವ ಸಮಯದಲ್ಲಿ ನಾನು ಎಲ್ಲರನ್ನೂ ಮ್ಯೂಟ್ ಮಾಡಿರ್ತೇನೆ. ಸೊ ಅದಾದಮೇಲೆ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದಲ್ಲಿ ಅವರ ಸ್ಪೀಚ್ ಮುಗಿದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ. ದಯಮಾಡಿ ಆ ಟೈಮಲ್ಲಿ ನಾನು ಅನ್ಮ್ಯೂಟ್ ಮಾಡ್ತೇನೆ. ಸೊ ಹಾಗಾಗಿ ಮ್ಯೂಟ್ ಇದ್ದಾಗ ಯಾರೂ ಅನ್ಮ್ಯೂಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದೊಂದು ನೀವು ನಮ್ಮ ರೋಟ್ರಿ ಮೀಟಿಂಗಲ್ಲಿ ಯಾವ ಥರ ಮಾಡಿದ್ರಿ ಟ್ರೈನಿಂಗಲ್ಲಿ ಅದೇ ಇರುತ್ತೆ.
ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮನ ಭಾಗಿಯಾಗಿದ್ದೀರಾ, ಧನ್ಯವಾದಗಳು. ಈಗ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ರಾಜಾರಾಮ್ ಭಟ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಇನಾಗ್ರಲ್ ಸ್ಪೀಚ್ ಮಾಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಶಿವಮೊಗ್ಗ ಕ್ಲಬ್ಬಿನ ಅಧ್ಯಕ್ಷರಾದ ಮೋಹನ್ ಅವರೇ ಹಾಗೂ DRFC ನಮ್ಮ ಡಿಸ್ಟ್ರಿಕ್ಟಿನ DRFC ಆದ ಪಿ ನಾರಾಯಣ್ ಅವರೇ, ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ರಾಮಚಂದ್ರ ಮೂರ್ತಿ ಅವರೇ ಹಾಗೂ ಝೋನ್ 10 AG ಶ್ರೀಧರ್ ಅವರೇ ಹಾಗೂ 11 AG ನಂದಕಿಶೋರ್ ಅವರೇ, ಎಲ್ಲ ರೋಟರಿ ಮಿತ್ರರೇ ಹಾಗೂ ಶಿವಮೊಗ್ಗ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ವಾಸುದೇವರವರೇ ಹಾಗೂ ಇಲ್ಲಿ ನೆರೆದ ಎಲ್ಲ ರೋಟರಿ ಮಿತ್ರರೇ ಹಾಗೂ ಸಾರ್ವಜನಿಕರೇ, ಈ ಒಂದು ಕಾರ್ಯಕ್ರಮವನ್ನ ಶಿವಮೊಗ್ಗ ರೋಟರಿ ಕ್ಲಬ್ ಅವರು ಇಟ್ಕೊಂಡಿದ್ದಾರೆ. ಒಳ್ಳೆಯ ಉಪಯುಕ್ತ ಕಾರ್ಯಕ್ರಮ. ಕಳೆದ 4 ತಿಂಗಳಿಂದ ನಾವು ಇದರ ಒಂದು ಅವಸ್ಥೆನ ಅನುಭವಿಸ್ತಾ ಇದ್ದೇವೆ. ಏಪ್ರಿಲ್ ಇಂದ ಈಗ ಜುಲೈವರೆಗೂ ನಾವು ಇದನ್ನ ಅನುಭವಿಸ್ತಾ ಇದ್ದೇವೆ. ಸೊ ನಾವು ರೋಟರಿಯವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಆದಷ್ಟು ಕೆಲಸ ಮಾಡಿದ್ದೇವೆ. ಆದಷ್ಟು ಜನರಿಗೆ ಕಿಟ್ ಕೊಡುವಂಥದ್ದು ಇರ್ಬೋದು, ಮಾಸ್ಕ್ ಕೊಡುವಂಥದ್ದು ಇರ್ಬೋದು, ಅವೇರ್ನೆಸ್ ಮಾಡುವಂಥದ್ದು ಇರ್ಬೋದು. ಪ್ಲಸ್ ನಮ್ಮ TRF ರೋಟರಿ ಫೌಂಡೇಶನ್ ಅವರು ಸಮೇತ $25,000 ಡಿಸಾಸ್ಟರ್ ಗ್ರಾಂಟ್ ಇಂದ $25,000 ಅನ್ನು ಸಹ ನಮ್ಮ ಡಿಸ್ಟಿಕ್ಕಿಗೆ ಕೊಟ್ಟಿದ್ರು. ಮತ್ತೆ PM ಕ್ಯಾರಿಂಗ್ ಫಂಡಿಗೆ ಸಹ ನಾವು ದುಡ್ಡು ಕೊಟ್ಟಿದ್ದೇವೆ. ಇವತ್ತು ಸಹ ಇದ್ರ ಬಗ್ಗೆ, ಇವಾಗಲೂ ಸಹ ನಾವು ಇದ್ರ ಬಗ್ಗೆ ಹೋರಾಡ್ತಾ ಇದ್ದೇವೆ. ಇವಾಗ ಗ್ಲೋಬಲ್ ಗ್ರಾಂಟ್ ಮಾಡ್ಲಿಕ್ಕೆ ಸಹ ಒಬ್ಬರು ಕ್ಲಬ್ನವರು ಕೇಳಿದ್ದಾರೆ, ವೆಂಟಿಲೇಟರ್ ಇದು ಕೊಡುವ ಬಗ್ಗೆ. ಸೊ ಆದ್ರೆ ಇವಾಗ ನಮ್ಮ ಒಂದು ಏನಾಗಿದೆ ಅಂದ್ರೆ ಜನರೆಲ್ಲ ಗೊಂದಲದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನುವಂತ ಒಂದು ಈ ಪರಿಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ರಾಜೇಂದ್ರ ಜೋಶಿ ಅವರು ಇದ್ರ ಬಗ್ಗೆ ವಿವರವಾಗಿ ಹೇಳಿಕ್ಕಿದ್ದಾರೆ. ಒಳ್ಳೆ ಒಂದು ಅದನ್ನ ಮುಂದಟ್ಟು ಮಾಡಿಕೊಂಡು ನಾವು ಎಲ್ಲರೂ ನಮ್ಮ ಒಂದು ಜಾಗ್ರತೆ ಮಾಡುವಂತದ್ದು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ಬಗ್ಗೆ ಸರಿಯಾಗಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಮುಂದಟ್ಟು ಮಾಡಿಕೊಂಡು ನಮ್ಮ ಮುಂದೆ ಕೊರೋನಾ ಅನ್ನುವಂಥದ್ದು ನಮ್ಮ ಊರಿಂದ ಆದಷ್ಟು ಬೇಗ ಹೊರಟೋಗ್ಲಿ ಅಂತ ಹಾರೈಸ್ತಾ ಈ ಒಂದು ರಾಜೇಂದ್ರ ಜೋಶಿ ಅವರ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇದನ್ನು ಇನಾಗ್ರೇಷನ್ ಮಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದಗಳು. ಸೊ ಈಗ ನಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸಿದ್ದಾರೆ ನಮ್ಮ DG ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಡಿಸ್ಟ್ರಿಕ್ಟ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅದರ ಅಧ್ಯಕ್ಷರಾದ ವಾಸುದೇವ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಅನಿಸಿಕೆ ಒಂದು ಹೇಳಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ರೋಟರಿಯನ್ಸ್ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ತುಂಬ ಪದಾಧಿಕಾರಿಗಳು, ಸೀನಿಯರ್ ಮೋಸ್ಟ್ ಪದಾಧಿಕಾರಿಗಳು ಹಾಲಪ್ಪನವರು ಇದ್ದಾರೆ. ಇವರು ಎಲ್ಲರನ್ನೂ ಉದ್ದೇಶಿಸ್ತಾ ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮದ ನೆಚ್ಚಿನ ರೂವಾರಿ ನಮ್ಮ ಸುಧೀಂದ್ರ ಜೋಶಿ ಅವರು ನಮಗೆ ಬಂದು ಕೇಳ್ಕೊಂಡಾಗ ನಾವು ಒಟ್ಟಾಗಿ ಇದೊಂದು ಕಾರ್ಯಕ್ರಮ ನಡೆಸೋಣ, ಇದಕ್ಕೆ ಶಿವಮೊಗ್ಗ ಚೇಂಬರ್ನವರ ಸಹಭಾಗಿತ್ವ ಇರಲಿ ಅಂತ ಒಂದು ಡಿಸ್ಕಷನ್ ಮಾಡಿದಾಗ ನಾನು ತುಂಬಾ ಸಂತೋಷದಿಂದ ಒಪ್ಕೊಂಡೆ. ಯಾಕೆಂದ್ರೆ ನನಗೂ ಶಿವಮೊಗ್ಗ ಚೇಂಬರ್ನ ಅಭಿವೃದ್ಧಿಸೋದ್ರಲ್ಲಿ ರೋಟರಿಯನ್ಸ್ನ ಸಹಕಾರನೂ ಬೇಕಾಗತ್ತೆ. ಅದಲ್ಲದೆ ಚಿದಂಬರ ಜೋಶಿ ಅವರ ಸಹಕಾರ ನಮಗೆ ತುಂಬಾ ಬೇಕಾಗಿದೆ ಅಂದ್ಬಿಟ್ಟು ನಾವು ಅವ್ರನ್ನು ನಮ್ಮ ಬಿಲ್ಡಿಂಗ್ ಅಲ್ಲೇ ಈಗ ಅವರಿಗೆ ನಮ್ಮ ಟೆನೆಂಟ್ ಆಗಿ ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರು ಅದಕ್ಕೆ ಸಹಮತ ತೋರಿಸಿದ್ದಾರೆ. ಯಾಕೆಂದ್ರೆ ನಮ್ಮ ಮೈನ್ ಉದ್ದೇಶ ನಮ್ಮ ಇಂಡಸ್ಟ್ರಿಯಲ್ಸ್ ಇವತ್ತು ಸಫರ್ ಪಡ್ತಾ ಇರೋದು ಕ್ವಾಲಿಫೈಡ್ ಮ್ಯಾನ್ ಪವರ್, ಸ್ಕಿಲ್ಡ್ ಮ್ಯಾನ್ ಪವರ್. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಚಿದಂಬರ ಜೋಶಿ ಅವರ ನಾಲೆಡ್ಜ್ ಅನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಚೇಂಬರ್ ಮತ್ತು ನಮ್ಮ ಸಂಸ್ಥೆಗಳ ಅಭಿವೃದ್ಧಿಗೆ ಇದರಿಂದ ಸಹಕಾರ ಆಗುತ್ತೆ ಅಂದ್ಬಿಟ್ಟು
ನಾವು ಈ ಒಂದು ಕಾರ್ಯಕ್ರಮದ ಜೊತೆಗೆ ಕೈ ಜೋಡಿಸಿದ್ದೇವೆ. ಅದು ಅಲ್ಲದೆ ಇದು ಈ ಕೋವಿಡ್ ಸಂಕಷ್ಟ ಸಮಯದಲ್ಲಿ ನಮ್ಗೆ ಎಷ್ಟು ನಾಲೆಡ್ಜ್ ಗೈನ್ ಆಗತ್ತೆ, ನುರಿತ ಪರಿಣಿತರಿಂದ ನಮಗೆ ಸಿಕ್ಕುವಂತ ಪ್ರತಿಯೊಂದು ಬಳಸ್ಕೊಂಡು ಈ ಬದುಕನ್ನು ಸಾಗಿಸಲು, ಈ ಸಂಕಷ್ಟ ಸಮಯದಲ್ಲೂ ನಾವು ಬದುಕನ್ನು ಸಾಗಿಸ್ಬೇಕು, ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಇದ್ರ ಬಗ್ಗೆ ಎಷ್ಟು ವಿಷಯ ನಾವು ತಿಳ್ಕೊಳ್ತೀವೋ ಅಷ್ಟು ಒಳ್ಳೇದಾಗತ್ತೆ ಅನ್ನೋ ಭಾವನೆಯಿಂದ ನಾನು ತುಂಬಾ ಸಂತೋಷದಿಂದ ನಮ್ಮ ಎಲ್ಲ ಚೇಂಬರ್ನ ಮಿತ್ರರಿಗೂ ತಿಳಿಸಿದ್ದೀನಿ, ನಮ್ಮ ಸ್ನೇಹಿತರಿಗೂ ಹೇಳಿದ್ದೀನಿ ಇದಕ್ಕೆ ಪಾರ್ಟಿಸಿಪೇಷನ್ ಮಾಡಿ. ನಮಗೆ ಮುಖ್ಯವಾಗಿ ಇವತ್ತಿನ ಮೈನ್ ಸ್ಪೀಕರ್ ಒಂದು ತುಂಬಾ ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ದು ನಮ್ಗೆ ಒಂದು ಮಾರ್ಗದರ್ಶನ ನೀಡ್ತಾರೆ. ಅವರ ಮಾತನ್ನು ನಾವು ಚೆನ್ನಾಗಿ ಆಲಿಸೋಣ, ಅದನ್ನ ಪಾಲಿಸೋಣ ಅಂತ ಅನ್ಕೊಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ರೊಟೇರಿಯನ್ಸಿಗೂ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಚೇಂಬರ್ನ ಪರವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಈ ಅವಕಾಶಕ್ಕಾಗಿ ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವಾಸುದೇವ ಅವರಿಗೆ. ಈಗ ನಮ್ಮ ಈ ದಿನದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರಾಜೇಂದ್ರ ಜೋಶಿ ಅವರನ್ನು ಸಭೆಗೆ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ನಾನು ನಮ್ಮ ಚಿದಂಬರ ಜೋಶಿ ಅವರಿಗೆ ಕೇಳ್ಕೊಳ್ತೇನೆ. ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್, ಶುಭ ಸಂಜೆ. ಕನ್ನಡಿಗ ಡಾಕ್ಟರ್ ರಾಜೇಂದ್ರ ಜೋಶಿ ಅವರು ಕೇಂದ್ರ ಸರ್ಕಾರದ ಹಿರಿಯ ಆರೋಗ್ಯ ಅಧಿಕಾರಿಯಾಗಿದ್ದು ಈಗ ರಾಜಸ್ಥಾನ್ ರಾಜ್ಯದ CGHS ನ ಸಹ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು 1987ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸಿದ್ದು ಸುಮಾರು 7 ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು FIMS ಎಂದರೆ ಫೆಲೋ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಲಿಸ್ಟ್ ಎಂಬ ಉತ್ಕೃಷ್ಟ ಪದವಿಯನ್ನು ಪಡೆದಿದ್ದಾರೆ. ಇವರು 1987ರಲ್ಲಿ ಅಖಿಲ ಭಾರತ UPSC ಮೂಲಕ ಕೇಂದ್ರ ಆರೋಗ್ಯ ಸೇವೆಯನ್ನು ಸೇರಿದರು. ಇವರು ಹೆಸರಾಂತ ವೈದ್ಯರಾಗಿದ್ದು ಸಾವಿರಾರು ಜನರ ಪ್ರಾಣವನ್ನು ಉಳಿಸಿದ್ದಾರೆ. ಜೀವಂತ ಉದಾಹರಣೆ 2003ರಲ್ಲಿ ಸಮಯೋಚಿತ ಸರಿಯಾದ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಮೂಲಕ ನನ್ನನ್ನು ರಕ್ತ ಕ್ಯಾನ್ಸರ್ನಿಂದ ಕಾಪಾಡಿದ್ದರು. ಇವರಿಗೆ 2004ರಲ್ಲಿ ಪ್ರತಿಷ್ಠಿತ AIMS ನಲ್ಲಿ ಫೆಲೋಶಿಪ್ ನೀಡಲಾಯಿತು. ಇವರಿಗೆ 2007ರಲ್ಲಿ ಭಾರತೀಯ ಸಮಾಜ್ ಸೇವಾ ಟ್ರಸ್ಟ್ ನಿಂದ ಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2008ರಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಥಿಂಕ್ ಟ್ಯಾಂಕ್ ಎಂಬ ಪ್ರತಿಷ್ಠಿತ ವೈದ್ಯರ ತಂಡದಲ್ಲಿ ಸೇರಿಸಿಕೊಳ್ಳಲಾಯಿತು. ಇವರಿಗೆ IMA ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಬಂದಿವೆ. ಇವರದು ದೂರದರ್ಶನ ಚಂದನ ಮತ್ತು ಆಕಾಶವಾಣಿ ವಾಹಿನಿಗಳಲ್ಲಿ ಚಿರಪರಿಚಿತ ಹೆಸರು. 100 ಲೈವ್ ಮತ್ತು ರೆಕಾರ್ಡೆಡ್ ಪ್ರೋಗ್ರಾಂಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರು ಶ್ರೀಮತಿ ಭಾರತೀಯವರನ್ನು ಮದುವೆಯಾಗಿದ್ದು ಇವರಿಗೆ ಒಬ್ಬ ಮಗ ಒಬ್ಬಳು ಮಗಳು ಇದ್ದಾರೆ. ಇದರೊಂದಿಗೆ ನಾನು ಡಾಕ್ಟರ್ ರಾಜೇಂದ್ರ ಜೋಶಿ ಅವರಿಗೆ ಸ್ವಾಗತವನ್ನು ಕೋರಿ ಅವರ ಉಪನ್ಯಾಸಕ್ಕಾಗಿ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಸ್ಕೊಟ್ಟಂತ ನಮ್ಮ ಚಿದಂಬರ ಜೋಶಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ಅತಿಥಿಗಳಾದ ರಾಜೇಂದ್ರ ಜೋಶಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಜೋಶಿ ಸರ್. ಹಲೋ, ಎಲ್ರಿಗೂ ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಒಂದು ನಿಮಿಷ, ನಾನು ಎಲ್ಲರನ್ನು ಮ್ಯೂಟ್ ಮಾಡ್ತೇನೆ, ನಿಮ್ಮನ್ನು ನಾನು ಅನ್ಮ್ಯೂಟ್ ಮಾಡ್ತೇನೆ. ಒಂದು ನಿಮಿಷ ಸರ್, ನನಗೆ ಸ್ಕ್ರೀನ್ ಶೇರ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಸರ್. ಆಯಿತು. ನಿಮ್ದು ಆ್ಯಕ್ಚುಲಿ ನಿಮ್ಮ ಏನು ಹೆಸರಲ್ಲಿದೆ ಸರ್ ಅದು? ಆ್ಯಕ್ಚುಲಿ ನಿಮ್ಮ ಡಾಕ್ಟರ್ ಜೋಶಿ ಡಾಕ್ಟರ್ ಜೋಶಿ ಅಂತ. ಡಾಕ್ಟರ್ ಗೌರಿ ಇದೆ. ಡಾಕ್ಟರ್ ಸ್ಪೇಸ್ ಇಲ್ಲ, ಡಾಕ್ಟರ್ ಜೋಶಿ ಅಂತ ಬರ್ತಾ ಇದೆ. ಹೌದಾ? ನೀವು ಮಾತಾಡಿ ಸರ್, ನಾನು ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಟೆಕ್ನಿಕಲ್ ಇದ್ದಿದೆ ನಂದು. ಸ್ಲೈಡ್ಸ್ ಬರೋವರೆಗೂ ನಾವು ಮಾತಾಡಕ್ಕೆ ಶುರು ಮಾಡೋಣ, ಆಮೇಲೆ ಜಾಯಿನ್ ಮಾಡ್ಕೋಬಹುದು ಸ್ಲೈಡ್ಸ್ ನ. ಮೊದಲನೇದಾಗಿ ನಾನು ಭಟ್ ಅವ್ರಿಗೆ, ವಾಸುದೇವ್ ಅವ್ರಿಗೆ, ಮತ್ತೆ ಇಲ್ಲಿ ಮೀಟಿಂಗ್ ಅಲ್ಲಿರೋ ಎಲ್ಲಾ ಹಿರಿಯರಿಗೂ ನನ್ನ ಅನೇಕ ನಮಸ್ಕಾರ ಹೇಳ್ತೀನಿ. ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಶಿವಮೊಗ್ಗ ನಂಗೆ ಒಂದ್ ರೀತಿ ತುಂಬಾ ಪ್ರೀತಿಯ ಪ್ರದೇಶ ಅಂತಾನೆ ಹೇಳ್ಬೇಕು. ಶಿವಮೊಗ್ಗ ನಂಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಕೆಲವು ಸಲ ಬಂದೋಗಿದ್ದೀನಿ. 12 ವರ್ಷದಿಂದಲೂ ಬಂದು ಅಲ್ಲಿ ಫೋಟೋಗ್ರಾಫಿಗೆ ಭದ್ರಾ ಇದಕ್ಕೆಲ್ಲ ಬಂದಿದ್ದೆ.
ಈಗ ಕರೋನಾ ಬಗ್ಗೆ ಹೇಳ್ಬೇಕಾದ್ರೆ ಕೊರೋನಾ ವೈರಸ್ ಹೇಳದೇ ಇರೋರು ಯಾರು ಇಲ್ಲ, ಅದ್ರ ಬಗ್ಗೆ ಏನು ಇದೇನು ಅಂತ ಹೇಳ್ಬೇಕಾಗಿಲ್ಲ. ಆದ್ರೆ ಅದ್ರ ಬಗ್ಗೆ ಎಷ್ಟು ತಪ್ಪು ಅಭಿಪ್ರಾಯಗಳು ಮತ್ತೆ ಎಷ್ಟು ಅತಿಶಯೋಕ್ತಿಯಾದ ಅಭಿಪ್ರಾಯಗಳು ಮೀಡಿಯಾ ಮೂಲಕ ಬರ್ತಾ ಇದೆ ಅಂದ್ರೆ ತುಂಬಾ ಜನ ಅದಕ್ಕೆ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಅದರ್ ಹ್ಯಾಂಡ್ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ತಡೆಗಟ್ಟೋದು ಈಸಿ. ಬಂದಾಗ ಅದಕ್ಕೆ ನಾವು ಏನ್ ಮಾಡ್ಬೇಕು, ಅಕಸ್ಮಾತ್ ನಮಗಾಗ್ಲಿ ನಮ್ಮ ಕಡೆಯವ್ರಿಗಾಗ್ಲಿ ಬಂದ್ರೆ ಏನ್ ಮಾಡ್ಬೇಕು, ಇವೆರಡರ ಬಗ್ಗೆ ನಾನು ಇವತ್ತು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇನ್ನೊಂದು ಗುರಿ, ಇವತ್ತಿನ ಗುರಿ ಅಂದ್ರೆ ಈ ಮೀಟಿಂಗ್ ನಲ್ಲಿ ತುಂಬಾ ಜನ ಲೀಡರ್ಸ್ ಇದ್ದಾರೆ. ನಾವು ನಮಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ನೀವು ಈಗಾಗಲೇ ಹೆಲ್ಪ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ರೀತಿಯಲ್ಲಿ. ಚಿದಂಬರ ಜೊತೆ ತುಂಬಾ ವಿವರವಾಗಿ ನಂಗೆ ಹೇಳಿದ್ದಾರೆ. ಸೊ ಈ ಕೊರೋನಾ ವಿಷಯದಲ್ಲಿ ನೀವು ಏನ್ ಮಾಡ್ಬೋದು ಎಕ್ಸ್ಟ್ರಾ ನಿಮ್ಗೋಸ್ಕರ, ನಿಮ್ಮ ಮನೆಯವ್ರಿಗೆ ಅಲ್ದೇನೆ ಸಮಾಜಕ್ಕೂ ಕೂಡ ಏನಾದ್ರು ಮಾಡ್ಲಿಕ್ಕಾಗತ್ತಾ, ಅದನ್ನ ಇದು ನೋಡೋಣ ಇವತ್ತು. ಸರ್ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ? ಆಗತ್ತೆ ನೋಡಿ, ಮಾಡಿ. ಇವಾಗ ಆಗ್ತಾ ಇದೆ. ಓಕೆ. ಸೊ ಬೇಸಿಕಲಿ ನಾನು ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡ್ತಿರೋದು ಏನು ಕರೋನಾ ವೈರಸ್ ಅಂದ್ರೆ ಏನ್ ಮಾಡೋದು, ಏನ್ ಮಾಡಬಾರ್ದು, ಮುಖ್ಯವಾಗಿ ಹೇಗೆ ತಡೆಗಟ್ಟೋದು. ಇಲ್ಲಿ ಒಂದು ನಾನು ಶುರುವಿನಲ್ಲಿ ಡಿಸ್ಕ್ಲೇಮರ್ ಹೇಳ್ಬೇಕು ಅಂದ್ರೆ, ಈ ಕೊರೋನಾ ವೈರಸ್ ಅನ್ನೋದು ಈಗ ಹೊಸದಾಗಿ ಶುರು ಆಗಿರೋದು. ಸೊ ಇದು ಬದಲಾಗ್ತಾ ಹೋಗುತ್ತೆ. ನಾನು ಇವತ್ತಿನವರೆಗೂ ಏನೇನು ಸಿಕ್ಕಿದೆ ಇನ್ಫಾರ್ಮೇಶನ್ ಅದ್ರ ಮೇಲೆ ಹೇಳ್ತಿದ್ದೀನಿ. ನಾಳೆ ಹೊಸ ಇನ್ಫಾರ್ಮೇಶನ್ ಸಿಕ್ಕಾಗ ಈ ಗೈಡ್ ಲೈನ್ ಎಲ್ಲ ಬದಲಾಗಬಹುದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕೊನೆಯಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ವೆಬ್ಸೈಟ್ ಕೊಡ್ತೀನಿ, ಅವು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ತಿಳ್ಕೋಬೇಕು, ನಮಗ್ ಗೊತ್ತಿಲ್ಲದಿದ್ದಾಗ ತುಂಬಾ ಹೆದರಿಕೆ ಇರುತ್ತೆ. ಜನವರಿ, ಫೆಬ್ರವರಿ, ಈವನ್ ಮಾರ್ಚ್ ಅಲ್ಲಿ ತುಂಬಾ ಹೆದರಿಕೆ ಇತ್ತು. ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆದಾಗೆ ಹೆದರಿಕೆ ಕಮ್ಮಿ ಆಗ್ಬೇಕು. ಆದ್ರೆ ಈ ವರ್ಷದಲ್ಲಿ ಏನಾಗ್ಬಿಡ್ತು, ನಮ್ಮ ಸುಮಾರು ಟಿವಿ ಚಾನೆಲ್ಗಳಿವೆ, ಅದಲ್ಲದೆ ಬೇರೆ ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲೆಲ್ಲ ಇನ್ಫಾರ್ಮೇಶನ್, ಮಿತ್ಸು, ತಪ್ಪು ಅಭಿಪ್ರಾಯಗಳು ಬಂದು ಜನಕ್ಕೆ ಪ್ಯಾನಿಕ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಈವನ್ 7 ತಿಂಗಳಾದ್ರೂ ಜನ ಇನ್ನು ಹೆದರಿಕೆ ಕಮ್ಮಿ ಆಗೋ ಸ್ಥಿತಿಗೆ ಬಂದಿಲ್ಲ. ಸೊ ಯಾವ್ದಕ್ಕೆ ನಮ್ಗೆ ಗೊತ್ತಿರ್ಬೇಕು, ಈ ವೈರಸ್ ಹೇಗೆ ಒಬ್ಬರಿಂದ ಒಬ್ರಿಗೆ ಬರುತ್ತೆ ಗೊತ್ತಾದ್ರೆ ನಾವೇನ್ ಮಾಡ್ಬೋದು, ತಪ್ಪಿಸ್ಬೋದು. ಇನ್ನೊಂದು, ಅಕಸ್ಮಾತ್ ನಂಗೆ ಬಂದಿದ್ಯಾ, ಅಯ್ಯೋ ಯಾಕೋ ಸ್ವಲ್ಪ ನಂಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ಗಳು ಬರ್ತಾ ಇರುತ್ತೆ. ಸರ್ ಸ್ವಲ್ಪ ತಲೆ ನೋಯ್ತಾ ಇದೆ, ಕರೋನಾ ಇರ್ಬೋದಾ? ಸರ್ ಬಲಗಾಲ ಸ್ವಲ್ಪ ನೋಯ್ತಾ ಇದೆ, ಕರೋನಾ ಇರ್ಬೋದಾ? ಸರ್ ಸ್ವಲ್ಪ ನೆಗಡಿ ಆಯ್ತು, ಕರೋನಾ ಇರ್ಬೋದಾ? ಜನ ಹೆದರ್ಕೊಂಡ್ಬಿಡ್ತಾರೆ. ಇದಲ್ಲದೆ ಆಯ್ತಾ ಮೋಹನ್ ಸರ್ ಒಂದ್ ಸ್ವಲ್ಪ ಈಗ ವೈದ್ಯ ದಿನಾಚರಣೆ ಎಲ್ಲಿ ಹೋಯ್ತೀಗ? ವೈದ್ಯ ದಿನಾಚರಣೆಗೆ ಈಗ ಅಂತಿಮ ಅಭಿಪ್ರಾಯ ಅನ್ನೋದು ಆಯ್ತಾ ಮಾಡಿದ್ರೆ ಅವಾರ್ಡಿ ಬರಲ್ಲ. ಯಾರಿಗಾದ್ರೂ ಅವಾರ್ಡ್ ಬೇಕು ನನಗೆ. ಯಾರಿಗಾದ್ರೂ ಕಾಯಿಲೆ ಇದ್ರೆ ಅದು ಡೇಂಜರ್ ಸೈನ್ಸ್. ಯಾವಾಗ ನಾವು ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಈ ಭಾಗನ ತಿಳ್ಕೊಬೇಕು. ಅದಕ್ಕೆ ಬೇರೆ ಒಂದು ಯಾವ್ದಾರು ಇಡನ್ರಿ ಆ ಟೈಮಿಗೆ ಮೋಹನ್ ಸರ್, ಮಾತಾಡಿ ಸರ್. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಡಾಕ್ಟ್ರೆ. ಓಕೆ. ಈ ವೈರಸ್ ನಮ್ಗೆಲ್ಲ ಗೊತ್ತಿದ್ದಾಗೆ ಡಿಸೆಂಬರ್ 2019 ಚೈನಾದ ವುಹಾನ್ ನಲ್ಲಿ ಶುರು ಆದಾಗ ನಾವೆಲ್ಲ ಚೈನಾದಲ್ಲಿದೆ ನಮ್ಗೇನ್ ಬರಲ್ಲ ಅನ್ಕೊಂಡು ಡಿಸೆಂಬರ್ ಅಷ್ಟು ಹೆದರ್ಕೋತಾ ಇರ್ಲಿಲ್ಲ. ಬರ್ತಾ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಜಾಸ್ತಿ ಆದಾಗ, ಅಲ್ಲಿ ಜನ ಸಾಯ್ಲಿಕ್ಕೆ ಶುರು ಮಾಡಿದಾಗ ಹೆದರಿಕೆ ಶುರು ಆಯ್ತು. ಆಗ ಮೊದಲದಕ್ಕೆ ನಾವೆಲ್ ಕೊರೋನಾ ವೈರಸ್ ಅಂತಿದ್ವಿ. ನಾವೆಲ್ ಅಂದ್ರೆ ಹೊಸದು ಅಂತ, ಯಾಕೆ ಇನ್ನೂ ಹೆಸರಿರ್ಲಿಲ್ಲ. ಈಗ ಅದಕ್ಕೆ ಸಾರ್ಸ್
ಕೊರೋನಾ ವೈರಸ್ 2, ಯಾಕಂದ್ರೆ ಇದು ಸಾರ್ಸ್ ಅಂತ ಇನ್ನೊಂದು ಕೊರೋನಾ ವೈರಸ್ ಬಂದಿತ್ತು ಹಿಂದೆ 10 ವರ್ಷ ಹಿಂದೆ. ಇದಕ್ಕೂ ತುಂಬಾ ಸಿಮಿಲಾರಿಟಿ ಇದೆ, ಅದಕ್ಕೋಸ್ಕರ ಸಾರ್ಸ್ ಕೊರೋನಾ ವೈರಸ್ 2 ಅಂತ ಹೆಸರಿಟ್ಟಿದ್ದೀವಿ. ಇದರಿಂದ ಏನಾಗ್ಬೋದು, ಇಲ್ಲಿ ತುಂಬಾ ಜನಕ್ಕೆ 60-80% ಜನಕ್ಕೆ ಅದು ಬಂದೋಗಿದ್ ಕೂಡ ಗೊತ್ತಾಗಲ್ಲ. ಕಾಯಿಲೆ ಬರುತ್ತೆ, ಇನ್ಫೆಕ್ಷನ್ ಬರುತ್ತೆ, ಹೋಗುತ್ತೆ, ಗೊತ್ತು ಕೂಡ ಆಗಲ್ಲ. ಇನ್ನೊಂದು 15% ಜನಕ್ಕೆ ಸ್ವಲ್ಪ ಜ್ವರ, ಮೈಕೈ ನೋವು, ಕೆಮ್ಮು, ನೆಗಡಿ ಬರ್ಬೋದು, ಹೊರಟೋಗ್ಬಿಡುತ್ತೆ. ಕೆಲವರಲ್ಲಿ ಮಾತ್ರ ಅಬೌಟ್ 5% ಜನರಲ್ಲಿ ತುಂಬಾ ಸಿವಿಯರ್ ಆಗ್ತಾ ಇದೆ. ಕೆಲವರಲ್ಲಿ ಇವನ್ ಸಾವು ಕೂಡ ಆಗ್ತಾ ಇದೆ. ಈಗ ಹೆಚ್ಚು ಕಡಿಮೆ ಎಲ್ಲಾ ಕಡೆ ಇದೆ, ಎಲ್ಲಿ ಇಲ್ಲ ಅಂತ ಹೇಳೋದು ಕಷ್ಟ ಆಗ್ಬಿಟ್ಟಿದೆ. ಈ ವೈರಸ್ ಎಡಗಡೆ ಇರೋದು ಚಿತ್ರ, ಬಲಗಡೆ ಇರೋದು ಆಕ್ಚುಲಿ ಫೋಟೋ, ಎಲೆಕ್ಟ್ರಾನ್ ಮೈಕ್ರೋಗ್ರಾಫ್ ಅಲ್ಲಿ. ಇದ್ರ ಸುತ್ತಲೂ ತಲೆ ಮೇಲೆ ಸ್ವಲ್ಪ ಕಿರೀಟ ಇದ್ದಂಗಿದೆ, ಅದಕ್ಕೆ ಇದಕ್ಕೆ ಕರೋನಾ ಅಂತ ಹೆಸರು ಬಂತು. ಯಾಕೆ ನಮ್ಗೆ ಹೆದರಿಕೆ? ಯಾವುದೇ ವೈರಸ್, ನಮ್ಗೆ ತುಂಬಾ ವೈರಸ್ಗಳಿದೆ ನಮ್ಗೆ ಸುತ್ತಮುತ್ತ. ನಿಮ್ಗೆ ಗೊತ್ತಿದ್ದಂಗೆ ನೆಗಡಿ ಬರುತ್ತೆ, ರೈನೋ ವೈರಸ್ ಇರ್ಬೋದು, ಅಡಿನೋ ವೈರಸ್ ಇರ್ಬೋದು, ಅಥವಾ ಒಂಥರದ ಕೊರೋನಾ ವೈರಸ್ ಅಲ್ಲೇ ಬರುತ್ತೆ, ಅಥವಾ ಚಿಕನ್ ಪಾಕ್ಸ್ ಬರುತ್ತೆ, ಮಂಪ್ಸ್ ಬರುತ್ತೆ, ಮೀಸಲ್ಸ್ ಬರುತ್ತೆ, ದಡಾರ ಬರುತ್ತೆ, ಸುಮಾರು ತರದ ಕಾಯಿಲೆಗಳಿದೆ, ವೈರಸ್ ಕಾಯಿಲೆ. ಅದೇನು ಹೊಸದಲ್ಲ ನಮ್ಗೆ. ಆದ್ರೆ ಅವೆಲ್ಲ ತುಂಬಾ ವರ್ಷದಿಂದ ನಮ್ ಜೊತೆ ಇದ್ದಿದ್ರಿಂದ ನಮ್ಗೆಲ್ಲ ತುಂಬಾ ಜನಕ್ಕೆ ಅದರ ಬಗ್ಗೆ ಇಮ್ಯುನಿಟಿ ಇದೆ, ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗ್ಬಿಟ್ಟಿದೆ. ಆದ್ರಿಂದ ಅದು ನಾವು ಹೆದರ್ಕೊಳ್ಳಲ್ಲ, ಯಾರಿಗೆ ಬರುತ್ತೋ ಅವ್ರಿಗೆ ಟ್ರೀಟ್ ಮಾಡ್ತೀವಿ. ಇದು ಹೊಸ ವೈರಸ್. ಹೊಸ ವೈರಸ್ ಅಂದ್ರೆ ನಮ್ಗೆ ಯಾರಿಗೂ ಇದರ ಬಗ್ಗೆ ರೋಗ ನಿರೋಧಕ ಶಕ್ತಿ ಇಲ್ಲ. ಇದು ಯಾರಿಗ್ ಬೇಕಾದ್ರೂ ಬರ್ಬೋದು, ಮನುಷ್ಯನಿಗೂ ಬರ್ಬೋದು, ಆಳಿಗೂ ಬರ್ಬೋದು, ಮತ್ತೆ ಯಾರೋ ನಮಗೂ ಬರ್ಬೋದು. ಅಂದ್ರೆ ಯಾರಿಗೂ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಒಂದು ಕಡೆ ಕಮ್ಯುನಿಟಿಗೆ ಬಂದ್ರೆ ಸಮಾಜದಲ್ಲಿ ಎಲ್ಲಾ ಕಡೆ ಅದು ಹರಡೋ ಹೆದರಿಕೆ ಇದೆ. ಹೊಸ ವೈರಸ್ ಆದ್ರಿಂದ ಇನ್ನೂ ಸ್ಪೆಸಿಫಿಕ್ ಅದಕ್ಕೆ ಔಷಧಿಗಳಾಗ್ಲಿ, ವ್ಯಾಕ್ಸಿನ್ ಆಗ್ಲಿ ಡೆವಲಪ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸದ್ಯಕ್ಕೆ ಜಾಸ್ತಿ ಔಷಧಿಗಳು ಇರಲ್ಲ. ಇದಲ್ಲದೆ ಯಾವುದೇ ಹೊಸದ್ ಬಂದಾಗ ಇದು ಬರೀ ಮೆಡಿಕಲ್ ಕಾಯಿಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ನಮಗೆ ಅಫೆಕ್ಟ್ ಮಾಡುತ್ತೆ. ಉದಾಹರಣೆಗೆ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು, ಸೋಷಿಯಲಿ ನಮ್ಗೆ ಎಷ್ಟು ವ್ಯತ್ಯಾಸ ಆಗಿದೆ. ಏನಾದ್ರೆ ನಾನು ಶಿವಮೊಗ್ಗಕ್ಕೆ ಬರ್ತಿದ್ದೆ, ನಿಮ್ಮನ್ನೆಲ್ಲ ಇದು ಒಂದ್ ಕಡೆ ಕೂಡ್ಸ್ಕೊಂಡು ಮಾತಾಡಿ ಆಮೇಲೆ ಊಟ ಮಾಡಿ ಒಟ್ಟಿಗೆ ಎಲ್ಲರೂ ನಕ್ಕೊಂಡಿರ್ತಿದ್ವಿ. ಈಗ ವೆಬಿನಾರ್ ಅಲ್ಲಿ ಮಾತಾಡ್ತಾ ಇದೀವಿ. ಒಬ್ಬರ ಮನೆಗೆ ಒಬ್ರು ಫ್ರೆಂಡ್ ಮನೆಗೆ ಹೋಗೋಂಗಿಲ್ಲ, ರಿಲೇಟಿವ್ ಮನೆಗೆ ಹೋಗಕ್ಕಾಗಲ್ಲ, ಈಗಾಗಲೇ ಶುರು ಆಗಿದೆ. ಎಕನಾಮಿಕ್ ಬಗ್ಗೆ ನಾನು ಚೇಂಬರ್ ಆಫ್ ಕಾಮರ್ಸ್ ಅಥವಾ ರೋಟೇರಿಯನ್ಸ್ ಮುಂದೆ ಹೇಳೋ ಗೋಜೆ ಇಲ್ಲ, ತುಂಬಾನೇ ಅಫೆಕ್ಟ್ ಆಗಿದೆ, ಆಗ್ತಾ ಇದೆ. ಅಂಡ್ ಅದರಿಂದ ಸರಿ ಮಾಡ್ಲಿಕ್ಕೆ ಮತ್ತೆ ಸಮಯನೂ ತಗೊಳುತ್ತೆ. ಎಮೋಷನಲ್ ಇಂಪ್ಯಾಕ್ಟ್ ಆಗುತ್ತೆ. ಜನ ಅಂದ್ರೆ ಅಯ್ಯೋ ಬಂತು ಏನೋ ಬಂತು, ಪಾಸಿಟಿವ್ ಬಂತು, ಎಲ್ಲರಂತೂ ನಿಮ್ಗೆ ಪೇಪರ್ ಓದಿರ್ಬೇಕು, ಪಾಸಿಟಿವ್ ಬಂತು ಅಂತ ಹೆದರ್ಕೊಂಡು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಮಟ್ಟಿಗೆ ಎಮೋಷನಲ್ ಇಂಪ್ಯಾಕ್ಟ್ ಆಗುತ್ತೆ. ಇದಲ್ಲದೆ ಕಾಯಿಲೆ ಬಂದಾಗ ಸಫರಿಂಗ್ ಆಗತ್ತೆ, ಅಂಡ್ ಕೆಲವು ಕೇಸಲ್ಲಿ ಸಾವು ಕೂಡ ಸಂಭವಿಸ್ತಾ ಇದೆ. ಅದರಿಂದ ನಾವು ಖಂಡಿತ ಏನಾಗಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಪ್ರಯಾಣ ಮಾಡೋದು ಜಾಸ್ತಿ ಆಗಿದೆ, ಪ್ರಯಾಣ ಮಾಡ್ಲಿಕ್ಕೆ ಸೌಕರ್ಯಗಳು ಜಾಸ್ತಿ ಆಗಿದೆ. ಹಳೆ ಒಂದ್ ಕಡೆ ಕಾಯಿಲೆ ಬಂದ್ರೆ ಅಲ್ಲೇ ಇರ್ತಿತ್ತು, ಈಗ ಬೇರೆ ಬೇರೆ ಟ್ರೈನ್ ಇರ್ಬೋದು, ಬಸ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಡಿಸೆಂಬರ್ ಜನವರಿಲಿ ಚೈನಾದಲ್ಲಿ ಕಾಯಿಲೆ ಮಾರ್ಚ್ ಇಂದ ಜುಲೈ ಒಳಗೆ ಜಗತ್ತಿನಲ್ಲಿ ಎಲ್ಲಾ ಕಡೆ ಇದೆ. ಎಲ್ಲೋ ಕೆಲವು ಕಡೆ, ಉದಾಹರಣೆಗೆ ನಮ್ಮ ಲಕ್ಷದ್ವೀಪ, ಅಲ್ಲಿ ಕಾಯಿಲೆ ಇಲ್ಲ. ಯಾಕೆ? ಅವ್ರು ಹೊರಗಡೆಯಿಂದ ಯಾರು ಬರ್ದಂಗ್ ನೋಡಿದ್ರು, ಅಲ್ಲಿರೋ ಯಾರು ಹೊರಗಡೆ ಹೋದ್ರೆ ನೀವು ವಾಪಸ್ ಬರೋಂಗಿಲ್ಲ ಅಂದ್ರು. ಈಗ ಇಂಡಿಯಾದಲ್ಲಿ ಲಕ್ಷದ್ವೀಪಲ್ಲಿ ಮಾತ್ರ ಕಾಯಿಲೆ ಇಲ್ಲ. ಆದ್ರೆ ಶಿವಮೊಗ್ಗದಲ್ಲಾಗ್ಲಿ, ಬೆಂಗಳೂರಲ್ಲಾಗ್ಲಿ ಜನ ಬರೋದು ಹೋಗೋದು ನಡೆದೇ ಇದೆ. ಖಂಡಿತ ಕಾಯಿಲೆಗಳು ಜಾಸ್ತಿ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಯಾಣ ಮಾಡ್ಲಿಕ್ಕೆ ಸೌಕರ್ಯಗಳಿದೆ. ಇದು ಬಂದಾಗ ಜನವರಿಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತು, ಇಲ್ಲ ಇದು ಸ್ವಲ್ಪ ಯೋಚನೆ ಮಾಡುವಂಥದ್ದು, ಇದ್ರ ಬಗ್ಗೆ ನಾವು ಸ್ಟೇಟಸ್ ಹಾಕ್ತೀವಿ ದಿನಾಲು ಅಂತ. ಇದು ಜನವರಿ 20ನೇ ತಾರೀಕು WHO ಸ್ಟೇಟಸ್ ಹಾಕ್ತು. ಅವಾಗ ನಾನು ಜನವರಿಲಿ ಇದ್ರ ಬಗ್ಗೆ ಒಂದು ಕಡೆ ಲೆಕ್ಚರ್ ಕೊಡುವಾಗ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಏನು ಚೈನಾದಲ್ಲಿದೆ, ಎಷ್ಟಿದೆ, ಎಲ್ಲ ಸೇರಿ 282 ಕನ್ಫರ್ಮ್ಡ್ ಕೇಸಸ್ ಅಂತ. ಈಗನೆಲ್ಲ ನಾವು ನಗ್ಬೇಕು, 282 ಅಂದ್ರೆ ಒಂದೊಂದು ಊರಲ್ಲಿ ಬರ್ತಾ ಇದೆ ನಮ್ಗಷ್ಟು. ಬರ್ತಾ ಏನಾಯ್ತು, ಫೆಬ್ರವರಿಲಿ ಸ್ವಲ್ಪ ಕಡೆ ಜಾಸ್ತಿ ಆಗೋಕ್ ಶುರು ಆಯ್ತು, ಕೆಲವು ಕಡೆ ಮಾತ್ರ ಶುರು ಆಯ್ತು. ಫೆಬ್ರವರಿ ಎಂಡ್ ಅಲ್ಲಿ ಸುಮಾರು ದೇಶಗಳಿಗೆ ಶುರು ಆಯ್ತು, ಇಟ್ಲಿ, ಯುರೋಪ್, ಅಮೆರಿಕ ಎಲ್ಲ ಶುರು ಆಯ್ತು. ನಮ್ಮ ದೇಶದಲ್ಲಿ ಸ್ವಲ್ಪ ಬರ್ತಾ ಇತ್ತು. ಈಗ ಜಗತ್ತಿನಲ್ಲಿ ಎಲ್ಲಾ ಕಡೆ ಇದೆ.
1 ಲಕ್ಷಕ್ಕಿಂತ ಜಾಸ್ತಿ ಇರೋ ಕಡೆ ಈ ಕಲರ್ ಹಾಕ್ತಾರೆ. ನಮ್ಮನ್ನ ಭಾರತ ದೇಶ, ಬ್ರೆಜಿಲ್, ಅಮೇರಿಕಾ ಇಂಥ ಕಡೆ ಎಲ್ಲ 1 ಲಕ್ಷಕ್ಕಿಂತ ಜಾಸ್ತಿ. ಜಗತ್ತಿನೆಲ್ಲ ತುಂಬಾ ಕಡೆ ಆಗಿದೆ. ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಈಗ ಸದ್ಯಕ್ಕೆ ನಾವು ಜಾಸ್ತಿ ಆಗ್ತಾ ಇರೋ ಇದರಲ್ಲಿ ಇದೀವಿ, ಅಂದ್ರೆ ಹೆದರ್ಕೊಳ್ಳುವಂತ ಕಾಯಿಲೆ ಟೈಮಲ್ಲೇ ಇದೀವಿ. ಡೆಲ್ಲಿಯಲ್ಲಿ ಜಾಸ್ತಿ ಆಗಿತ್ತು, ಈಗ ಕಡಿಮೆ ಆಗ್ತಾ ಇದೆ. ತಮಿಳ್ನಾಡು ಜಾಸ್ತಿ ಆಗ್ತಾ ಇದೆ, ಮಹಾರಾಷ್ಟ್ರ ಜಾಸ್ತಿ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ಬಂದ್ರೆ ಇವತ್ತಿನ ಪ್ರಕಾರ 1064 ಒಟ್ಟು ಕೇಸ್ಗಳಿದೆ. ಅದರಲ್ಲಿ 661 ಕೇಸ್ ಆಕ್ಟಿವ್ ಇದೆ ಅಂತ. ಅಂದ್ರೆ ಏನರ್ಥ, ನಾವು ಪರೀಕ್ಷೆ ಮಾಡಿದವರಲ್ಲಿ ಇಷ್ಟು ಜನಕ್ಕೆ 666 ಜನಕ್ಕೆ ಪಾಸಿಟಿವ್ ಇದ್ದವರು ಇನ್ನೂ ಆಕ್ಟಿವ್ ಆಗಿದ್ದಾರೆ, ಇನ್ನೂ 28 ದಿವಸವರೆಗೆ ಆಗಿಲ್ಲ. ಮಿಕ್ಕಿದ 400 ಜನ ಏನಾಗಿದೆ, ಅವರಿಗೆ ಬಂದು ಹೋಗಿದೆ. ಹೋದ ತಿಂಗಳು ಆಚೆ ತಿಂಗಳು ಅವ್ರು ಪಾಸಿಟಿವ್ ಬಂದಿತ್ತು, ಅವರೆಲ್ಲ ಈಗ ವಾಸಿಯಾಗಿದ್ದಾರೆ. ಅವರಿಂದ ಸಮಾಜಕ್ಕೆ ಬೇರೆಯವರಿಗೆ ಬರ್ತಾ ಇಲ್ಲ, ಬರೋದಿಲ್ಲ ಅಂತ. ಇದು ನಮ್ಮ ಶಿವಮೊಗ್ಗದ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ಇದ್ರ ಯಾಕೆ ಹೇಳಿದೆ ಅಂದ್ರೆ, ನಾನು ಈ ಕಾರಣಕ್ಕೋಸ್ಕರ ಹೇಳಿದೆ. ನಿನ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು, ಇಂಡಿಯಾದಲ್ಲಿ ಇನ್ನು ಈಗ ಕ್ಲಸ್ಟರ್ಸ್ ಆಫ್ ಕೇಸಸ್ ಇದೆ ಅಂತ. ಅದೇ ಪಕ್ಕದ ಬಾಂಗ್ಲಾದೇಶಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಇದೆ. ಕಮ್ಯುನಿಟಿ ಸ್ಪ್ರೆಡ್ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ, ನಮ್ ಕೈ ಮೀರಿ ಹೋಗ್ಬಿಟ್ಟಿದೆ. ಕ್ಲಸ್ಟರ್ಸ್ ಆಫ್ ಕೇಸ್ ಇದೆ ಅಂದ್ರೆ ಶಿವಮೊಗ್ಗದಲ್ಲಿ ಒಬ್ಬರಿಗೆ ಬಂದಿದೆ, ಅವ್ರ ಸುತ್ತಮುತ್ತಲವ್ರು ಬಂದಿದೆ, ಆದ್ರೆ ಪಕ್ಕದ ರೋಡವ್ರಿಗೆ ಇನ್ನೂ ಬಂದಿಲ್ಲ. ನಾವು ತಡೆಗಟ್ಟುವ ಸಾಧ್ಯತೆ ಈಗ್ಲೂ ನಮ್ಮಲ್ಲಿ ಗೋಲ್ಡನ್ ಚಾನ್ಸ್ ಇದೆ ಅಂತ. ಸೊ ಈಗ್ಲೂ ನಮ್ಮ ದೇಶದಲ್ಲಿ ಮೆಜಾರಿಟಿ ಕಡೆ ವಿ ಆರ್ ಗೆಟಿಂಗ್ ಓನ್ಲಿ ಕ್ಲಸ್ಟರ್ಸ್. ಅಲ್ಲಲ್ಲಿ ಬರ್ತಾ ಇದೆ, ಆದ್ರೆ ಇನ್ನು ಎಲ್ಲಾ ಕಡೆ ಕೈ ಮೀರೋ ಮಟ್ಟಿಗೆ ಹೋಗಿಲ್ಲ. ಮುಂದೆ ಏನಾಗುತ್ತೆ, ತುಂಬಾ ಜನಕ್ಕೆ ಬಂದಾಗ ಇನ್ಫೆಕ್ಷನ್, ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ. ಆತರ ಆದಾಗ ಆನೆ ಕಾಯಿಲೆ ಇನ್ಫೆಕ್ಷನ್ ಬರೋದು ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಕೇಳ್ತಾ ಇರ್ಬೇಕು, ತುಂಬಾ ಇದು ಬರುತ್ತೆ ವರ್ಡ್ ಹರ್ಡ್ ಇಮ್ಯುನಿಟಿ ಅಂತ. ಹರ್ಡ್ ಅಂದ್ರೆ ಒಂದು ಗುಂಪು, ಆ ಗುಂಪಿನಲ್ಲಿ ಎಲ್ಲಾ ತುಂಬಾ ಜನಕ್ಕೆ ಬಂದ್ಬಿಟ್ರೆ ಅಂತ. ಈಗಿನ ಲೆಕ್ಕದ ಪ್ರಕಾರ ದೆಹಲಿಯಲ್ಲಿ ಹರ್ಡ್ ಇಮ್ಯುನಿಟಿ ಶುರು ಆಗಿರ್ಬೋದು ಅಂತ ನಾವು ಅಂದಾಜು ಮಾಡ್ತಾ ಇದೀವಿ. ಇದು ಹರ್ಡ್ ಇಮ್ಯುನಿಟಿ ಕಾನ್ಸೆಪ್ಟ್. ಶುರುವಿನಲ್ಲಿ ಯಾರಿಗೂ ಕಾಯಿಲೆ ಇರೋರು ಒಬ್ರು ಬಂದ ತಕ್ಷಣ ಎಲ್ಲಾರ್ಗೂ ಕಾಯಿಲೆ ಹತ್ಕೊಂಡ್ಬಿಡುತ್ತೆ ಮೆಜಾರಿಟಿಗೆ. ಬರ್ತಾ ಕೆಲವರಿಗೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅವ್ರ ಕಾಯಿಲೆ ಬರ್ಬೋದು ಅಥವಾ ಗೊತ್ತಾಗದೇ ಇರ್ಬೋದು, ಎಸಿಂಪ್ಟಮ್ಯಾಟಿಕ್ ಇರ್ಬೋದು. ಇನ್ನು ಸ್ವಲ್ಪ ತಿಂಗಳು ಹೋದ್ಮೇಲೆ ಮೆಜಾರಿಟಿಗೆ ಹರ್ಡ್ ಇಮ್ಯುನಿಟಿ ಇರೋದ್ರಿಂದ ಕಾಯಿಲೆ ಇದ್ದವ್ರು ಇದ್ರೂ ಈ ಬ್ಲೂ ಇರೋರು ಸಸೆಪ್ಟಿಬಲ್, ಅವ್ರಿಗೆ ಹರಡೋದಿಲ್ಲ. ಇದನ್ನ 2 ರೀತಿ ಮಾಡ್ತೀವಿ ನಾವು. ಒಂದು, ಈ ಕಾಯಿಲೆ ಬರುತ್ತೆ ಆಗ ತಾನಾಗತ್ತೆ ನ್ಯಾಚುರಲ್ ಆಗಿ. ಇನ್ನೊಂದು, ವ್ಯಾಕ್ಸಿನ್ ಕೊಟ್ಟಾಗ ಈ ರೀತಿ ಆಗುತ್ತೆ. ಸಪೋಸ್ ಎಲ್ಲೋ ಇರೋರಿಗೆಲ್ಲ ನಾನು ವ್ಯಾಕ್ಸಿನ್ ಕೊಟ್ಬಿಟ್ರೆ ಕಾಯಿಲೆ ಇರೋ ರೆಡ್ ಮನುಷ್ಯ ಬಂದ್ರು ಬ್ಲೂ ಇರೋ ಮಗುಗೆ ಅಥವಾ ದೊಡ್ಡವರಿಗೆ ಬರೋದಿಲ್ಲ, ಪ್ರೊಟೆಕ್ಟ್ ಆಗುತ್ತೆ. ಇದು ವ್ಯಾಕ್ಸಿನೇಷನ್ ನಾವು ಈ ಕಾನ್ಸೆಪ್ಟ್ ನ ಉಪಯೋಗಿಸ್ಕೊಳ್ತೀವಿ. ಲಸಿಕೆ ಕೊಟ್ಟಾಗ ಇದಾಗತ್ತೆ. ಈ ಕೊರೋನಾ ಅನ್ನೋದು ಒಂದು ಚಿಕ್ಕ ವೈರಸ್. ಚಿಕ್ಕದು ಅಂದ್ರೆ ನಮ್ಮ ನಮ್ಮ ತಲೆ ಕೂದಲು ಮೇಲೆ ಅದನ್ನ ಇಟ್ಟರೆ ಒಂದು 3000 ಒಟ್ಟೊಟ್ಟಿಗೆ ಇಡ್ಬೋದು, ಅಷ್ಟು ಚಿಕ್ಕದು. 125 ನ್ಯಾನೋಮೀಟರ್ ಇರುತ್ತದು. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಆಕ್ಚುಲಿ ಕಾಣುತ್ತೆ, ಫೋಟೋ ಹೊಡಿಬಹುದು. ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಶ್ವಾಸಕೋಶಗಳಿಗೆ, ರೆಸ್ಪಿರೇಟರಿ ಟ್ರ್ಯಾಕ್ಟ್, ಮೂಗು, ಗಂಟಲು, ಬಾಯಿ ಅಥವಾ ಒಳಗೆ ಶ್ವಾಸಕೋಶಕ್ಕೆ ಒಳಗಡೆ ಹೋದ್ರೆ ಅಲ್ಲಿ ಅದು ಅಂಟ್ಕೊಂಡು ನಮ್ಮ ಸೆಲ್ ಒಳಗೆ ಹೋಗುತ್ತೆ. ಈ ವೈರಸ್ಗಳೆಲ್ಲ ಇದೊಂದೇ ಅಲ್ಲ, ಎಲ್ಲ ವೈರಸ್ ಏನ್ ತಮಾಷೆ ಅಂದ್ರೆ ಅದು ಹೊರಗಡೆ ಬಿದ್ದಾಗ ಅದು ಇದಾಗಲ್ಲ, ಮಲ್ಟಿಪ್ಲೈ ಆಗಲ್ಲ. ಬದುಕಿರುತ್ತೆ, ಮಲ್ಟಿಪ್ಲೈ ಆಗಲ್ಲ. ಆದ್ರೆ ನಮ್ಮ ದೇಹಕ್ಕೆ ಒಳಗಡೆ ಹೋದಾಗ ಅಂಟುಕೊಳ್ಳುತ್ತೆ. ಅದಕ್ಕೆ ಸ್ಪೆಸಿಫಿಕ್ ಅಂಟುಕೊಳ್ಳಿಕ್ಕೆ ಒಂದಿಷ್ಟು ಕಣಗಳಿರುತ್ತೆ, ಅದ್ರ ಮೂಲಕ ಅಂಟುಕೊಂಡು ನಮ್ಮ ದೇಹದ ಸೆಲ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋದ್ಮೇಲೆ ಒಂದಿದ್ದು ಲಕ್ಷಾಂತರ ಆಗತ್ತೆ. ನಮ್ಮದೇ ಎಲ್ಲ ಉಪಯೋಗಿಸ್ಕೊಂಡು, ಈ ಉದಾಹರಣೆಗೆ ನಾನು ಯಾವ್ದೋ ಫ್ಯಾಕ್ಟ್ರಿ ನುಗ್ಗಿ ಅಲ್ಲಿರೋ ಸಾಮಾನ್ಯ ಉಪಯೋಗಿಸ್ಕೊಂಡು, ರಾ ಮೆಟೀರಿಯಲ್ ಉಪಯೋಗಿಸ್ಕೊಂಡು ನನ್ ಸಾಮಾನ್ ಮಾಡ್ಕೊಳ್ತಾರ ವಿತೌಟ್ ದ ಪರ್ಮಿಷನ್. ಈ ವೈರಸ್ ಆಗೋಗಿ ಒಳಗಡೆ ಹೋಗಿ ಅಂಟ್ಕೊಂಡು ನಮ್ಮ ಸೆಲ್ ಒಳಗೋಗಿ ಒಂದೊಂದು ಕೋಶದಲ್ಲೂ ಅದು ಒಂದಿದ್ದು ಲಕ್ಷಗಟ್ಲೆ, ಕೋಟಿಗಟ್ಲೆ ಆಗತ್ತೆ. ಅಷ್ಟಾದಾಗ ಏನಾಗತ್ತೆ, ನಮ್ಮ ಸೆಲ್ ಸತ್ತೋಗಿ ಹೊರಗಡೆ ಬಂದಿದ್ದ ವೈರಸ್ ಮತ್ತೆ ಬೇರೆ ಕಡೆ ಹೋಗಿ ಅಂಟ್ಕೊಳ್ಳುತ್ತೆ. ಜೊತೆಗೆ ಅದು ಮೇಲೆ ನಮ್ಮ ಶ್ವಾಸಕೋಶದ ಲೈನಿಂಗ್ ಅಲ್ಲಿ ಇದ್ದಿದ್ದು ನಾನು ಕೆಮ್ಮಿದಾಗ, ಸೀನಿದಾಗ ನನ್ನ ಉಗುಳಿನ ಮೂಲಕ ಅಲ್ಲಿ ಇಲ್ಲಿ ಬೀಳುತ್ತೆ. ಆ ಬಿದ್ದಿರೋ ವೈರಸ್ ನ ಇನ್ನೊಬ್ರು ತುಂಬಾ ಹತ್ರದಲ್ಲಿ ಕೂತಿದ್ರು, ಅವ್ರು ಉಸಿರು ಮೂಲಕ ಒಳಗಡೆ ಹೋಗ್ಬೋದು. ಅಥವಾ ನಾನು ಕೆಮ್ತೀನಿ, ನನ್ ಕಂಪ್ಯೂಟರ್ ಮೇಲೆ ಟೇಬಲ್ ಮೇಲೆ ಬೀಳುತ್ತೆ, ಅಲ್ಲಿ ಇನ್ನೊಬ್ರು ಬಂದು ಕೈ ಇಟ್ಟಿರ್ತಾರೆ, ಅವ್ರ ಕೈ ಬಾಯಿ ಇಟ್ಕೋತಾರೆ, ಅವ್ರ ಬಾಯಿಗೆ ಹೋಗ್ಬೋದು.
ಅಥವಾ ನಮ್ಗೆಲ್ಲ ಒಂದು ಕೆಟ್ಟ ಹ್ಯಾಬಿಟ್ ಇದೆ, ಮಧ್ಯ ಮಧ್ಯ ಸ್ವಲ್ಪ ಕನ್ನಡಕ ತೆಗೆದು ಕಣ್ಣಿಗೆ ಅನ್ಕೋತೀವಿ, ಮೂಗಲ್ಲೇನೋ ಬಟ್ ಇದ್ ಮಾಡ್ಕೊಳಕ್ ಹೋಗ್ತೀವಿ. ಅವಾಗ ನಮ್ಮ ಕೈ ಮೂಲಕ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಅಂದ್ರೆ ಕಣ್ಣು, ಮೂಗು, ಬಾಯಿ ಹೋದ್ರೆ ಅಥವಾ ಕೆಮ್ಮಿದಾಗ ಮಾಡಿದಾಗ ತುಂಬಾ ಹತ್ರ ಇದ್ರೆ, 3 ಹತ್ರ ಇದ್ರೆ ದೊಡ್ಡ ದೊಡ್ಡ ಕಣಗಳಲ್ಲಿ ವೈರಸ್ ಇರುತ್ತೆ, ಅದರ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ಹೋದ್ರೆ ಇನ್ನೊಬ್ಬರಿಗೆ ಬರುತ್ತೆ. ಇಲ್ಲಿ 2 ಇಂಪಾರ್ಟೆಂಟ್, ತುಂಬಾ ದೂರ ಇದ್ದವರಿಗೆ ಬರೋ ಚಾನ್ಸ್ ತುಂಬಾನೇ ಕಡಿಮೆ. ಇನ್ನೊಂದು, ತುಂಬಾ ಹೊತ್ತಿದ್ರೆ ಬರೋ ಚಾನ್ಸಸ್ ಜಾಸ್ತಿ, ಡೋಸ್ ಜಾಸ್ತಿ ಆಗುತ್ತೆ. ಈಗ ನಾನು ಇನ್ನೊಬ್ರು ಫ್ರೆಂಡ್ ಪಕ್ಕ ಕೂತ್ಕೊಂಡು ಏನೋ ಪ್ರಾಜೆಕ್ಟ್ ಏನೋ ಮಾಡ್ತಾ ಇರ್ತೀವಿ, 2 ಗಂಟೆ ಡಿಸ್ಕಸ್ ಮಾಡಿದ್ವಿ ಅನ್ಕೊಳ್ಳಿ, ಒಬ್ಬರಿಗೆ ಪಾಸಿಟಿವ್ ಇದ್ರೆ ಇನ್ನೊಬ್ಬರೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಅದೇ ಫ್ರೆಂಡು ಪಾಸಿಟಿವ್ ಇದ್ದವ್ರ ಜೊತೆನೆ ನಾನು ಹೋಗ್ಬಿಟ್ಟು ಅವ್ರ ಮನೆ ಗೇಟ್ ಹತ್ರ ನಿಂತು 1-2 ನಿಮಿಷ ಮಾತಾಡಿ ಬಂದ್ಬಿಟ್ರೆ ನನಗೆ ಬರೋ ಚಾನ್ಸಸ್ ಕಡಿಮೆ. ಸೊ ಇಲ್ಲಿ ವೈರಸ್ ಇರೋರಿಂದಾನೇ ಬರೋದು, ತಾನೇ ಬರೋದಿಲ್ಲ, ತಾನೇ ವೈರಸ್ ಎಲ್ಲೂ ಹುಟ್ಟಲ್ಲ, ಒಬ್ರಿಂದಾನೇ ಇನ್ನೊಬ್ರು ಬರ್ಬೇಕು. ಇನ್ನೊಂದು ಪ್ರೊಲಾಂಗ್ಡ್, ಜಾಸ್ತಿ ಹೊತ್ತು 15 ನಿಮಿಷಕ್ಕಿಂತ ಜಾಸ್ತಿ ಒಟ್ಟಿಗೆ ಇದ್ದಾಗ ಬರೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಕ್ಲೋಸ್ ಕಾಂಟ್ಯಾಕ್ಟ್, ಹತ್ರ ಇದ್ದಾಗ. 4ನೇ ಸಿ ಏನಂದ್ರೆ ಕ್ಲೋಸ್ ರೂಮ್. ಪಾಸಿಟಿವ್ ಇದ್ದವರು ನೆಗೆಟಿವ್ ಇದ್ದವ್ರ ಜೊತೆ ಒಂದೇ ರೂಮ್ ಅಲ್ಲಿ ಇದ್ರೆ ಗಾಳಿ ಆಡಲ್ಲ ಜಾಸ್ತಿ, ಅದರಿಂದ ಬರೋ ಚಾನ್ಸಸ್ ಜಾಸ್ತಿ. ಇವೆಲ್ಲ ಎಲ್ಲಿ ಮುಖ್ಯ ಆಗತ್ತೆ ಅಂದ್ರೆ, ನಾವು ಸೇಮ್ ಸಿಚುವೇಶನ್ ಒಂದು ಮೀಟಿಂಗ್ ಮಾಡಬೇಕು, ಓಪನ್ ಏರ್ ಅಲ್ಲಿ ಮಾಡ್ಬೋದು. ಆಗಿನ ಕಾಲದಲ್ಲೇ ಮರದ ಕೆಳಗಡೆ ರವೀಂದ್ರನಾಥ್ ಠಾಗೂರ್ ಅವರು ಮೀಟಿಂಗ್ ಮಾಡ್ತಾ ಇದ್ರಂತೆ. ಓಪನ್ ಮೀಟಿಂಗ್ ಮಾಡಿದಾಗ ಒಬ್ಬರಿಂದ ಇನ್ನೊಬ್ರು ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇನ್ನೊಂದು, ರೂಮಲ್ಲಿ ಮಾಡ್ಬೇಕಾ, AC ಆಫ್ ಮಾಡಿ ಕಿಟಕಿ ಬಾಗಿಲು ತೆಗೆದು ಸ್ವಲ್ಪ ದೂರ ಕೂತ್ಕೊಂಡು ಮಾಡಿದ್ರೆ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅಥವಾ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅವ್ರವ್ರ ಮನೇಲಿ ಅವ್ರು ಇರಿ, ಈ ತರ ವೆಬಿನಾರ್ ತರ ಮಾಡಿದ್ರೆ ಒಬ್ರಿಂದ ಒಬ್ರಿಗೆ ಬರೋ ಚಾನ್ಸಸ್ ಇರಲ್ಲ. 2ನೇದು ಎಲ್ಲಿ ಬರುತ್ತೆ, ಕೈ, ಹ್ಯಾಂಡ್ ವಾಷಿಂಗ್ ಅಂತ. ಕೈಯಿಂದ ಒಳಗಡೆ ಹೋಗುತ್ತಾ? ಖಂಡಿತ ಹೋಗಲ್ಲ. ವೈರಸ್ಸು ನಮ್ಮ ಸ್ಕಿನ್ ಮೇಲೆ, ಕೈ ಮೇಲೆ ಬಿದ್ದರೆ ಅದು ಒಳಗಡೆ ಹೋಗಲ್ಲ. ಆದರೆ ನಮ್ಮ ಕೈ ಅಲ್ಲಿ ಮುಟ್ತೀವಿ, ನಮ್ಮ ಕೈ ಮೇಲೆ ಒಯ್ದಿರೋ ವೈರಸ್ಸು ನಮ್ಮ ಬಾಯಿ ಒಳಗೆ, ಮೂಗೊಳಗೆ ಅಥವಾ ಕಣ್ಣಿನ ಮ್ಯೂಕಸ್ ಮೆಂಬ್ರೇನ್ ಪಾರ್ಟ್ ಕಂಜಕ್ಟಿವ್ ಆಗಿ ಹೋದ್ರೆ ಅಲ್ಲಿಂದ ಒಳಗಡೆ ಹೋಗುತ್ತೆ. ಅದರಿಂದ ಕೈ ತೊಳ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿಲಿ ಮೊದಲಿಂದ ಇದೆ, ಹೊರಗಡೆ ಹೋಗಿ ಬಂದ್ರೆ ಕೈ ಕೈಕಾಲು ತೊಳ್ಕೊತೀವಿ, ಕೈಕಾಲು ತೊಳ್ಕೊಳ್ಳದೆ ಊಟ ಮಾಡಲ್ಲ. ಹೆಂಗಸರಂತೂ ಇನ್ನೂ ಕ್ಲೀನು, ಅಡಿಗೆ ಮಾಡ್ಬೇಕಾದ್ರೆ ಅದೊಂದರಿಂದ ಇನ್ನೊಂದು ಮುಟ್ಟಲ್ಲ, ಎಲ್ಲ ಮಾಡ್ತಾರೆ. ಅದನ್ನ ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ಇನ್ನೂ ಜಾಸ್ತಿ ಮಾಡಬೇಕು, ಜ್ಞಾಪಕ ಇಟ್ಕೊಂಡು ಮಾಡ್ಬೇಕು. ಸೊ ಡಿಸೀಸ್ ಬರೋದು ಏರ್ ಬಾರ್ನ್ ಡ್ರಾಪ್ಲೆಟ್ ಫ್ರಮ್ ಇನ್ಫೆಕ್ಟೆಡ್ ಹ್ಯೂಮನ್ ಬೀಯಿಂಗ್ ಮಾತ್ರ. ಇದುವರೆಗೂ ಬೇರೆ ಪ್ರಾಣಿಗಳಿಂದ ತುಂಬಾ ಜನಕ್ಕೆ ಹೆದರಿಕೆ ಇರುತ್ತೆ, ನಾಯಿ ಇದೆ ನಮ್ಮಲ್ಲಿ, ಬೆಕ್ಕಿದೆ, ಅವಕ್ಕೆ ಬರ್ಬೋದಾ, ಎಲ್ಲೋ ಬಂದಿತ್ತು ಪೇಪರ್ ಅಲ್ಲಿ. ಪ್ರಾಣಿಗಳಿಂದ ಮನುಷ್ಯರಿಗೆ ಮತ್ತೆ ಬಂದಿರೋದು ಇದುವರೆಗೂ ರೂಢಿ ಇಲ್ಲ. ಫೊಮೈಟ್ಸ್, ಈ ಕರ್ಚೀಫು, ಡೋರ್ ಹ್ಯಾಂಡ್ಲು, ಟೇಬಲ್ ಸರ್ಫೇಸು, ಇವೆಲ್ಲ ನಾವು ಕೈಯಿಂದ ಮುಟ್ಟಿ ಕೈ ತೊಳ್ಕೊಳ್ಳದೆ ನಮ್ಮ ಬಾಯಲ್ಲಿಟ್ರೆ ಇದೆಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ಚೀಫ್ಗಳು ಶೇರ್ ಮಾಡಬಾರ್ದು, ಟವೆಲ್ ಶೇರ್ ಮಾಡಬಾರ್ದು. ಆಫೀಸಲ್ಲಿ ಅದೇ ಡೋರ್ ಎಲ್ಲರೂ ಹ್ಯಾಂಡ್ ಹಿಡಿದು ಓಪನ್ ಮಾಡಿ ಮುಟ್ಟಿ ಹೋಗ್ತಿರ್ತಾರೆ. 2 ಕೆಲಸ ಮಾಡ್ಬೋದು, ಇಲ್ಲ ಡೋರ್ ಓಪನ್ ಇಟ್ಬಿಡೋದು, ಇಲ್ಲ ಸಾಧ್ಯ ಆಗಲ್ಲ ಅಂದ್ರೆ ಡೋರ್ ಕೆಳಗಡೆ ಕೆಲವು ಅಟ್ಯಾಚ್ಮೆಂಟ್ಸ್ ಬಂದಿದೆ, ಕಾಲಲ್ಲಿ ಡೋರ್ ಎಳೆದು ಕ್ಲೋಸ್ ಮಾಡತಾರ. ಇಲ್ಲದೆ ಇದ್ರೆ ಎಡಗೈಯಲ್ಲೇ ಡೋರ್ ಓಪನ್ ಮಾಡೋದು, ಬಲಗೈಯಲ್ಲಿ ಊಟ ಮಾಡೋದೆಲ್ಲ ಮಾಡ್ತೀವಿ. ಜ್ಞಾಪಕ ಇಟ್ಕೊಂಡು ನಾವು ಯೂಶಲಿ ಬಲಗೈಯಿಂದ ತಗೊಳಕ್ ಹೋಗ್ತೀವಿ, ಡೋರ್ ತೆಗೆಯೋದು, ಡ್ರಾಯರ್ ತೆಗೆಯೋದು, ಅದಕ್ಕೆಲ್ಲ ಎಡಗೈ ರೂಢಿ ಮಾಡ್ಕೊಳ್ಳಿ. ಇನ್ನು ಬೇರೆ ಎಲ್ಲ ಪೇಪರ್ಲಿ ಇದ್ರಲ್ಲಿ ಬಂದಿದೆ, ಫೀಕಲ್ ಆಗ್ಬೋದು, ಅಂದ್ರೆ ನಮ್ಮ ವೈರಸ್ ಇನ್ಫೆಕ್ಷನ್ ಇದ್ದವನಲ್ಲಿ ಅವನ ಮಲಮೂತ್ರದಲ್ಲಿ ಇರುತ್ತೆ, ಅದು ಕುಡಿ ನೀರ್ಗೆ ಹೋದ್ರೆ ಆ ರೀತಿ ಇದುವರೆಗೂ ಯಾರಿಗೂ ಆಗಿಲ್ಲ. ಆಗ ಸಾಧ್ಯ ಇದೆಯಾ? ಇದೆ, ಆದ್ರೆ ಚಾನ್ಸಸ್ ತುಂಬಾನೇ ಕಡಿಮೆ, ಅದ್ರ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ನಮ್ಗೆ ಅನ್ಸಲ್ಲ, ನಾವು ಕೆಮ್ಮಿದಾಗ ಸೀನಿದಾಗ ತುಂಬಾ ಕಣಗಳು ಹೊರಗಡೆ ಬರುತ್ತೆ, ಅವು ಗಾಳಿಲಿ 3 ರಿಂದ 20 ನಿಮಿಷ ತೇಲಾಡ್ತಿರುತ್ತೆ. ಅದರಿಂದ ಕೆಮ್ಮುವಾಗ ಸೀನುವಾಗ ಮುಂದೆ ಕೈ ಇಟ್ಕೊಳ್ಳೋದು ಅಥವಾ ಕರ್ಚೀಫು ಅಥವಾ ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು, ನಾವು ಕೈ ಅಲ್ಲಿ ಇಲ್ಲಿ ಮುಟ್ಟೋದ್ರಿಂದ ಕೈ ಬದಲು ನಾವು ಈ ತರ ಮಾಡಿದ್ರೆ ನಮ್ಮ ಎಲ್ಬೋ ಒಳಗೆ, ಮೊಣಕೆ ಒಳಗೆ ನಾವು ಕೆಮ್ಮಿದ್ರೆ ಸೀನಿದ್ರೆ ಆಗ ಇನ್ನೊಬ್ಬರಿಗೆ ರಿಸ್ಕ್ ಇರಲ್ಲ, ಮತ್ತೊಬ್ಬರಿಗೆ ಅದು ಬರೋ ಚಾನ್ಸಸ್ ಕಡಿಮೆ. ಒಬ್ಬರಿಗೆ ಪಾಸಿಟಿವ್ ಇದೆ, ಅವರಿಂದ ಎಷ್ಟು ದಿವಸ ಬರ್ಬೋದು? ಯೂಶಲಿ ಅವರಿಗೆ ಜ್ವರ ಬರಕ್ 1-2 ದಿವಸ ಮೊದಲಿಂದ, ಜ್ವರ ಬಂದ 3-4 ದಿವಸವರೆಗೂ ಜಾಸ್ತಿ ಬರುತ್ತೆ ಒಬ್ಬರಿಂದ ಒಬ್ಬರಿಗೆ. ಆದ್ರೆ ಎಲ್ಲಿವರೆಗೂ ಜ್ವರ ಕೆಮ್ಮು ಇರುತ್ತೋ ಅಲ್ಲಿವರೆಗೂ ಬರ್ಬೋದು, ಅಥವಾ 14 ದಿವಸವರೆಗೂ ಬರ್ಬೋದು. ಬರುತ್ತಾ?
ಸಾಧ್ಯ ಇದೆ. ಅದರಿಂದ ಏನ್ ಮಾಡ್ಬೇಕು, ನಾವು ಪ್ರಿಪೇರ್ ಆಗಿ ಬರ್ದಂಗೆ ನೋಡ್ಕೊಳ್ಳೋದು ಜ್ಞಾನತನ. ನಾಳೆ ತುಂಬಾ ಜಾಸ್ತಿ ಆಗ್ಬೋದು ಅಥವಾ ಶಿವಮೊಗ್ಗದಲ್ಲಿ ಕಡಿಮೆ ಆಗಿ ಬರೀ ಹೊಗೆ ಬಂದಂಗೆ ಹೋಗ್ಬಿಡ್ಬೋದು. ಸೊ ನಾವು ಈ ರೀತಿ ತುಂಬಾ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಬಂದಾಗ ಏನಾಗುತ್ತೆ, ಇದು ಬೇರೆ ವೈರಸ್ ತರಾನೇ ಮೈಕೈ ನೋವು, ಜ್ವರ, ಕೆಮ್ಮು, ಯೂಶಲಿ ಡ್ರೈ ಕಾಫ್ ಬರ್ತಾ ಇದೆ. ಕರೋನಾದಲ್ಲಿ ನಮ್ಗೆ ಕಫ ಬರ್ತಾ ಇಲ್ಲ, ಡ್ರೈ ಕಾಫು, ತುಂಬಾ ಸುಸ್ತು, ಉಸಿರಾಡಕ್ ಕಷ್ಟ, ಗಂಟ್ಲು ನೋವು, ಕೆಲವರಿಗೆ ಲೂಸ್ ಮೋಷನ್ನು. ಇದಲ್ಲದೆ ಈ ಕರೋನಾ ವೈರಸ್ ಅಲ್ಲಿ ತುಂಬಾ ಜನ ನಾವೇನ್ ನೋಡಿದೀವಿ ಅಂದ್ರೆ, ತುಂಬಾ ಜನಕ್ಕೆ ರುಚಿ ಗೊತ್ತಾಗಲ್ಲ, ಸ್ಮೆಲ್ ಗೊತ್ತಾಗಲ್ಲ. ಯೂಶಲಿ ಬೇರೆ ಇನ್ಫ್ಲುಯೆನ್ಸಾ ಅಲ್ಲೆಲ್ಲಾನು ಸ್ವಲ್ಪ ಬಾಯಿ ಕೆಟ್ಟಿದ್ದೆ ಅಂತೀವಿ ಹೊರತು ರುಚಿ ಗೊತ್ತಾಗತ್ತೆ. ಇಲ್ಲಿ ರುಚಿ ಗೊತ್ತಾಗೋದು ಕಮ್ಮಿ ಆಗತ್ತೆ, ಸ್ಮೆಲ್ ಗೊತ್ತಾಗೋದು, ವಾಸನೆಗಳು ಗೊತ್ತಾಗೋದು ಕಡಿಮೆ ಆಗತ್ತೆ. ಈ ಕೊರೋನಾದಲ್ಲಿ ಅದೊಂದು ಲಕ್ಷಣ ಹೊಸದಾಕೊಂಡಿದ್ವಿ. ನಾವು ಇದನ್ನೆಲ್ಲ ಸ್ಲೈಡ್ಸ್ ನಾನೆಲ್ಲ ಶೇರ್ ಮಾಡ್ತೀನಿ, ಎಲ್ಲಾನು ಓದ್ತಾ ಹೋಗಲ್ಲ. ಈಗ ಯಾರಿಗೆ ಜ್ವರ ಬಂದು ಜೊತೆಗೆ ಕೆಮ್ಮು, ಉಸಿರಾಡಕ್ ಕಷ್ಟ ಇದ್ರೆ ನಾವು ಕೊರೋನಾ ಅನ್ಕೊಂಡೇ ಅದನ್ನ ಮುಂದುವರಿಬೇಕು. ಫಾರಿನ್ಗೆ ಹೋಗಿ ಬಂದ್ರೆ ಅವೆಲ್ಲ ಈಗ ಅಪ್ಲೈನೇ ಆಗಲ್ಲ. ನಾವು ಅದನ್ನ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿದ್ಮೇಲೆ ಅದು ಕನ್ಫರ್ಮ್ ಕೇಸ್ ಆಗುತ್ತೆ. ಬಂದಾಗ ಏನ್ ಮಾಡೋದು, ಲಕ್ಕಿಲಿ ಕೊರೋನಾ ಇಸ್ ಅ ವೆರಿ ವೆರಿ ಮೈಲ್ಡ್ ಡಿಸೀಸ್. ನೀವು ಇವತ್ತು ನೋಡ್ಬೋದು, ಇಡೀ ಜಗತ್ತಿನಲ್ಲಿ ಕೋಟಿಗಿಂತ ಜಾಸ್ತಿ ಜನಕ್ಕೆ ಬಂದ್ರು ಸಾವುಗಳು ತುಂಬಾ ಕಡಿಮೆ ಆಗಿದೆ. ನಮ್ಮ ದೇಶದಲ್ಲಿ ಅದರಲ್ಲೂ ಬೇರೆ ದೇಶಕ್ಕಿಂತ ಸಾವುಗಳು ತುಂಬಾನೇ ಕಡಿಮೆ ಆಗಿದೆ. ಆದ್ರೆ ಬರ್ದಂಗ್ ನೋಡ್ಕೊಳ್ಳೋದು ನಮ್ದು ತುಂಬಾ ಮುಖ್ಯ. ಬಂದವ್ರಿಗೆ ಮನೆಯಲ್ಲಿ ವೆಂಟಿಲೇಟೆಡ್ ರೂಮು, 14 ದಿವಸ ಮನೇಲಿರ್ಬೇಕು, ಮುಖಕ್ಕೆ ಮಾಸ್ಕ್ ಹಾಕೋಬೇಕು, ಬೀಡಿ ಸಿಗರೇಟ್ ಖಂಡಿತ ಬಿಡಬೇಕು, ವಿಸಿಟರ್ಸ್ ಅವಾಯ್ಡ್ ಮಾಡಬೇಕು. ನೀವು ಬೇರೆಯವ್ರ ಕಡೆ ಹೋಗ್ಬೇಡಿ, ಬೇರೆಯವ್ರನ್ನು ನಿಮ್ಮ ಮನೆಗೆ ಕರಿಬೇಡಿ. ಆಮೇಲೆ ನೋಡ್ಕೋತಾ ಇರ್ಬೇಕು, ಏನೇನು BP, ಟೆಂಪರೇಚರು, ಪಲ್ಸ್ ಆಕ್ಸಿಮೀಟರ್ ಅಂತ ಆಕ್ಸಿಜನ್ ಟೆಸ್ಟ್ ಮಾಡ್ಲಿಕ್ಕೆ. ಆಮೇಲೆ ಅವ್ರು ಕೂಡ ಕೈಯನ್ನ ಚೆನ್ನಾಗಿ ತೊಳ್ಕೊತಾ ಇರ್ಬೇಕು. ಆಮೇಲೆ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು. ಇವೆಲ್ಲ ಇಂಪಾರ್ಟೆಂಟ್. ಏನು, ಕೈ ತೊಳ್ಕೊಳ್ಳೋದು. ಆಮೇಲೆ PPE ಅಂದ್ರೆ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್. ಈ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಲ್ಲಿ ತುಂಬಾ ತರ ಇದೆ. ನಮಗ್ ಬೇಕಾಗಿರೋದು, ಸಾಮಾನ್ಯ ಜನರಿಗೆ ಬೇಕಾಗಿರೋದು ಏನು, ಮಾಸ್ಕ್. ಮಾಸ್ಕ್ ಅಲ್ಲಿ 2-3 ತರ ಇದೆ. ಒಂದು ಬಟ್ಟೆ ಮಾಸ್ಕ್ ಯಾವುದೇ ತರದ್ದು, ಇನ್ನೊಂದು ಇವು ಸರ್ಜಿಕಲ್ ಮಾಸ್ಕ್ ಅಂತೀವಿ. ಇವೆಲ್ಲ ಸರ್ಜಿಕಲ್ ಮಾಸ್ಕ್. ಇದರಲ್ಲಿ 3 ಲೇಯರ್ ಇರುತ್ತೆ, ಜೊತೆಗೆ ಒಂದು ನೋಸ್ ಕ್ಲಿಪ್ ಅಂತ ಇರುತ್ತೆ. ಇದು ನಾವು ಕಟ್ಕೋತೀವಿ. ಇನ್ನೊಂದು N95 ಮಾಸ್ಕ್ ಅಂತ. N95 ಮಾಸ್ಕ್ ಅಂದ್ರೆ 95 ಅಂದ್ರೆ 95% ಇದು ಪ್ರೊಟೆಕ್ಷನ್, ವೈರಸ್ ಬರ್ದಂಗೆ ನೋಡ್ಕೊಳ್ಳುತ್ತೆ ಅಂತ. ಇದು ಸ್ವಲ್ಪ ಜಾಸ್ತಿ ತಿಕ್ ಇರುತ್ತೆ, ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಇದರಲ್ಲಿ 2 ತರ ಇದೆ. ಇದು N95 ಮಾಸ್ಕು. ಇನ್ನೊಂದು N95 ಮಾಸ್ಕು ಜೊತೆಗೆ ಒಂದು ಉಸಿರಾಡ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಪೀಸ್ ಬರುತ್ತೆ. ದಯವಿಟ್ಟು ಈ ತರದ್ ತಗೋಬೇಡಿ. ಇದರಲ್ಲಿ ಏನಾಗುತ್ತೆ, ಉಸಿರಾಡೋದು ಈಸಿ ಆಗತ್ತೆ. ಆದ್ರೆ ವೈರಸ್ ಅಕಸ್ಮಾತ್ ನನಗೆ ಇನ್ಫೆಕ್ಷನ್ ಇದ್ರೆ ನಾನು ಗಾಳಿಗೆ ಆರಾಮಾಗಿ ಬಿಟ್ಬಿಡ್ತೀನಿ. ಈ ಪಕ್ಕದಲ್ಲಿ ಹೋಲ್ ಇರುತ್ತೆ, ಹೊರಗಡೆ ಫಿಲ್ಟರ್ ಇರುತ್ತೆ. ಅದರಿಂದ ವೈರಸ್ಗೆ ಅದು ಫಿಲ್ಟರ್ ವರ್ಕ್ ಆಗಲ್ಲ. ಇದು ಅಲರ್ಜಿ ಇದ್ದವ್ರಿಗೆ ಮಾತ್ರ. ಸೊ ಈ ತರದ ಮಾಸ್ಕು ಖಂಡಿತ ತಗೋಬೇಡಿ. ಆರ್ಡಿನರಿ ಕ್ಲಾತ್ ಮಾಸ್ಕ್ ಇಸ್ ಮೋರ್ ದನ್ ಸಫಿಶಿಯಂಟ್ ಹುಷಾರಾಗಿದ್ದವರಿಗೆ. ಜ್ವರ ಕೆಮ್ಮು ಬಂದವರು ಈ ತರದ್ದು 3 ಲೇಯರ್ ಸರ್ಜಿಕಲ್ ಮಾಸ್ಕ್ ತಗೊಳ್ಳಿ. ಆರ್ಡಿನರಿ ಮಾಸ್ಕ್ ಆದ್ರೆ ನೀವು ವಾಶ್ ಮಾಡಿ ರಿಯೂಸ್ ಮಾಡ್ಬೋದು. ಇದು 3 ಲೇಯರ್ ಮಾಸ್ಕ್ ದಿನಕ್ಕೆ ಒಂದೇ ಯೂಸ್ ಮಾಡಿ 8 ಅವರ್ಸ್ ಆದ್ಮೇಲೆ ನಾವು ಚೇಂಜ್ ಮಾಡಬೇಕು. ಯು ಕ್ಯಾನಾಟ್ ರಿಯೂಸ್ ಇಟ್. N95 ಮಾಸ್ಕ್ ತಗೊಂಡ್ರೆ ಏನ್ ಮಾಡ್ಬೋದು, ಇದನ್ನ 1 ದಿವಸ ಉಪಯೋಗಿಸಿದ ಮೇಲೆ 4 ದಿವಸ ಸಪರೇಟ್ ಆಗಿ ಹಾಗೆ ತೆಗೆದಿಟ್ರೆ ಅದರಲ್ಲಿರೋ ವೈರಸ್ ಎಲ್ಲ ಸತ್ತೋಗುತ್ತೆ. ಮತ್ತೆ ಉಪಯೋಗಿಸ್ಬೋದು, ವಾಶ್ ಎಲ್ಲ ಮಾಡ್ಬೇಕಾಗಿಲ್ಲ. ಬೇರೆ ಹಾಸ್ಪಿಟಲ್ ಮಾಡಿದಾಗ ಹೈಡ್ರೋಜನ್ ಪೆರಾಕ್ಸೈಡ್ ಎಲ್ಲ ಮನೇಲಿ ಮಾಡ್ಬೇಕಾಗಿಲ್ಲ, ಸುಮ್ಮನೆ ತೆಗೆದಿಡ್ಬೋದು ಅಂದ್ರೆ ಕವರ್ಗೆ ಹಾಕಿ. ಅಂದ್ರೆ ಏನ್ ಮಾಡೋದು, 5 ಮಾಸ್ಕ್ ತಗೊಳ್ಳೋದು, 1, 2, 3, 4, 5 ಅಂತಾರೆ ಕವರ್ ಮೇಲೆ ಬರೆದಿಟ್ಬಿಟ್ಟು 1ನೇ ದಿವಸ 1 ಮಾಸ್ಕ್ ಹಾಕೊಳ್ಳೋದು, ಅದನ್ನ ವಾಪಸ್ 1ನೇ ಕವರ್ಗೆ ಹಾಕೋದು. 5 ದಿವಸ ಆದ್ಮೇಲೆ ಮತ್ತೆ 1ನೇ ಕವರ್ ತೆಗೆದು ಮತ್ತೆ ಹಾಕೊಳ್ಳೋದು. ಈ ರೀತಿ ಮಾಡೋದ್ರಿಂದ N95 ಮಾಸ್ಕ್ ಉಪಯೋಗಿಸ್ಬೋದು. ಇದಲ್ಲದೆ ನಾನಿದು PPT ಮತ್ತೆ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ. ಮನೆಯಲ್ಲಿ ಬಂದ್ರೆ ಏನ್ ಮಾಡ್ಬೇಕು, ಒಂದು ಗೈಡ್ಲೈನ್ ಇದೆ, ಹೋಮ್ ಕೇರ್ ಗೈಡ್ಲೈನ್ಸ್ ಅಂತಿದೆ. ಅದನ್ನ ನಾನು ಶೇರ್ ಮಾಡ್ತೀನಿ. ಅದ್ರಲ್ಲಿ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಥರ್ಮಾಮೀಟರ್ ಇಟ್ಕೊಳ್ಳಿ, ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಬರುತ್ತೆ. ಇದು ಪಲ್ಸ್ ಆಕ್ಸಿಮೀಟರ್ ಅಂತ. ಇದ್ರಲ್ಲಿ ಏನ್ ಮಾಡ್ತೀವಿ, ತುಂಬಾ ಸಿಂಪಲ್ ಇದು.
ಅಬೌಟ್ 1,000-2,000 ಆಗತ್ತೆ. ಇದು ನಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಕಂಡುಹಿಡಿಯುತ್ತೆ. ಈ ಕರೋನಾದಲ್ಲಿ ನಾವ್ಯಾಕೆ ಹೆದರ್ಕೋತೀವಿ? ಉಸಿರಾಡಕ್ ಕಷ್ಟ ಆದ್ರೆ ಅಂತ. ಅವಾಗ ಜ್ವರ ಬಂದವ್ರಿಗೆ ಉಸಿರಾಡಕ್ ಕಷ್ಟ ಆಗತ್ತಾ ಇಲ್ವಾ ಹೇಳೋದ್ ಕಷ್ಟ ಆಗತ್ತೆ. ಇದಾದ್ರೆ ಮೆಜರ್ ಮಾಡಿ ಎಕ್ಸಾಕ್ಟ್ ಕೊಟ್ಬಿಡುತ್ತೆ. ಇದ್ರಲ್ಲಿ ಏನ್ ಮಾಡ್ತೀವಿ, ನೀವು ಬೆಟ್ಟನೇ ಹೀಗಿಡ್ಬೇಕು, ಕ್ಲಿಪ್ ತರ ಇರುತ್ತಷ್ಟೇ. ಇಲ್ಲಿ ಬೆಟ್ ಒಳಗಡೆ ಇಟ್ಟು ಈ ಬಟನ್ ಒತ್ತಿದ್ರೆ ಅದು ನೋಡ್ಬಿಟ್ಟು ಒಂದು ನಂಬರ್ ಹೇಳುತ್ತೆ. ಯೂಶಲಿ 95 ಮೇಲಿರ್ಬೇಕು. ಈಗ ನಾನು 98 ಬರ್ತಾ ಇದೆ, ಯೂಶಲಿ 95 ಮೇಲಿರ್ಬೇಕು. ಜೊತೆಗೆ ಪಲ್ಸ್ ರೇಟ್ ಹೇಳುತ್ತೆ. ಇದಕ್ಕೆ ಬರೀ ಆರ್ಡಿನರಿ ಸೆಲ್ ಹಾಕ್ಬಿಟ್ರೆ ಪದೇ ಪದೇ ಉಪಯೋಗಿಸ್ಬೋದು ಪಲ್ಸ್ ಆಕ್ಸಿಮೀಟರ್ ಅಂತ. ಅಕಸ್ಮಾತ್ ಮನೇಲಿ ಯಾರು ಜ್ವರ ಇದ್ರೆ ಅವ್ರು ಉಪಯೋಗಿಸಿದ್ಮೇಲೆ ಬೇರೆಯವ್ರು ಉಪಯೋಗಿಸ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡ್ಬೇಕು. ಜ್ವರ ಇದ್ದವರು ಇದನ್ನ ಬಟ್ಟಿಡೋ ಮೊದಲು ಸ್ವಲ್ಪ ಕೈಯನ್ನ ವಾಶ್ ಮಾಡ್ಕೊಂಡು ಒಣಗಿಸ್ಬಿಟ್ಟು ಇಡ್ಬೇಕು. ಇಲ್ದಿರೋದ್ರಿಂದ ವೈರಸ್ ಮತ್ತೆ ಹೊರಗೆ ಬರೋ ರಿಸ್ಕ್ ಇರುತ್ತೆ. ಅದರ್ವೈಸ್ ದಿಸ್ ಕ್ಯಾನ್ ಬಿ ರಿಯೂಸ್ ಒಂದು ಫ್ಯಾಮಿಲಿಗೆ ಒಂದು ಬೇಕಾದಷ್ಟು. ಇದಲ್ಲದೆ ತುಂಬಾ ಯಾರಿಗೋ ಮನೇಲಿ ತುಂಬಾ ಸೀರಿಯಸ್ ಇದ್ದಾರೆ, ನಾವು ನೋಡಕ್ ಹೋಗ್ಬೇಕು, ಆಗ ನಾವು PPE ಕಿಟ್ ಅಂತ ತಗೋತೀವಿ. ಇಲ್ಲಿದೆ ಫುಲ್ ಕಿಟ್ ಇದೆ. ಇದು ಮೇಲಿಂದ ಕೆಳಗಡೆವರೆಗೂ ಈ ರೀತಿ ಬರುತ್ತೆ. ಇದು ಹಾಕೊಂಡು ಕೈ ಕಾಲು ಪೂರ್ತಿ ಹಾಕೊಂಡು ಶೂಸ್ ಎಲ್ಲ ಹಾಕೋಬೇಕು. ಕಣ್ಣಿಗೆ ಅದ್ರ ಜೊತೆ ಗಾಗಲ್ಸ್ ಬರುತ್ತೆ, ತಲೆ ಕ್ಯಾಪ್ ಬರುತ್ತೆ. ಆದ್ರೆ ಇವೆಲ್ಲ ಯಾರಿಗೂ ಬೇಕಾಗಿಲ್ಲ. ದಯವಿಟ್ಟು ದುಡ್ಡು ವೇಸ್ಟ್ ಮಾಡಬೇಡಿ. ಇದು ಎಲ್ಲಿ ಬೇಕಾಗುತ್ತೆ ಅಂದ್ರೆ, ಬಿಕಾಸ್ ಇಲ್ಲಿ ತುಂಬಾ ಜನ ನೀವು ಲೀಡರ್ಸ್ ಇದ್ದೀರಾ. ಸಪೋಸ್ ಯು ವಾಂಟ್ ಟು ಮ್ಯಾನೇಜ್ ಒನ್ ಕೋವಿಡ್ ಕೇರ್ ಸೆಂಟರ್, ಅಲ್ಲಿ ಪಾಸಿಟಿವ್ ಇರೋರ್ನೆಲ್ಲ ಇಟ್ಟು ನೀವು ಅವ್ರನ್ನ ನೋಡ್ಬೇಕು. ನೀವು ಅಲ್ಲಿಗೆ ಹೋಗುವಾಗ ಮಾಡುವಾಗ ನಿಮ್ಗೆ ಬೇಕಾಗುತ್ತೆ, ಅದರ್ವೈಸ್ ಬೇಕಾಗಿಲ್ಲ. ಮನೇಲಿ ನಮಗೆ ಸಪರೇಟ್ ರೂಮ್ ಬೇಕು, ಅವ್ರಿಗೆ ಸಪರೇಟ್ ಬಾತ್ರೂಮ್ ಇರಬೇಕು, ಥರ್ಮಾಮೀಟ್ರು, ಪಲ್ಸ್ ಆಕ್ಸಿಮೀಟ್ರು. BP ಲೋ ಆಗೋ ರಿಸ್ಕ್ ಇರುತ್ತೆ, BP ಬೇಕು, ಮಾಸ್ಕು, ಗ್ಲೌಸು, ಸ್ಯಾನಿಟೈಸರ್ ಎಲ್ಲರೂ ನೋಡಿರ್ತೀರಾ. ಆದ್ರೆ ಆಲ್ಕೋಹಾಲ್ ಸ್ಯಾನಿಟೈಸರ್ಗಿಂತ ನಮ್ಮ ಆರ್ಡಿನರಿ ಸೋಪ್, ಯಾವುದೇ ಕಂಪನಿ ಆರ್ಡಿನರಿ ಸ್ಲೈಡ್ ಶೇರ್ ಸ್ಟಾಪ್ ಮಾಡಿ, ಅಂದ್ರೆ ನಿಮ್ಮನ್ನ ನೋಡಕ್ ಆಗ್ತಿಲ್ಲ ಯಾರಿಗೂ. ಹೌದಾ? ಈಗ ಆಕ್ಸಿಮೀಟರ್ ಮತ್ತೆ ಮಾಸ್ಕ್ ಇವುಗಳನ್ನ ತೋರಿಸಬೇಕಾದ್ರೆ ಸ್ವಲ್ಪ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ. ಸ್ಕ್ರೀನ್ ಶೇರಿಂಗ್ ಆಯ್ತಲ್ವಾ ಸ್ಲೈಡ್ ಎಲ್ಲ? ಇಲ್ಲ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಸ್ಲೈಡ್ ಇನ್ನೊಂದ್ ಸ್ವಲ್ಪ ಇದೆ, ಮುಗಿಸ್ಬಿಟ್ಟು ಆಮೇಲೆ ನಾನು ಮತ್ತೆ ತೋರಿಸಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ. ಓ ಸಾರಿ, ನನಗೆ ಗೊತ್ತಾಗಿರ್ಲಿಲ್ಲ ಅದು ಸ್ಕ್ರೀನ್ ಶೇರ್ ಕಾಣಿಸ್ತಿಲ್ಲ ಅಂತ. ನಂಗೆ ಇಲ್ಲಿ ಕಾಣಿಸ್ತಾ ಇತ್ತು ನನಗೆ. ಇವೆಲ್ಲ ತೋರಿಸ್ತೀನಿ ನಾನು, ಇನ್ನೊಂದ್ಸಲ ಎಂಡಲ್ಲಿ ತೋರಿಸ್ತೀನಿ ಸರ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರು? ಕೇರರ್, ನೋಡ್ಕೊಳ್ಳೋರು. ಒಬ್ಬರಿಗೆ ಮನೇಲಿ ಯಾರಿಗಾರು ಬಂದ್ರೆ ಅವ್ರು ನೋಡ್ಕೊಳಕ್ ಒಬ್ಬರೇ ಇರ್ಬೇಕು. ಅವ್ರು ಚೆನ್ನಾಗಿ ಮಾಸ್ಕ್ ಎಲ್ಲ ಹಾಕೊಂಡು ಹೋಗಿ ಬಂದಾಗೆಲ್ಲ ಪ್ರತಿ ಸಲ ಕೈ ತೊಳ್ಕೋಬೇಕು. ಕಮ್ಯುನಿಟಿ ಕೇರ್ ಹೇಗ್ ಮಾಡೋದು ಅದಕ್ಕೆ ಕೂಡ ಗೈಡ್ಲೈನ್ಸ್ ಇದೆ, ಲಿಂಕ್ ಕೊಡ್ತೀನಿ ನಾನು. ಡೇಂಜರ್ ಸೈನ್ಸ್ ಇದು ಇಂಪಾರ್ಟೆಂಟ್. ಯಾರಿಗೋ ಕೊರೋನಾ ಪಾಸಿಟಿವ್ ಬಂತು ಅಥವಾ ಜ್ವರ ಬಂತು, ಕೆಮ್ಮು ಬಂತು, ದಯವಿಟ್ಟು ಹೆದರ್ಕೋಬೇಡಿ. ಡೇಂಜರ್ ಸೈನ್ಸ್ ಏನು? ಉಸಿರಾಡಕ್ ಕಷ್ಟ ಆದ್ರೆ. ಉಸಿರಾಡಕ್ ಕಷ್ಟ ಅಂದ್ರೆ ಏನು? ಒಂದು ಕಂಟಿನ್ಯೂಸ್ ಮಾತಾಡ್ಲಿಕ್ಕೆ ಆಗಲ್ಲ, ಫುಲ್ ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಆಗಲ್ಲ. ಯೂಶಲಿ ನಾವು 12ರಿಂದ 14 ನಿಮಿಷ ಮಾತಾಡ್ತೀವಿ, ಉಸಿರಾಡ್ತೀವಿ ನಿಮಿಷಕ್ಕೆ. 16ಕ್ಕಿಂತ ಜಾಸ್ತಿ ಆದ್ರೆ ಉಸಿರಾಡಕ್ ಕಷ್ಟ ಅಂತ ತಗೋತೀವಿ. 30ಕ್ಕಿಂತ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಅಂತ. ಆಮೇಲೆ ಫಿಂಗರ್ ಟಿಪ್ ಎಲ್ಲ ಬ್ಲೂ ಆಗೋದು, ನಾಲ್ಗೆ ಬ್ಲೂ ಆಗೋದು ಆದ್ರೆ ಆಕ್ಸಿಜನ್ ತುಂಬಾ ಕಮ್ಮಿ ಆಗಿದೆ ಅಂತ. ಉಸಿರಾಡಕ್ ಕೆಮ್ಮು ತುಂಬಾ ಬರೋದು, ರಕ್ತ ಬರೋದು, ಕಫದಲ್ಲಿ ತುಂಬಾ ಎದೆನೋವು ಬರೋದು, ಮಾತಾಡ್ಲಿಕ್ಕೆ ಏನೇನೋ ಮಾತಾಡೋದು ತೊಂದರೆ ಆಗೋದು, ಮೆಂಟಲ್ ಸ್ಟೇಟಸ್ ಅಳ್ಳುಮಳ್ತರ ಆಗೋದು, BP ಕಮ್ಮಿ ಆಗೋದು, ಇವೆಲ್ಲ ಆದ್ರೆ ಆಗ ತುಂಬಾ ಹೆದರ್ಕೋಬೇಕು, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ನಾವ್ ಹೇಗೆ ಟೆಸ್ಟ್ ಮಾಡ್ತೀವಿ? ಒಂದು ಸಣ್ಣ ಕಡ್ಡಿಗೆ ಸ್ವಲ್ಪ ಕಾಟನ್ ಹಾಕ್ಬಿಟ್ಟು ಸ್ವ್ಯಾಬ್ ಅಂತೀವಿ ಅದಕ್ಕೆ. ನಮ್ಮ ಮೂಗಿನ ಹಿಂಭಾಗದಲ್ಲಿ ಹೋಗ್ತಾ ಇದೆಯಲ್ಲ, ಈ ಭಾಗದಲ್ಲಿ ನಾವು ಸ್ವ್ಯಾಬ್ನ ತಗೋತೀವಿ. ಅದ್ರಲ್ಲಿ ವೈರಸ್ ಇದ್ರೆ, ಇದು ಮಷಿನ್ RT-PCR ಅಂತ ನೀವು ಕೇಳಿರ್ಬೇಕು. ಈಗ ಈ ಎಲ್ಲಾ ಕಡೆ ಮಾಡ್ತಿರೋ ಮಷಿನ್ ಇದು. ಇದ್ರಲ್ಲಿ ಹಾಕಿದಾಗ ನಮಗೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಬರುತ್ತೆ. ದಿಸ್ ಎ ವೆರಿ ಗುಡ್ ಮಷಿನ್, ಕ್ವಾಲಿಟಿ ಇಸ್ ವೆರಿ ಗುಡ್. ಸೊ ಯೂಶಲಿ ರಿಸಲ್ಟ್ಸ್ ಆರ್ ವೆರಿ ಅಕ್ಯುರೇಟ್. ಇದಲ್ಲದೆ ಬೇರೆ ಚೆಕ್ ಬಂದಿದೆ, ಆಂಟಿಜೆನ್ ಚೆಕ್ ಅಂತ. ಅದಕ್ಕೂ ನಾವು ಈ ತರನೇ ಸ್ವ್ಯಾಬ್ ತಗೋತೀವಿ. ಆದ್ರೆ ಮಾಡೋ ಟೆಸ್ಟ್ ಬೇರೆ ತರ, ಅದು ಸ್ವಲ್ಪ ಬೇಗ ಬರುತ್ತೆ, ಅರ್ಧ ಗಂಟೆಲಿ ರಿಪೋರ್ಟ್ ಬಂದ್ಬಿಡುತ್ತೆ. ಇದಲ್ಲದೆ ಮೂರನೇ ಹೊಸ ಟೆಸ್ಟ್ ನೀವು ಕೇಳಿರ್ಬೋದು, ಆಂಟಿಬಾಡಿ ಟೆಸ್ಟ್. ಅದು ಬ್ಲಡ್ ಅಲ್ಲಿ ಮಾಡೋದು. ಅದೇನ್ ಹೇಳುತ್ತೆ? ಬಂದೋಗಿದ್ಯಾ ನಂಗೆ ಅಂತ ಹೇಳುತ್ತೆ. 1 ತಿಂಗಳು ಬಂದಿತ್ತು ಅಂತ ಇವಾಗ ಹೇಳುತ್ತೆ. ಸೊ ಕಾಯಿಲೆ ಬಂದಾಗ, ಜ್ವರ ಬಂದಾಗ ಈ ಟೆಸ್ಟ್ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ಗೆ ಬಂದ್ರೆ ಇಟ್ ಇಸ್ ಮೇನ್ಲಿ ಸಪೋರ್ಟಿವ್ ಕೇರ್, ಆಕ್ಸಿಜನ್, ಲಾಟ್ ಆಫ್ ಫ್ಲೂಯಿಡ್ಸ್, ಅಂಡ್ ದೇರ್ ಆರ್ ಸಮ್ ಮೆಡಿಸಿನ್ಸ್
ಆಂಟಿವೈರಲ್ ಫ್ಯಾವಿಪಿವೈರ್ ಇರ್ಬೋದು, ರೆಮ್ಡೆಸಿವಿರ್ ಇರ್ಬೋದು, ಕೆಲವೆಲ್ಲ ಮಾತ್ರೆಗಳು ಇವೆ. ಕೆಲವ್ರಿಗೆ ಮಾತ್ರ ಆಂಟಿಬಯೋಟಿಕ್ ಬೇಕಾಗುತ್ತೆ ಬೇರೆ ಇನ್ಫೆಕ್ಷನ್ ಇದ್ರೆ. ಉಸಿರಾಡಕ್ಕೆ ತುಂಬಾ ಕಷ್ಟ ಆದಾಗ ನಾವು ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಮೆಕ್ಯಾನಿಕಲ್ ವೆಂಟಿಲೇಷನ್ ಬೇಕಾಗುತ್ತೆ. ಮೆಜಾರಿಟಿಗೆ ಬೇಕಾಗುತ್ತೆ. ಇನ್ನು ಪ್ರಿವೆನ್ಷನ್ಗೆ ನಮ್ಮ ಹ್ಯಾಂಡ್ ನಾವು ರೆಗ್ಯುಲರ್ ವಾಶ್ ಮಾಡಬೇಕು, ಬಾಯಿ ಮೂಗು ಕವರ್ ಮಾಡ್ಕೋಬೇಕು. ಯಾವುದೇ ಹುಷಾರಿಲ್ದೇ ಇದ್ರೆ ಆಫೀಸ್ಗೆ ಕೆಲಸಕ್ಕೆ ಹೋಗ್ಬಾರ್ದು. ಹುಷಾರಿಲ್ದೇ ಅವ್ರ ಜೊತೆನೂ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು. ಆದಷ್ಟು ಪಬ್ಲಿಕ್ ಗ್ಯಾದರಿಂಗು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವಾಯ್ಡ್ ಮಾಡಬೇಕು. ಹ್ಯಾಂಡ್ ವಾಶ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನಿ ರನ್ನಿಂಗ್ ವಾಟರ್ ಇಸ್ ಫೈನ್. ಕಾಸ್ಟ್ಲಿ ಸೋಪು, ಅಂತ ಸೋಪು, ಇಂಥ ಸೋಪ್ ಬೇಕಾಗಿಲ್ಲ. ಇದ್ರ ಜೊತೆಗೆ ಒಂದು ಸಣ್ಣ ವಿಡಿಯೋನು ಶೇರ್ ಮಾಡ್ತೀನಿ ಗೌರ್ಮೆಂಟ್ ಇದ್ರದ್ದು, ಹೇಗೆ ಹ್ಯಾಂಡ್ ವಾಶ್ ಮಾಡೋದು ಅಂತ. ಕೇಳಿಸ್ತಾ ಇದೆಯಲ್ಲ? ವಿಡಿಯೋ ಕಾಣಿಸ್ತಾ ಇದೆ, ವಿಡಿಯೋ ಇದೆ, ಆಡಿಯೋ ಬರ್ತಿಲ್ಲ ಅಂತಷ್ಟೇ. ಇಲ್ಲೇ ಬಿಡಿ ಅದನ್ನ ಕನೆಕ್ಟ್. ವಿಡಿಯೋ ಬರ್ತಾ ಇಲ್ವಾ? ವಿಡಿಯೋ ಇದೆ, ಆಡಿಯೋ ಬರ್ತಿಲ್ಲ. ತೊಂದರೆ ಇಲ್ಲ ಸರ್, ಏನಿಲ್ಲ. ವಿಡಿಯೋ ಬರ್ಲಿಲ್ವಾ? ವಿಡಿಯೋ ಬಂತು. ವಿಡಿಯೋ ಇದೆ. ಓಕೆ ಓಕೆ. ಮಾಸ್ಕ್ ಬಗ್ಗೆ, ಇದು PPE ಕಿಟ್. ಹ್ಯಾಂಡ್ ಶೇಕ್ ಮಾಡೋದು ಇದೊಂದು ನಾವು ಬಿಟ್ಟಿದ್ದೀವಿ. ವಿಲ್ ಗೋ ಬ್ಯಾಕ್ ಟು ಅವರ್ ನಮಸ್ತೆ, ವಿಚ್ ಇಸ್ ಎನಿ ಡೇ ಬೆಟರ್ ದ್ಯಾನ್ ಹ್ಯಾಂಡ್ ಶೇಕ್. ಚಿಕ್ಕ ಮಕ್ಕಳು ಯಾರನ್ನೂ ಮುದ್ದು ಮಾಡಬಾರ್ದು. ಆಮೇಲೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್: ಓಪನ್ ವಿಂಡೋಸ್, ಓಪನ್ ಏರ್ ಮೀಟಿಂಗ್ಸ್, ವಿಡಿಯೋ ಕಾಲ್ಸ್, ಯೂಸ್ ಲೆಫ್ಟ್ ಹ್ಯಾಂಡ್ ಫಾರ್ ಡೋರ್ ನಾಬ್ಸ್, ರೇಲಿಂಗ್ಸ್, ಅಂಡ್ ಮೇಕ್ ಹ್ಯಾಂಡ್ ವಾಷಿಂಗ್ ಎವ್ರಿ 2 hours, ಕೈ ತಕೊಂಡ್ ಬರೋದು ಅಂತ. ಲಸಿಕೆಗಳು ಈಗಾಗಲೇ ಪ್ರೋಸೆಸ್ ಶುರುವಾಗಿದೆ. ಕೆಲವೆಲ್ಲ ಸ್ವಲ್ಪ ಬರೋ ತರ ಕಾಣುತ್ತೆ. ಇನಿಷಿಯಲ್ ರಿಸಲ್ಟ್ಸ್ ಆರ್ ರಿಯಲಿ ಎನ್ಕರೇಜಿಂಗ್. ಲಸಿಕೆಗಳು ಬಂದ್ರೆ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ. ಇದು ಬರ್ಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ನಾನು ಇದು ಎಲ್ಲ ಶೇರ್ ಮಾಡ್ತೀನಿ. ಕೇಂದ್ರ ಸರ್ಕಾರದಾಗ್ಲಿ, ರಾಜ್ಯ ಸರ್ಕಾರದಾಗ್ಲಿ, ಅಥವಾ ವಿಶ್ವ ಆರೋಗ್ಯ ಸಂಸ್ಥೆದು, ಅಮೆರಿಕ ಗೌರ್ಮೆಂಟ್ದು, ಇಲ್ಲಿ ನಿಮ್ಗೆ ಸೈಂಟಿಫಿಕ್ ಆಗಿ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದಲ್ಲದೆ ಲಕ್ಷಾಂತರ ಬ್ಲಾಗ್ಗಳು ಹೆದರಿಕೆ ಬರೋಂಗೋ ಅಥವಾ ತಪ್ಪು ಮಾಹಿತಿ ಇಂಥವೆಲ್ಲ ಕೊಡ್ತಾ ಇದ್ದಾರೆ. ದಯವಿಟ್ಟು ಹೆದರ್ಕೋಬೇಡಿ. ಆಲ್ರೆಡಿ 24/7 ಹೆಲ್ಪ್ಲೈನ್ ನಂಬರ್ಸ್ ಇದೆ. ಸೊ ಈ ಕೊರೋನಾ ವೈರಸ್ ನಮಗೆ ಖಂಡಿತ ಆಲ್ರೆಡಿ ಇಟ್ ಹಸ್ ಅಫೆಕ್ಟೆಡ್ ಅವರ್ಸ್. ಸಮಾಜಕ್ಕೆ ತುಂಬಾ ಅಫೆಕ್ಟ್ ಆಗಿದೆ, ಆಗ್ತಾ ಇದೆ. ಇನ್ನೂ ಕೆಲವು ತಿಂಗಳು ಆಗೋ ಲಕ್ಷಣಗಳಿವೆ. ಮುಖ್ಯವಾಗಿ ನಮ್ಮ ಬರ್ದಂಗೆ, ನಮಗೆ ನಮ್ಮ ಕಡೆಯವ್ರು ಬರ್ದಂಗೆ ನೋಡ್ಕೊಳ್ಳೋದು ತುಂಬಾ ಸುಲಭ. ಅಂಡ್ ಇಟ್ ಇಸ್ ವರ್ತ್ ಇಟ್. ಕೆಲವು ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಮಾಡಿದ್ರು ಇಟ್ ಇಸ್ ವರ್ತ್ ಇಟ್. ಸೊ ನಾನು ನಂದು ವಾಟ್ಸ್ಆಪ್ ನಂಬರ್, ಇಮೇಲ್ ಕೊಡ್ತೀನಿ ಲಾಸ್ಟ್ ಸ್ಲೈಡ್ ಅಲ್ಲಿ. ಎನಿ ಟೈಮ್ ಯು ಕ್ಯಾನ್ ಸೆಂಡ್ ಮಿ ಮೆಸೇಜ್ ಆರ್ ಇಮೇಲ್. So we can always answer later. This is my WhatsApp number 9845644283. Email drrpjoshi@gmail.com. So I'll just take 2 minutes. Rajendra, this is a different type of mask. ಇನ್ನೊಂದ್ ಸ್ವಲ್ಪ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ನಮಗೆ ತೋರಿಸ್ರಿ, ಎಲ್ಲರೂ ನೋಟ್ ಮಾಡ್ಕೋತಾರೆ. Sure. This is my mobile number 4564488283. ಇದು ಡಾಕ್ಟರ್ RP ಜೋಶಿ, DRRPJOSHI. gmail.com. ಈಗ ಮಾಸ್ಕ್ಗಳಲ್ಲಿ ನಾನು ಹೇಳ್ತಾ ಇದ್ದೆ ಬೇರೆ ಬೇರೆ ತರ ಅಂತ. ಒಂದು ಕ್ಲಾತ್ ಮಾಸ್ಕ್, ಇವೆರಡನ್ನು ನಾವು ಸರ್ಜಿಕಲ್ ಮಾಸ್ಕ್ ಅಂತೀವಿ. ಇದರಲ್ಲಿ 3 ಲೇಯರ್ ಇರುತ್ತೆ ಒಳಗಡೆ ಸಪರೇಟ್. ಆಮೇಲೆ ಒಂದು ಕ್ಲಿಪ್ ಇರುತ್ತೆ ಮೇಲೆ.
ಇದು N95 ಮಾಸ್ಕ್ ಅಂತ. ಇದು ಸ್ವಲ್ಪ ಜಾಸ್ತಿ ಇದು ಇರುತ್ತೆ, ಚಿಕ್ಕಿರುತ್ತೆ, ತುಂಬಾ ಹೊತ್ತು ಹಾಕೊಂಡು ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ಇನ್ನೊಂದ್ ತರ ಬಂದಿದೆ N95 ವಾಲ್ವ್. ಈ ತರ ದಯವಿಟ್ಟು ತಗೋಬೇಡಿ. ಈ ವಾಲ್ವ್ ಇಂದ ವೈರಸ್ ಖಂಡಿತ ಹೊರಗಡೆ ಹೋಗುತ್ತೆ. ಇದು ಅಲರ್ಜಿ ಇದ್ದವ್ರಿಗೆ ಅಂತ ಮಾಡಿದ್ದು, ವೈರಸ್ ಮಾಡೇ ಇಲ್ಲ ಇದನ್ನ. ಇದಲ್ಲದೆ ಪಲ್ಸ್ ಆಕ್ಸಿಮೀಟರ್, ಇದು ಪಲ್ಸ್ ಆಕ್ಸಿಮೀಟರ್ ಅಂತ. ಇದಕ್ಕೆ 2 ಚಿಕ್ಕ ಸೆಲ್ ಇರುತ್ತೆ, ಆರ್ಡಿನರಿ ಸೆಲ್ಸ್ ಹಾಕೋದು. ಇದು ಕ್ಲಿಪ್ ತರ, ನಾವು ಬೆರಳಿನ ಒಳಗಡೆ ಇಟ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಅದು ಆಕ್ಸಿಜನ್ ಲೆವೆಲ್ ಹೇಳುತ್ತೆ ಎಷ್ಟಿದೆ ಅನ್ಬಿಟ್ಟು. ಈಗ 98 ಅಂತ ಆಕ್ಸಿಜನ್ ಲೆವೆಲ್ ತೋರಿಸ್ತಾ ಇದೆ. ಸೊ ಇದು ಯಾರಿಗ ಜ್ವರ ಬಂದವ್ರಿಗೆ ತುಂಬಾ ಉಪಯೋಗ ಆಗುತ್ತೆ, ಬೇಗ ಗೊತ್ತಾಗತ್ತೆ ಅವರು ಎದಕ್ಕಾದ್ರೂ ಇದಕ್ಕೆ ಹೋಗ್ತಾ ಇದ್ದಾರಾ, ಡೇಂಜರ್ ಸೈನ್ ಅಂತ. ಇದು ಫುಲ್ ಪರ್ಸನಲ್ ಪ್ರೊಟೆಕ್ಟಿವ್ ಕಿಟ್, ತಲೆಯಿಂದ ಫುಲ್ಲು ಮೈ ಎಲ್ಲ ಕವರ್ ಆಗುತ್ತೆ. ಇದು ಮೇನ್ಲಿ ಇಫ್ ಯು ಆರ್ ಪ್ಲಾನಿಂಗ್ ಟು ಓಪನ್ ಎ ಕೋವಿಡ್ ಕೇರ್ ಸೆಂಟರ್, ನಿಮ್ ಕಡೆಯಿಂದ ಕಮ್ಯುನಿಟಿ ಸಮಾಜಕ್ಕೆ ಹೆಲ್ಪ್ ಮಾಡಬೇಕು ಅಂತ, ಅಲ್ಲಿ ಪಾಸಿಟಿವ್ ಪೇಷಂಟ್ ಇದ್ದಾರೆ, ಕಾಯಿಲೆ ಇದ್ದವ್ರು ಇದ್ದಾರೆ, ಅವ್ರು ನೋಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಮಾತ್ರ ತಗೊಳ್ಳಿ, ಖಂಡಿತ ಮನೆಗೆ ಬೇಕಾಗಿಲ್ಲ. I'll stop here. I'll be happy to take any questions. ಡಾಕ್ಟ್ರೆ, ಕೆಲವು ಪ್ರಶ್ನೆಗಳು ಆಲ್ರೆಡಿ ಕೆಲವು ಜನ ಕೇಳಿದ್ದಾರೆ. ಈಗ ನಾನು ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ, ಅವ್ರ ಪರವಾಗಿ. ಓಕೆ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪ್ರಾಣಾಯಾಮ ಮಾಡ್ತಾರಲ್ಲ, ಯೋಗ ಮತ್ತು ಪ್ರಾಣಾಯಾಮ, ಇದರಿಂದ ನಮ್ಗೆ ಇಮ್ಯುನಿಟಿ ಆಗ್ಲಿ ಅಥವಾ ಪ್ರಿವೆಂಟಿವ್ ಮೆಜರ್ಸ್ ಆಗ್ಲಿ ಎಷ್ಟು ಹೆಲ್ಪ್ ಆಗುತ್ತೆ? ಕೊರೋನಾ ಕಾಯಿಲೆ ಮೇನ್ಲಿ ನಾವು ಹೆದರಿಕೆ ಇರೋದು, ಗಂಟ್ಲಿಗೆ ಬಂದು ಸ್ವಲ್ಪ ಕೆಮ್ಮು ನೆಗಡಿ ಬಂದ್ರೆ ನಮ್ಗೆ ವಯಸ್ಸು ಏನು ತೊಂದರೆನೇ ಇಲ್ಲ. ಶ್ವಾಸಕೋಶಕ್ಕೆ ಹೋದಾಗ ಅದು ಮಾರಣಾಂತಿಕ ಆಗುತ್ತೆ. ಆದ್ರಿಂದ ಪ್ರಾಣಾಯಾಮ ಪ್ರಿವೆನ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಸ್ಲೋ ಆಗಿ ಬ್ರೇಕ್ ತಗೊಳ್ಳೋದು, ಹಿಡ್ಕೊಳ್ಳೋದು, ಸ್ವಲ್ಪ ಹೊತ್ತಿಗೆ ಬಿಡೋದು. ಅದೇ ನೀವು ಅನುಲೋಮ ವಿಲೋಮ ಅನ್ಬೋದು, ಅಥವಾ ನೀವು ಅಮೆರಿಕನ್ ಇದು ಫಾಲೋ ಮಾಡೋದಾದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ಬೋದು. ಯಾವುದೇ ಹೆಸರು ಕೇಳಿದ್ರು ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಮತ್ತೆ ಇದು ಬರೀ ಕೊರೋನಾಗ್ ಮಾತ್ರ ಅಲ್ಲ, ನಿಮ್ಮ ಬೇರೆ ಎಲ್ಲದಕ್ಕೂ ಕಾಯಿಲೆಗಳು ಬರ್ದಂಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಯಾರಾದ್ರೂ ಒಬ್ರು ಯೋಗ ಗುರುಗಳಿಂದ ಅಥವಾ ಗೊತ್ತಿರೋರಿಂದ ಕಲ್ತ್ಕೊಳ್ಳಿ, ಇದೇನು ತುಂಬಾ ಕಷ್ಟ ಇಲ್ಲ, ಗೊತ್ತಿರೋದ್ರಿಂದ ಕಲ್ತ್ಕೊಳ್ಳಿ. ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ತರ ಇದೆ, ವಿಲೋಮ ತುಂಬಾ ಜನ ಮಾಡ್ಬೋದು, ಬೇರೆ ಕೆಲವಿದೆ. ಯೋಗ ಗೊತ್ತಿರೋರು ಇರ್ಬೋದು ಈ ಗ್ರೂಪ್ ನಲ್ಲೂ. ಅವೆಲ್ಲ ಬ್ರಷ್ಟಿಕ್ ಆಗ್ಲಿ ಕಪಾಲಭಾತಿ ಆಗ್ಲಿ ಎಲ್ಲರೂ ಮಾಡಬಾರ್ದು, ಕೆಲವು ಕಾಯಿಲೆ ಇರೋರು ಮಾಡಬಾರ್ದು, ಅವೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಖಂಡಿತ ಬ್ರೀದಿಂಗ್ ಎಕ್ಸರ್ಸೈಸ್ ವಿಲ್ ಹೆಲ್ಪ್. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಟು ಪ್ರಿವೆಂಟ್. ಇನ್ ಜನರಲ್ ಹೆಲ್ತ್ ಇಂಪ್ರೂವ್ ಆದಂಗೆ ಖಂಡಿತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನಾನು ವೈರಸ್ಗೆ ಎಕ್ಸ್ಪೋಸ್ ಆದ್ರೂ ಬರೋದು ಖಂಡಿತ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಡಾಕ್ಟ್ರೆ. ಆಮೇಲೆ ಇನ್ನೊಂದು, ಆಕ್ಸಿಮೀಟರ್ ನೀವು ತೋರಿಸಿದ್ರಿ. ಆಕ್ಸಿಮೀಟರ್ ಅಲ್ಲಿ ಯಾವ ರೇಂಜಿಗೆ ಅದು ಇಳಿದ್ರೆ ನಮಗ್ ಕಷ್ಟ ಆಗುತ್ತೆ, ಯಾವ ರೇಂಜ್ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗೋ ತಯಾರಿ ಮಾಡ್ಕೊಳ್ತೀವಿ? ಗುಡ್, ಒಳ್ಳೆ ಪ್ರಶ್ನೆ. ಆಕ್ಸಿಮೀಟರ್ ಅಲ್ಲಿ ನಮ್ಮ ಇರೋ ಆಕ್ಸಿಜನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 95 ಅಂಡ್ ಅಬೋವ್ ಇದ್ರೆ ನಾರ್ಮಲ್ ಅಂತ ತಗೋಬಹುದು. 95 ಕೆಳಗೆ ಬಂದು 90 to 95 ಬಂದ್ರೆ ಅದು ಆಗ್ತಾ ಇದೆ ಅನ್ಬಿಟ್ಟು ಸ್ವಲ್ಪ ಕೇರ್ ತಗೋಬೇಕು, ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು. ಬಿಲೋ 90 ಬಂದ್ರೆ ಖಂಡಿತ ಅಡ್ಮಿಷನ್ ಬೇಕು. ಇದಕ್ಕೇನ್ ಮಾಡೋದು, ಜ್ವರ ಇದ್ದವರು ಅದ್ ನೋಡ್ತಾ ಇದ್ದು ಬರಿತಾ ಹೋಗ್ಬೇಕು, ಕಡಿಮೆ ಆಗ್ತಾ ಇದೆ. ಸರ್, ಡಾಕ್ಟರ್ ಶಿಗ್ಗಾಂವ್ ಅಂತ ಹೇಳಿ ನಮ್ಮ ಡಾಕ್ಟರ್ ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ, ವೆನ್ ಇಸ್ ದ ವ್ಯಾಕ್ಸಿನ್ ಇಸ್ ಗೋಯಿಂಗ್ ಟು ಕಮ್ ಅಂತ ಹೇಳ್ಬಿಟ್ಟು. ಸರ್, ವ್ಯಾಕ್ಸಿನ್ there are some 3-4 vaccines including ನಮ್ಮ ಇಂಡಿಯಾದ ಕೋವ್ಯಾಕ್ಸಿನ್ ಎಲ್ಲ ಹ್ಯೂಮನ್ ಟ್ರಯಲ್ಸ್ ಶುರುವಾಗಿದೆ, ವಿಚ್ ಇಸ್ ಎ ವೆರಿ ವೆರಿ ಫಾಸ್ಟ್ ಅನ್ಬೋದು. ವ್ಯಾಕ್ಸಿನ್ ಯೂಶಲಿ ನಾವು ತುಂಬಾ ಟೈಮ್ ತಗೋತೀವಿ, ಹ್ಯೂಮನ್ ಟ್ರಯಲ್ ಶುರುವಾಗಿದೆ. ಸೊ ವ್ಯಾಕ್ಸಿನ್ ಇಸ್ ಎಕ್ಸ್ಪೆಕ್ಟೆಡ್ ಬೈ ಇಯರ್ ಎಂಡ್ ಅನ್ಕೊಂಡಿದೀವಿ, ಡಿಸೆಂಬರ್ ಜನವರಿ ಬರ್ಬೋದು ಅಂತ. ವ್ಯಾಕ್ಸಿನ್ ನಾವು ಎರಡು ನೋಡ್ತೀವಿ. ಮೊದಲನೇದು ಇಟ್ ಶುಡ್ ಬಿ ಸೇಫ್, ವಿ ಆರ್ ಗಿವಿಂಗ್ ಇಟ್ ಟು ನಾರ್ಮಲ್ ಪರ್ಸನ್, ವ್ಯಾಕ್ಸಿನ್ ಇಂದ ತೊಂದರೆ ಆಗಬಾರ್ದು ಅಂತ. ಸೋ ಫಾರ್ ಇಟ್ ಹಸ್ ಬಿನ್ ಪ್ರೂವ್ ಟು ಬಿ ಸೇಫ್. ಆಕ್ಸ್ಫರ್ಡ್ ವ್ಯಾಕ್ಸಿನ್ ಆಗಲಿ ಕೋವ್ಯಾಕ್ಸಿನ್ ಆಗಲಿ ಇವೆಲ್ಲ ದೇ ಹ್ಯಾವ್ ಫೌಂಡ್ ಟು ಬಿ ಸೇಫ್. ಇಟ್ ಇಸ್ ಅ ಗುಡ್ ನ್ಯೂಸ್. ಸೆಕೆಂಡ್, ನಮಗೆ ಬೇಕು ಅಂದ್ರೆ ಹೌ ಹೆಲ್ಪ್ಫುಲ್ ದೇ ಆರ್ ಅಂತ. ಅದಕ್ಕೆ ಸ್ವಲ್ಪ ಕೊರೋನಾ ವೈರಸ್ ಯೂಶಲಿ ಲಾಂಗ್ ಟರ್ಮ್ ಇಮ್ಯುನಿಟಿ ಕೊಡಲ್ಲ.
ಸೊ ಅಟ್ಲೀಸ್ಟ್ 6 ತಿಂಗಳಿಗೆ ಮತ್ತೆ ಕೊಡ್ಬೇಕಾ, 3 ತಿಂಗಳು ಕೊಡ್ಬೇಕಾ, ಅದರಿಂದ ಎಷ್ಟು ಕಮ್ಮಿ ಆಗತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇನಿಷಿಯಲ್ ವ್ಯಾಕ್ಸಿನೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್, ಬೈ ಮೇ ಬಿ ಡಿಸೆಂಬರ್ ಅಂತ ಅನ್ಕೊಂಡಿದೀವಿ ಫಾಸ್ಟ್ ಆಗಿ. ಆದ್ರೆ ಇಮ್ಯುನಿಟಿ ಬೂಸ್ಟರ್ ಏನಾದ್ರು ಬರ್ತಾ ಇದೆಯಾ ಅಥವಾ? ಸರ್, ಇಮ್ಯುನಿಟಿ ಬೂಸ್ಟರ್ ಅನ್ನೋದು ಈಗ ತುಂಬಾ ಮಿಸ್ಯೂಸ್ಡ್ ವರ್ಡ್ ಆಗ್ಬಿಟ್ಟಿದೆ. ರೋಗ ನಿರೋಧಕ ಶಕ್ತಿ ಖಂಡಿತ ಹೆಲ್ಪ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು? ಶುಗರ್ ಇದೆಯಾ ಕಂಟ್ರೋಲ್ ಮಾಡಬೇಕು, BP ಇದೆಯಾ ಕಂಟ್ರೋಲ್ ಮಾಡಬೇಕು, ದುರಭ್ಯಾಸಗಳಿದೆಯಾ, ತಂಬಾಕು ತಿನ್ನೋದು, ಬೀಡಿ, ಸಿಗರೇಟ್, ಪಾನು ಖಂಡಿತ ಬಿಡಬೇಕು. ಬೇರೆ ಯಾವ್ದಾದ್ರು ಕಾಯಿಲೆ ಇದೆಯಾ ಅದು ಕಂಟ್ರೋಲ್ ಮಾಡಬೇಕು. ಥೈರಾಯ್ಡ್ ಇರ್ಬೋದು, ಇನ್ನೊಂದಿರ್ಬೋದು, ಅವೆಲ್ಲ ಕಂಟ್ರೋಲ್ ಮಾಡಬೇಕು. ಜೊತೆಗೆ ರೋಗ ನಿರೋಧಕಲ್ಲಿ ಬೆಸ್ಟ್ ಅಂದ್ರೆ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟಿರೋದೇನು ಹಣ್ಣುಗಳು. ಯಾವುದೇ ಹಣ್ಣು ದಿನಾಲು ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಬೇಕಾಗಿರೋ ಎಲ್ಲ ವೈಟಮಿನ್ ಮಿನರಲ್ಸ್ ಸಿಗತ್ತೆ. ಇದಲ್ಲದೆ ಇನ್ ಕೆಲವಿದೆ, ತುಂಬಾ ಕ್ಲೇಮ್ ಮಾಡ್ತಾ ಇದ್ದಾರೆ ಆಯುರ್ವೇದದಲ್ಲಿ, ಹೋಮಿಯೋಪತಿಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಅದ್ ಕೊಟ್ವಿ ಇದ್ ಕೊಟ್ವಿ ಅಂತ. ಯಾವುದಕ್ಕೂ ಇದುವರೆಗೂ ಪ್ರೂಫ್ ಸಿಕ್ಕಿಲ್ಲ. ಲಿಮಿಟೆಡ್ ಕ್ವಾಂಟಿಟಿ ಎವ್ರಿಥಿಂಗ್ ಇಸ್ ಫೈನ್. ಆದ್ರೆ ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಒಳ್ಳೇದ ಹೌದು, ಆದ್ರೆ ಎಷ್ಟು ತಗೋಬಹುದು? ಅದರಿಂದ ಆಯುರ್ವೇದ ತಗೋಬೇಕಾ? ದಯವಿಟ್ಟು ಕ್ವಾಲಿಫೈಡ್ ಆಯುರ್ವೇದಿಕ್ ಡಾಕ್ಟರ್ ಕೇಳಿ. ಏನೋ ವಾಟ್ಸಪ್ ಅಲ್ಲಿ ಕೇಳಿಸಿದೆ ಅಥವಾ ನಂಗೆ ಏನೋ ಸ್ವಲ್ಪ ಅರ್ಧಂಬರ್ಧ ಹೆಸರು ಗೊತ್ತಿದೆ, ಅದು ಒಳ್ಳೇದು ಇದು ಒಳ್ಳೇದು, ಆತರ ಖಂಡಿತ ಆಗಲ್ಲ. ಬೇಸಿಕಲಿ ಇವಾಗ ಕಾಯಿಲೆ ಯಾರಿಗೆ ಜಾಸ್ತಿ ಬರ್ತಾ ಇದೆ? ಅಟ್ ರಿಸ್ಕ್ ಇರೋದು, ಜನರಲ್ ಹೆಲ್ತ್ ಕಮ್ಮಿ ಇದ್ದವ್ರಿಗೆ. ನಾನು ಬೀಡಿ ಸಿಗರೇಟ್ಸ್ ಎತ್ಕೊಂಡು ಬೇಕಾ ಬಿಟ್ಟಿದ್ದು, ತುಂಬಾ ವೇಟ್ ಇದ್ದೀನಿ, ಶುಗರ್ ಕಂಟ್ರೋಲ್ ಇಲ್ಲ, ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ, ಬಂದ್ರೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ. ಅದರಿಂದ ಹೆಲ್ಪ್ ಆಗುತ್ತೆ. ರೋಗ ನಿರೋಧಕ ಇಮ್ಯೂನ್ ಬೂಸ್ಟರ್ಸ್ ಅನ್ನೋದ್ರಲ್ಲಿ ಹಸಿರು ತರಕಾರಿಗಳು, ಹಣ್ಣುಗಳು, ಮೇನ್ಲಿ ಫ್ರೂಟ್ಸ್ ಖಂಡಿತ ಹೆಲ್ಪ್ ಆಗುತ್ತೆ. ಬೇರೆ ಯಾವುದಕ್ಕೂ ಇನ್ನೂ ಪ್ರೂಫ್ ಸಿಕ್ಕಿಲ್ಲ. ಸರ್ ವಾಸುದೇವ್ ಅವ್ರೇನೋ ಕೇಳ್ತಾ ಇದ್ದಾರೆ ಕ್ವಶನ್. ಹೇಳಿ ಸರ್. ಡಾಕ್ಟರ್ ಕಜಯ್ ಅವರ ಹೆಸರು ಕೇಳಿದಿರಿ ಅಂತ ಅನ್ಕೊಂಡಿದ್ದೀನಿ. ಗೊತ್ತು ಸರ್. ಹೇಳಿ. ಅಭಿಪ್ರಾಯ ಏನು ಅವರ ಮೆಡಿಸಿನ್ಸ್ ವೈ ಇಟ್ ಇಸ್ ನಾಟ್ ಬೀನ್ ರಿಲೀಸ್ಡ್? ಸರ್, ಕಾಮೆಂಟ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲ ನಂಗೆ ಗೊತ್ತಿರೋದೆಲ್ಲ ನ್ಯೂಸ್ ಪೇಪರ್ ಇರೋದು, ಮೀಡಿಯಾದಲ್ಲಿ ಬಂದಿದ್ದು ನೋಡಿದೀನಿ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ಇದುವರೆಗೂ ಯಾವ್ದು ಇಲ್ಲ ನಂಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಓಪನ್ ಮೈಂಡ್ ಇಟ್ಕೋಬೇಕು ನಾವ್ ಯಾವಾಗ್ಲೂ. ಬರೀ ಏನೋ ಒಂದು ಇಂಗ್ಲಿಷ್ ಅಲ್ಲಿ ಬಂದ್ರೇನೆ ಕರೆಕ್ಟು, ಫ್ರೆಂಚ್ ಅಲ್ಲಿ ಬಂದ್ರೆ ಕರೆಕ್ಟು, ಆತರ ಏನೂ ಇಲ್ಲ. ನಮ್ಮ ದೇಶದಲ್ಲೂ ತುಂಬಾ ಒಳ್ಳೆ ಜನ ಇದ್ದಾರೆ, ಬುದ್ಧಿವಂತರಿದ್ದಾರೆ. ನಮ್ಮ ಆಯುರ್ವೇದ ಸಂಸ್ಕೃತಿ ಆಗ್ಲಿ ಬೇರೆ ಆಗ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಸೈಂಟಿಫಿಕ್ ಆಗಿ ಹೋಗಿ ಅವರು ಪ್ರೂವ್ ಮಾಡಿ ಖಂಡಿತ ಇಟ್ ಇಸ್ ಅ ಗುಡ್. ಓಪನ್ ಮೈಂಡ್ ಇಟ್ಕೊಂಡು ನೋಡ್ಬೇಕು ಅಂತ. ಆಸ್ ಆನ್ ಟುಡೇ ಅದ್ರ ಬಗ್ಗೆ ನಂಗೇನು ಪ್ರೂಫ್ ಏನು ಸಿಗ್ತಾ ಇಲ್ಲ. ಸರ್, ನಮ್ಮ ಪಾಸ್ ಪ್ರೆಸಿಡೆಂಟ್ ವೀರಣ್ಣ ಹುಗ್ಗಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮ್ಮ ರೋಟ್ರಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಟೈಮ್ನಲ್ಲಿ ಅಂತ? ವಾಟ್ ಕೈಂಡ್ ಆಫ್ ಸಪೋರ್ಟ್ ಯು ನೀಡ್? ಸರ್, ಬೇಸಿಕಲಿ 2 ಥಿಂಗ್ಸ್. ಒಂದು, ನಿಮ್ಮಲ್ಲಿ ರೋಟರಿಯಲ್ಲಾಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸ್ ಆಗಲಿ, ಆಲ್ ಪೀಪಲ್ ವಿಲ್ ಹ್ಯಾವ್ ಲೀಡರ್ಶಿಪ್ ಕ್ವಾಲಿಟೀಸ್. ಬೇರೆ ಜನಕ್ಕೆ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇರುತ್ತೆ ನಿಮ್ಗೆ. ಬೇರೆ ಬೇರೆ ಫೋರಮ್ ಸಿಗುತ್ತೆ. ಸೊ ದಯವಿಟ್ಟು ವೈಜ್ಞಾನಿಕ ಮಾಹಿತಿ ಹರಡಿ ಬೇರೆ ಬೇರೆ ವಿಧದಲ್ಲಿ. ಅದು ನೀವು ಪಾಂಪ್ಲೆಟ್ ಕೊಡ್ಬೋದು ಅಥವಾ ಇದರಲ್ಲಿ ನಿಮ್ಮ ಲೋಕಲ್ ಕೇಬಲ್ ಟಿವಿಲಿ ಹಾಕ್ಬೋದು. ಬೇರೆ ಬೇರೆ ಇದರಲ್ಲಿ ಮಾಡಿ ಸೈಂಟಿಫಿಕ್ ಪಾರ್ಟ್ ಇದು ಮಾಡಿ. ನೆಕ್ಸ್ಟ್ ಒಂದು, ನಾನು ಚಿದಂಬರ ಜ್ಯೋತಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾನು ಇದು ಶೇರ್ ಮಾಡ್ತೀನಿ ನಿಮ್ಗೆ. ಏನು, ವೆದರ್ ಯು ಕ್ಯಾನ್ ಸ್ಟಾರ್ಟ್ ಎ ಸಪೋರ್ಟ್ ಸೆಂಟರ್. ಈಗ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಜಾಗ ಇದೆ, ಪಾಸಿಟಿವ್ ಬಂದವರನ್ನ ಅಲ್ಲಿ ಹೋಗಿ ಇಡ್ಬೋದಾ? ಅದಕ್ಕೆ ನಾನು ಹೇಗೆ ಗೈಡ್ಲೈನ್ಸ್ ಇದೆ ಮಿನಿಸ್ಟ್ರಿ ಆಫ್ ಹೆಲ್ತ್, ನಾನು ಅದು ಫುಲ್ ಶೇರ್ ಮಾಡ್ತೀನಿ PDF. ಅದ್ರಲ್ಲಿ ಕೊಟ್ಟಿದ್ದಾರೆ ಏನೇನ್ ಮಾಡ್ಬೇಕು, ಏನಿರ್ಬೇಕು ಅಂತ. ನೀವು ಆ ತರ ಏನಾದ್ರು ಶೇರ್ ಮಾಡ್ಲಿಕ್ಕಾಗತ್ತಾ ನೋಡಿ. ಯಾಕಂದ್ರೆ ಬರೀ ಸರ್ಕಾರ ಏನು ಮಾಡ್ಲಿಕ್ಕಾಗಲ್ಲ, ಸಮಾಜ ಇನ್ವಾಲ್ವ್ ಆದ್ರೇನೆ ಮಾಡ್ಲಿಕ್ಕಾಗೋದು. ಅದರಲ್ಲೂ ರೋಟೇರಿಯನ್ಸ್ ಆಗ್ಲಿ ಅಥವಾ ಚೇಂಬರ್ ಆಫ್ ಕಾಮರ್ಸ್ ಇಂಥವ್ರು ಮುಂದೆ ಬಂದು ನಮ್ಮ ಜೊತೆ ಸೇರಿದ್ರೆ, ಸೈಂಟಿಫಿಕ್ ಆಗಿ ಮಾಡಕ್ ಶುರು ಮಾಡಿದ್ರೆ ಖಂಡಿತ ತುಂಬಾ ತುಂಬಾ ಇಂಪಾರ್ಟೆಂಟ್. ಸರ್, ನಮ್ಮ ಇನ್ನೊಬ್ರು ಪ್ರೆಸಿಡೆಂಟ್ ಕೇಳ್ತಾ ಇದ್ದಾರೆ, ರೋಟರಿ ಪ್ರೆಸಿಡೆಂಟ್ ದಾನೇಶ್ ಅಂತ ಹೇಳ್ಬಿಟ್ಟು. ಈ ಬ್ಲಡ್ ಪ್ರೆಷರು ಮತ್ತು ಶುಗರ್ ಇರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಇದು ಮಾರಣಾಂತಿಕನಾ ಅಥವಾ ಹೇಗೆ ಅವರ ಪ್ರಿಕಾಷನ್ಸ್ ಯಾವ ಥರ ತಗೋಬೇಕು ಅಂತ? ಸರ್, ಬ್ಲಡ್ ಪ್ರೆಷರು ಶುಗರ್ ತುಂಬಾ ಜನಕ್ಕೆ ಇರುತ್ತೆ.
ಕಂಟ್ರೋಲ್ ಅಲ್ಲಿ ಇದ್ರೆ ಏನು ತೊಂದರೆ ಇಲ್ಲ. ನಮ್ಮ ಪ್ರಾಬ್ಲಮ್ ಬರೋದೆಲ್ಲ ಅನ್ಕಂಟ್ರೋಲ್ಡ್. ಬ್ಲಡ್ ಪ್ರೆಷರ್ ವಿಷಯಕ್ಕೆ ಬರೋದಾದ್ರೆ ಅದು ಸೈಲೆಂಟ್ ಕಿಲ್ಲರ್ ಅಂತೀವಿ. ತುಂಬಾ ಜನಕ್ಕೆ ಇದೆ ಅಂತ ಕೂಡ ಗೊತ್ತಿರಲ್ಲ. ನನ್ನ BP ಎಷ್ಟಿದೆ ನಾನು ಚೆಕ್ ಮಾಡಿದ್ರೇನೆ ಗೊತ್ತಾಗೋದು. ಸೊ 40 ವಯಸ್ಸು ಮೇಲ್ಪಟ್ಟವರೆಲ್ಲ ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. BP ಇರೋರು ಅದನ್ನ ಕಂಟ್ರೋಲ್ ಅಲ್ಲಿ ಅರೌಂಡ್ 130-80 ಅರೌಂಡ್ ದಟ್ ನಿಮ್ಮ ವೈದ್ಯರಿಗೆ ಕೇಳಿ. ಕೆಲವರು ಸ್ವಲ್ಪ ಹೆಚ್ಚು, ಕೆಲವರು ಸ್ವಲ್ಪ ಕಮ್ಮಿ ಕೊಡ್ತೀವಿ. ಅದನ್ನ ಕಂಟ್ರೋಲ್ ಇರಬೇಕು. ಶುಗರು ಅಷ್ಟೇ. ಸಕ್ಕರೆ ಕಾಯಿಲೆ ಈಗಿನ ಕಾಲದಲ್ಲಿ ತುಂಬಾನೇ ಸಾಮಾನ್ಯ. ಆದ್ರೆ ಸಕ್ಕರೆ ಕಾಯಿಲೆ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲದೆ ಇದ್ರೆ ಖಂಡಿತ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ನಮಗ್ ಕಂಡು ಇವಾಗ ಬಂದಿರೋದ್ರಲ್ಲಿ ತುಂಬಾ ವಯಸ್ಸಾದವರು, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇರೋರು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದ್ದವರಲ್ಲಿ ಡೆತ್ ಆಗ್ತಿರೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕಂಟ್ರೋಲ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಸರ್ ಇನ್ನೊಬ್ರು ಡಾಕ್ಟರ್ ಹೆದರ್ಕೋಬೇಕಂಗಿಲ್ಲ. ಸರ್ ಡಾಕ್ಟರ್ ಒಬ್ರು ಕೇಳ್ತಾ ಇದ್ದಾರೆ, ಈ ವಿಟಮಿನ್ D3, ವಿಟಮಿನ್ C ಅದನ್ನೆಲ್ಲ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ಪ್ ಆಗತ್ತಾ ಅಥವಾ ಅದು ರಿಲೇಟೆಡ್ ಫುಡ್ ತಗೋಬೇಕಾ ಅಂತ ಕೇಳ್ತಾ ಇದ್ದಾರೆ. ಸರ್ ಕೆಲವು ಸ್ಟಡೀಸ್ ಅಲ್ಲಿ ವೈಟಮಿನ್ ಡಿ ಅಥವಾ ವೈಟಮಿನ್ ಸಿ ಕಡಿಮೆ ಇದ್ದವ್ರಿಗೆ ಕರೋನಾ ಬರೋ ರಿಸ್ಕ್ ಜಾಸ್ತಿ ಅಥವಾ ಬಂದಾಗ ಕಾಂಪ್ಲಿಕೇಶನ್ ಜಾಸ್ತಿ ಅಂತ ಬಂದಿದೆ. ಆದ್ರೆ ಎಲ್ಲರೂ ತಗೋಬೇಕಾಗಿಲ್ಲ. ವೈಟಮಿನ್ ಡಿ ಸನ್ಲೈಟ್ ಇಂದ ಬರುತ್ತೆ. ನಮ್ಮ ಇದರಲ್ಲಿ ಹಳೆ ಕಾಲದಲ್ಲಿ ಅಭ್ಯಂಜನ ಸ್ನಾನ ಅಂತ ಮಾಡ್ತಾ ಇದ್ವಿ. ನಾವೆಲ್ಲ ಈಗ ಸ್ವಲ್ಪ ಏನೋ ತುಂಬಾ ಮಾಡರ್ನ್ ಆಗ್ಬಿಟ್ಟು ಅವೆಲ್ಲ ಬಿಟ್ಬಿಟ್ಟಿದೀವಿ. ನಾವೇನ್ ಮಾಡ್ತೀವಿ, ಮೈಕೈ ಎಲ್ಲ ಕರೆಕ್ಟ್ ಆಗಿ ಮುಚ್ಕೊಂಡ್ಬಿಟ್ಟು ಮನೆ ತಲೆ ಮೇಲೆ ರೂಫ್ ಹಾಕೋತೀವಿ, ಕಾರಲ್ಲಿ ಕುತ್ಕೋತೀವಿ. ಸೊ ದೇವ್ರು ಕೊಟ್ಟರು ಸೂರ್ಯಕಿರಣ ಬೀಳದಂಗೆ ನಾವೇ ಬ್ಲಾಕ್ ಮಾಡ್ತೀವಿ. ಅದರಿಂದ ಸೂರ್ಯನ ಬಂದ್ರೆ ಬೆಸ್ಟ್. ವಿಟಮಿನ್ ಡಿ ಕಡಿಮೆ ಇದ್ದವ್ರಿಗೆ ಮಾತ್ರ ಸಪ್ಲಿಮೆಂಟ್ ತಗೊಳ್ಳೋದು ಒಳ್ಳೇದು. ಹಾಗೆ ತಗೊಂಡ್ರೆ ಹೈಪರ್ ವೈಟಮಿನ್ ಡಿ ಕಷ್ಟ ಆಗುತ್ತೆ. ವೈಟಮಿನ್ ಸಿನೂ ಅಷ್ಟೇ. ವೈಟಮಿನ್ ಸಿ ಎಲ್ಲಾ ಹಣ್ಣುಗಳಲ್ಲಿ, ನೆಲ್ಲಿಕಾಯಿ ಆಯ್ತು, ಬೇರೆ ಆರೆಂಜ್ ಆಯ್ತು, ಸುಮಾರಿದೆ. ಸೊ ನೀವು ಹಣ್ಣುಗಳು ತಗೊಂಡ್ರೆ ನಮ್ಗೆ ಬೇಕಾದ್ರೂ ಸಫಿಶಿಯಂಟ್ ಸಿಗುತ್ತೆ. ವೈಟಮಿನ್ ಸಿ ಒಂದೇ ಅಂದ್ರೆ ಅದು ವಾಟರ್ ಸಾಲ್ಯುಬಲ್. ಅಕಸ್ಮಾತ್ ನೀವು ಒಂದು ಮಾತ್ರೆ ತಗೊಂಡ್ರೆ ಲಾಸ್ ಏನೂ ಇಲ್ಲ. ಬಟ್ ಎಲ್ರೂ ತಗೋಬೇಕು, ತಗೊಂಡ್ರೆ ಬರಲ್ಲ ಆ ತರ ಏನು ಇಲ್ಲ. ಅದನ್ನ ನಮ್ಮ ನ್ಯಾಚುರಲ್ ಆಹಾರದಲ್ಲಿ ನಮ್ಮ ಹಣ್ಣು, ತರಕಾರಿ, ಸೊಪ್ಪು ಇದರಲ್ಲೇನೆ ನಾವು ಬೇಕಾದ ಎಲ್ಲ ವೈಟಮಿನ್ಗಳು ಸಿಗುತ್ತೆ. ಸರ್ ಈಗ ಇನ್ನೊಬ್ರು ಕೇಳ್ತಾ ಇದ್ದಾರೆ, ಏರ್ ಬಾರ್ನ್ ಇದು ಈ ಬ್ಯಾಕ್ಟೀರಿಯಾ ಏರಿಂದನೂ ಬರುತ್ತೆ ಅಂತ ಹೇಳಿ ಇತ್ತೀಚೆಗೆ ಅದು ಬಂದಿದೆ. ಹಾಗಾಗಿ ನಾವು ಆಚೆ ಹಾಗೆ ಓಡಾಡೋದೇ ಡೇಂಜರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಡಿಫರೆನ್ಸ್ ಏನ್ ಗೊತ್ತಾ, ಮೊದಲು ಏರ್ ಡ್ರಾಪ್ಲೆಟ್ ಅಂತ ಇದ್ವಿ. ಅಂದ್ರೆ ನನ್ನ ಉಗುಳಿನಿಂದ ಬರೋದು 3 ಅಡಿ ಬರುತ್ತೆ, ಅಲ್ಲೇ ಇರುತ್ತೆ, 3 ಅಡಿಗಿಂತ ದೂರ ಇದ್ರೆ ಇವರು ಸೇಫ್ ಅಂತ ಇರ್ತಾ ಇದ್ವಿ. ಈಗ ಏರ್ ಬಾರ್ನ್ ಸಾಧ್ಯ ಇದೆ ಅಂತ. ಬಟ್ ಎಲ್ಲಿ ಸಾಧ್ಯ ಇದೆ ಅಂದ್ರೆ ಕ್ಲೋಸ್ಡ್ ರೂಮ್ಗಳಲ್ಲಿ, ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ಏರ್ ಬಾರ್ನ್ ಆಗುತ್ತೆ. ಹೊರಗಡೆ ಖಂಡಿತ ಡೈಲ್ಯೂಟ್ ಆಗಿ ಹೋಗುತ್ತೆ, ಏರ್ ಬಾರ್ನ್ ಆಗಿ ಇನ್ನೊಬ್ಬರಿಗೆ ಹರಡಲ್ಲ. ರೋಡಲ್ಲಿ ಖಂಡಿತ ಒಳ್ಳೇದು. ಕ್ಲೋಸ್ಡ್ ಬರೋದೆಲ್ಲಿ ಪ್ರಾಕ್ಟಿಕಲಿ ನಮ್ಗೆ 2 ವಿಷಯಕ್ಕೆ ಬರ್ತಾ ಇದೆ. ಒಂದು ವೆಹಿಕಲ್ಸ್, ಕಾರಲ್ಲಿ ಹೋಗ್ತಾ ಇದೀವಿ, ನಿಮ್ ಕಾರಲ್ಲಿ ಎಲ್ಲ ಹೋಗ್ತಾ ಇರ್ತೀರಾ, ನಾನು ನೋಡ್ತೀರಾ, ಬನ್ನಿ ಕೂತ್ಕೊಂಡು ಹೋಗ್ತೀನಿ ಅಂತ ಪಕ್ಕದಲ್ಲಿ ನಾನು ಕೂತ್ಕೋತೀನಿ, ನಾನು ಪಾಸಿಟಿವ್ ಇರ್ತೀನಿ, ನನ್ ಕಾಯಿಲೆ ಇರಲ್ಲ, ಇದು ಗೊತ್ತಾಗಲ್ಲ, ಪಾಸಿಟಿವ್ ಇದೆ ಅಂತ ಗೊತ್ತೇ ಇಲ್ಲ, ಯಾಕಂದ್ರೆ ಕೆಮ್ಮು, ನೆಗಡಿ, ಜ್ವರ ಏನೂ ಇಲ್ಲ. ವಿಂಡೋ ಕ್ಲೋಸ್ ಮಾಡಿ AC ಹಾಕ್ಬಿಡ್ತೀವಿ. ಆಗ ಅದೇ ಗಾಳಿ ಸುತ್ತಾ ಇರುತ್ತೆ. ಆಗ ನಾನು ಮಾಡಿದಾಗ ಬರೋ ಏರ್ ಬಾರ್ನ್ ವೈರಸ್ ಪಕ್ಕದಲ್ಲಿರೋ ಬರೋ ಚಾನ್ಸಸ್ ತುಂಬಾ ಇದೆ. ಇದೇ ರೀತಿ ಸಣ್ಣ ಕ್ಲೋಸ್ ರೂಮ್ ಅಲ್ಲಿ 2 hours 3 hours ಮೀಟಿಂಗ್ ಮಾಡ್ತೀವಿ. ಆಫೀಸಲ್ಲಾಗ್ಲಿ ಇದರಲ್ಲಾಗ್ಲಿ ಮೀಟಿಂಗ್ ಮಾಡಿದಾಗ ಖಂಡಿತ ಒಬ್ಬರಿಗೆ ಬರಕ್ ಸಾಧ್ಯ ಇದೆ. ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಇದು ಉದಾಹರಣೆ ಅಂದ್ರೆ ಅಮೆರಿಕಾದಲ್ಲಿ ಒಂದು ಮ್ಯೂಸಿಕ್ ಪ್ರಾಕ್ಟೀಸ್ ಆಯ್ತು, ಫಿಲಾಂಥ್ರಫಿ ಇದ್ರದ್ದು. ಎಲ್ಲ ಸ್ವಲ್ಪ ಏಜ್ ಆದವ್ರೆ, 40 ಮೇಲಿದ್ದವ್ರೆ ಹಾಡುವಾಗ ಜಾಸ್ತಿ ಬರುತ್ತೆ. ಅಲ್ಲಿ ತುಂಬಾ ಜನಕ್ಕೆ ಬಂತು. 70 ಜನ ಹೋದ್ರೆ 45 ಜನಕ್ಕೆ ಬಂದ್ಬಿಡ್ತು. ಒಬ್ಬ ಪಾಸಿಟಿವ್ ಇದ್ದ, 70-80 ಜನಕ್ಕೆ 40 ಜನಕ್ಕೆ ಬಂದ್ಬಿಡ್ತು. ಯಾಕಂದ್ರೆ ಕ್ಲೋಸ್ ರೂಮ್ ಅಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಜೊತೆಗೆ ಜೋರಾಗಿ ಹಾಡುವಾಗ ಜೋರಾಗಿ ಬಂತು. ಬಟ್ ಪ್ರಾಕ್ಟಿಕಲಿ ಏನರ್ಥ, ಒಂದು ಓಪನ್ ಏರ್ ಖಂಡಿತ ಏನು ತೊಂದರೆ ಇಲ್ಲ. ಖಂಡಿತ ಏರ್ ಬಾರ್ನ್ ಅಂದ್ರೆ ಆತರ ಬರ್ತಾ ಇಲ್ಲ. ಯಾಕೆ ನಾನು ಖಂಡಿತವಾಗಿ ಹೇಳ್ತೀನಿ ಅಂದ್ರೆ, ಜೈಪುರ್ ನಾವು ಒಂದು ಸ್ಟಡಿ ಮಾಡಿದ್ವಿ. ಮೊದಲು ಶುರುನಲ್ಲಿ ಬಂದಾಗ ಕೆಲವು ಏರಿಯಾದಲ್ಲಿ ತುಂಬಾ ಬಂತು, ಪಕ್ಕದ ಏರಿಯಾದೆಲ್ಲ ಬಂದಿರ್ಲಿಲ್ಲ, ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ. ಆಗ ಒಂದು ಮನೇಲಿ ಇದ್ದಲ್ಲ 15 ಜನಕ್ಕೆ ಬಂತು. ಪಕ್ಕದ ಮನೆಯವ್ರಿಗೆ ಬಂದಿಲ್ಲ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಯಾರಿಗೂ ಬಂದಿಲ್ಲ. ಎಲ್ರಿಗೂ ಟೆಸ್ಟ್ ಮಾಡಿದ್ವಿ, ಯಾರಿಗೂ ಬಂದಿಲ್ಲ. ಅಂದ್ರೆ ಏನರ್ಥ, ಅಕ್ಕಪಕ್ಕದ ಮನೆಯವ್ರು ಬರ್ತಾ ಇಲ್ಲ, ಅದು ಅದೇ ಮನೆಯಲ್ಲಿ
ಅದೇ ರೂಮಲ್ಲಿ ಇದ್ದವ್ರಿಗೆ, ಅದೇ ಮನೇಲಿದ್ದು, ಅದೇ ಬಾತ್ರೂಮು, ಇದು ಚಿಕ್ಕ ಮನೆಗಳು ತುಂಬಾ ಜನ ಇದ್ರು, ಅವ್ರಿಗೆ ಬರ್ತಾ ಇದೆ ಅದು. ಇದೇ ರೀತಿ ಬೆಂಗಳೂರಿಂದ ನಂಗೆ ಗೊತ್ತಿರೋ ಒಂದು 3-4 ಕೇಸಲ್ಲಿ ಕಾರಲ್ಲಿ ಒಟ್ಟಿಗೆ ಹೋದವ್ರಿಗೆ ಬಂದಿದೆ. AC ಹಾಕೊಂಡು ಕಾರು ವಿಂಡೋ ಇದು ಮಾಡ್ಕೊಂಡು ಮಾಸ್ಕ್ ಹಾಕೊಳ್ಳದೆ ಹೋದವ್ರಿಗೆ. ಸೊ ಏರ್ಬಾರ್ನ್ ಇಸ್ ಪಾಸಿಬಲ್ ಓನ್ಲಿ ಇನ್ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ಸ್ ವೇರ್ ದೇರ್ ಇಸ್ ನೋ ವೆಂಟಿಲೇಷನ್. ಸೊ ಗಾಳಿ ಬೆಳಕು ಆಡೋಂಗ್ ಮಾಡಿ, ಮನೆಯಲ್ಲಾಗ್ಲಿ ಆಫೀಸಲ್ಲಾಗ್ಲಿ ಕಿಟಕಿ ಓಪನ್ ಮಾಡ್ಬಿಡಿ. ಆಮೇಲೆ ಕಾರ್ಲಿ ಆದಷ್ಟು ವಿಂಡೋ ಓಪನ್ ಮಾಡಿ. ದೆನ್ ಬೇರೆಯವ್ರ ಜೊತೆ ಇದ್ದಾಗ ಮಾಸ್ಕ್ ಹಾಕೊಳ್ಳಿ, ನೀವು ಹಾಕೊಳ್ಳಿ, ಅವ್ರಿಗೂ ಹಾಕೊಳ್ಳೋಕೆ ಹೇಳಿ. ಆಗ ಖಂಡಿತ ಬರಲ್ಲ. ಬಟ್ ಗಾಳಿಲಿ ರೋಡಲ್ಲಿ ಹೋದ್ರೆ ಬರುತ್ತೆ, ಖಂಡಿತ ಬರಲ್ಲ, ಹೆದರ್ಕೋಬೇಕಾಗಿ. ಸರ್, ಫುಡ್ ಔಟ್ಸೈಡ್ ಫುಡ್ಡಲ್ಲಿ ಹೇಗೆ ಅದು ಪ್ರಿವೆನ್ಷನ್ ಹೆಂಗೆ ತಗೊಳ್ಳೋದು, ಪ್ರಿಕಾಷನ್ಸ್ ಹೇಗೆ ತಗೊಳ್ಳೋದು ಅಂತ ಕೇಳ್ತಾರೆ. ಅಂದರೆ ಪಾರ್ಸಲ್ ತಗೊಳ್ಳೋದು, ಬರೀ ಹಾಟ್ ಏನಿದೆ ಫುಡ್ ಅದನ್ನು ಮಾತ್ರ ತಗೋಬೇಕಾ, ಅಥವಾ ನಾವು ಯಾವ ಥರ ಪ್ರಿಕಾಷನ್ ತಗೋಬೇಕು? ಯಾಕೆಂದರೆ ಅನಿವಾರ್ಯವಾಗಿ ಆಚೆ ಹೋದಾಗ ನಾವು ಊಟ ತಿಂಡಿ ಮಾಡಬೇಕಾಗತ್ತೆ, ಅದನ್ನು ನಾವು ಪ್ರಿಕಾಷನ್ಸ್ ಹೇಗೆ ತಗೋಬೇಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಪ್ರಾಕ್ಟಿಕಲ್ ಕ್ವಶನ್. ಫುಡ್ ಇಂದ 2-3 ಥರದ ಕಾಯಿಲೆ ಬರುತ್ತೆ. ಮೇನ್ಲಿ ನಮ್ಗೆ ಬರೋದು ಟೈಫಾಯ್ಡು, ಕಾಲ್ರಾ, ಈ ತರ ಫುಡ್ ಬಾರ್ನ್. ಜೊತೆಗೆ ಕರೋನಾ ಬರೋ ಚಾನ್ಸಸ್ ಇರುತ್ತೆ. ಕರೋನಾ ಹೇಗೆ ಬರುತ್ತೆ? ಫುಡ್ ಹ್ಯಾಂಡ್ಲರ್ ಅವ್ನು ಪಾಸಿಟಿವ್ ಇದ್ದು ಕೈ ವಾಶ್ ತಗೊಂಡು ಅದು ನಮಗೆ ಹಾಗೆ ಫುಡ್ ಅನ್ನ ಅವ್ನು ಹಿಡಿದು ಕೊಟ್ರೆ ನಾವು ಅದನ್ನ ಬಾಯಿಗೆ ಹಾಕಿದ್ರೆ ಬರೋ ಚಾನ್ಸಸ್ ಇರುತ್ತೆ. ಇದು ಯೂಶಲಿ ಈಗಿನ ಕಾಲದಲ್ಲಿ ಆಗಲ್ಲ. ಯಾಕಂದ್ರೆ ಪ್ಲೇಟು ಗಿಟ್ಟಲ್ಲಿ ಕೊಡ್ತಾರೆ, ಬರೋ ಚಾನ್ಸಸ್ ಕಡಿಮೆ. ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಎನಿಥಿಂಗ್ ನಾವು ತಿನ್ನುವಾಗ ಬಿಸಿ ಇರುತ್ತಲ್ಲ, ಇಟ್ ಈಸ್ ಆಲ್ವೇಸ್ ಸೇಫ್. ಯಾಕಂದ್ರೆ ಕೊರೋನಾ ಇಸ್ ವೆರಿ ಸೆನ್ಸಿಟಿವ್ ಫಾರ್ ಟೆಂಪರೇಚರ್. ಸೊ ನಾವು ತಿನ್ನುವಾಗ ಬಿಸಿ ಇರುತ್ತೆ. ಉದಾಹರಣೆಗೆ ದೋಸೆ, ಇಡ್ಲಿ, ಸಾಂಬಾರು. ಚಟ್ನಿ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಚಟ್ನಿ ಬಿಸಿ ಇರಲ್ಲ. ಮೊಸರನ್ನ ಹೊರಗಡೆ ಅವಾಯ್ಡ್ ಮಾಡಿ. ಎನಿಥಿಂಗ್ ಹಾಟ್, ಬಿಸಿಬೇಳೆ ಬಾತು, ಇಡ್ಲಿ, ಸಾಂಬಾರು ಇಂಥವು ದೇ ಆರ್ ಯೂಶಲಿ ಸೇಫ್. ಪಾರ್ಸಲ್ ತಂದಾಗ ತುಂಬಾ ಜನ ಹೆದರ್ಕೋತಾರೆ. ಏನು ಹೆದರ್ಕೋಬೇಕಾಗಿಲ್ಲ. ಯಾಕಂದ್ರೆ ಡೆಲ್ಲಿಲಿ ಒಂದಾಯ್ತು, ಬೇಕೊಂದ್ ಮಾಡ್ಲಿಲ್ಲ, ಎಕ್ಸ್ಪೆರಿಮೆಂಟ್ ತಾನೇ ಆಗೋಯ್ತು. ಒಬ್ರು ಯಾರೋ ಈ ಪಾರ್ಸಲ್ ಕೊಡೋ, ಪಿಜ್ಜಾ ಪಾರ್ಸಲ್ ಕೊಡೋ ಪಾಸಿಟಿವ್ ಬಂತು. ಅವನೊಂದು 23 ಮನೆ ಕೊಟ್ಟಿದ್ದ. ಎಲ್ರಿಗೂ ಟೆಸ್ಟ್ ಮಾಡಿದ್ರು, ಎಲ್ರಿಗೂ ನೆಗೆಟಿವ್ ಬಂತು. ಹತ್ರ ಪಿಜ್ಜಾ ತಗೊಂಡ್ರು ಯಾರಿಗೂ ಬರ್ಲಿಲ್ಲ, ಬಟ್ ಇವನು ಮಾತ್ರ ಪಾಸಿಟಿವ್ ಇತ್ತು. ಯಾಕಂದ್ರೆ ಅಲ್ಲಿಂದ ಬರೋ ಚಾನ್ಸಸ್ ತುಂಬಾ ಕಮ್ಮಿ. ವೈರಲ್ ಲೋಡ್ ಅಂತೀವಿ ನಾವು. ಲೆಸ್ ದನ್ 1000 ಪಾರ್ಟಿಕಲ್ಸ್ ಇದ್ರೆ ಅದು ನಮ್ ದೇಹಕ್ಕೆ ಹೋದ್ರೂ ಯೂಶಲಿ ಏನು ಬರಲ್ಲ ಕಾಯಿಲೆ. ನಮಗೆ 1000 ಗಟ್ಟಲೆ, ಲಕ್ಷ ಗಟ್ಟಲೆ ಬರೋದು. ಅದರಿಂದ ಪಾರ್ಸಲ್ಗೆ ಅಥವಾ ಹೊರಗಡೆಯಿಂದ ಏನೋ ಸಾಮಾನ್ ತರಿಸಿದ್ವಿ, ಹೊರಗಡೆ ಇಟ್ಟೆ ಮುಟ್ತೀನಿ, ದಯವಿಟ್ಟು ಹೆದರ್ಕೋಬೇಡಿ, ಎಲ್ಲ ಉಪಯೋಗಿಸಿ. ಆದ್ರೆ ಹೊರಗಡೆ ಪಾರ್ಸಲ್ ತಗೊಂಡ್ಮೇಲೆ ನಿಮ್ ಕೈ ತೊಳ್ಕೊಳ್ಳಿ. ಯಾಕಂದ್ರೆ ಕೈಯಿಂದ ಮುಟ್ಟಿರ್ತೀರ, ನಿಮ್ ಕೈ ಬಾಯಿಗೆ ಹೋದ್ರೆ ಪಾರ್ಸಲ್ ಇಂದ ನಮ್ ಗಾಳಿಯಲ್ಲಿ ಹಾರ್ಕೊಂಡು ನಮ್ಗೆ ಖಂಡಿತ ಬರಲ್ಲ. ಅದನ್ನ ಮುಟ್ಟಿ ನಾನು ಬಾಯಿರೋಗಿ ಇಟ್ಟಾಗ. ಸೊ ತಿನ್ನೋಕ್ ಮೊದ್ಲು ಖಂಡಿತ ಮಾಡ್ಬೇಕು. ಸರ್, ಇನ್ನೊಂದು ಕ್ವಶನ್ ಬರ್ತಾ ಇದೆ, ಇಲ್ಲಿ ಟೈಪ್ ಮಾಡ್ತಾ ಇದ್ದಾರೆ. ಸಾವಿನ ನಂತರದ ಹರಡುವಿಕೆ ಭಯ. ವೈರಸ್ಸು ಒನ್ ಗುಡ್ ಥಿಂಗ್ ಅಂದ್ರೆ ತಾನಾಗೆ ಓಡಾಡಲ್ಲ. ಅದು ನಾವೇನಾದ್ರು ಮುಟ್ಟಿ ಇನ್ನೊಂದ್ ಕಡೆ ತಗೊಂಡೋಗಿ ಇಟ್ರೇನೆ ಅವಾಗ ಮಾತ್ರ ಬರುತ್ತೆ. ಅದರಿಂದ ಮನುಷ್ಯ ಸತ್ತ ಮೇಲೆ ಅವರ ದ್ರವಗಳಿರುತ್ತಲ್ಲ, ಬಾಯಿಯಿಂದ ಮೂಗಿಂದ ಅಕಸ್ಮಾತ್ ದ್ರವ ಬಂದ್ರೆ ಅದು ಮುಟ್ಟಬಾರ್ದು. ಕೆಲವು ಸಂಸ್ಕೃತಿಲಿ ಏನಿದೆ, ಅದು ಹೋಗಿ ಮುದ್ದು ಮಾಡೋದೆಲ್ಲ ಮಾಡ್ತಾರೆ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅದು ಬಿಟ್ರೆ ಸತ್ತವರಿಂದ ಇನ್ನೊಬ್ರಿಗೆ ಹರಡಲ್ಲ, ಏನು ಹೆದರ್ಕೋಬೇಕಾಗಿಲ್ಲ. ಅದನ್ನ ನಾವು ಹೂಳ್ಬೋದು, ನಮ್ಮ ಸಂಸ್ಕೃತಿ ಪ್ರಕಾರ ಮಾಡ್ಬೋದು. ಅದರಿಂದ ಕಮ್ಯುನಿಟಿಗಾಗ್ಲಿ ಏನ್ ತೊಂದರೆ ಇಲ್ಲ. ಡಾಕ್ಟರ್, ನೀವು ಒಂದು ಹೇಳಿದ್ರಿ, ಇದು ಸೆನ್ಸಿಟಿವ್ ಇದೆ, ಹೀಟ್ ಸೆನ್ಸಿಟಿವ್ ವೈರಸ್ ಅಂತ. ಇದರಿಂದ ನಾವು 2 ಸಲ ಬೆಳಿಗ್ಗೆ ಒಂದು, ಸಂಜೆ ಪ್ರೊಡಕ್ಟಿವ್ ಆಗಿ ಇನ್ಹೇಲಿಂಗ್ ಅಂದ್ರೆ ಸ್ಟೀಮ್ ಇನ್ಹೇಲಿಂಗ್ ಮಾಡೋದ್ರಿಂದ ಅನುಕೂಲ ಆಗುತ್ತಾ? ಇಲ್ಲ, 2 ತಿಳ್ಕೊಳ್ಳಿ. ಒಂದು, ಇಟ್ ಇಸ್ ವೈರಸ್ ಇಸ್ ಸೆನ್ಸಿಟಿವ್ ಅಂದ್ರೆ ಹೊರಗಡೆ ಇರೋ ವೈರಸ್, ಎಲ್ಲೋ ಬಿದ್ದಿರೋದು, ಮಾಡಿರೋದು, ಆಹಾರದ ಮೇಲಿರೋದು, ಅದು ಹೀಟ್ ಸೆನ್ಸಿಟಿವ್. ನಮ್ಮಲ್ಲಿ ಒಳಗಡೆ ಹೋಗಿರೋ ವೈರಸ್ ಏನಾಗುತ್ತೆ, ನಮ್ಮ ದೇಹದ ಸೆಲ್ ಒಳಗಡೆ ಹೋಗುತ್ತೆ, ನಮ್ಮ ಕೋಶ ಒಳಗಡೆ ಹೋಗಿ ಅಲ್ಲಿ ಮಲ್ಟಿಪ್ಲೈ ಆಗತ್ತೆ. ನೀವು ಎಷ್ಟೇ ಸ್ಟೀಮ್ ಇನ್ಹೇಲ್ ಮಾಡಿದ್ರು ಅದು ಏನು ಉಪಯೋಗ ಆಗಲ್ಲ. ಅದಾದ್ರೆ ಅತಿ ಮಾಡಕ್ ಹೋದ್ರೆ ತೊಂದರೆ ಆಗತ್ತೆ. ಸ್ಟೀಮ್ ಇನ್ಹೇಲ್ ಮಾಡಿ, ಇದ್ರೆ ಬೇಕಾಗಿಲ್ಲ. ಆದ್ರೆ ಇನ್ನೊಂದು ಮಾಡಿ, ಜ್ವರ ಬರುತ್ತೆ. ಯಾಕೆ ಜ್ವರ ಬಂದ್ರೆ ನಮ್ಮ ದೇಹದ ಟೆಂಪರೇಚರ್ ಜಾಸ್ತಿ ಆದಾಗ ವೈರಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಜ್ವರ ಬಂದ್ರೆ ವೈರಸ್ ಇರೋ ವೈರಸ್ ಸತ್ತು ಕೂಡ ಹೋಗುತ್ತೆ.
ಅದರಿಂದ ಸ್ವಲ್ಪ ಜ್ವರ ಬಂದ ತಕ್ಷಣ ಕೆಲವರು ಮಾತ್ರೆ ತಗೊಂಡ್ಬಿಡ್ತಾರೆ. ಸ್ಟ್ರಾಂಗ್ ಮಾತ್ರೆ ತಗೊಂಡ ತಕ್ಷಣ ಇಂಜೆಕ್ಷನ್ ತಗೊಂಡು ಜ್ವರ ಕಮ್ಮಿ ಆಗ್ಬೇಕು ಬೇಡ. ಫೀವರ್ ಇಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. 40 ಮೇಲೆ ಹೋದ್ರೆ ಟೆಂಪರೇಚರ್ ಟ್ರೀಟ್ಮೆಂಟ್ ತಗೊಳ್ಳಿ. 37 to 40 ಹೋದ್ರೆ ಆಕ್ಚುಲಿ ಇಟ್ ಇಸ್ ಹೆಲ್ಪಿಂಗ್ ಯು. ಇನ್ಫೆಕ್ಷನ್ ಬಂದಾಗ ಕೊರೋನಾ ಇರ್ಬೋದು ಅಥವಾ ಬೇರೆ ವೈರಸ್ ಇರ್ಬೋದು, ಇಟ್ ಆಕ್ಚುಲಿ ಹೆಲ್ಪಿಂಗ್ ಯು. ಬಟ್ ಸ್ಟೀಮ್ ಇನ್ಹಲೇಷನ್ ಮಾಡೋದ್ರಿಂದ ಅಥವಾ ಕೆಲವು ಆಲ್ಕೋಹಾಲ್ ತಗೊಂಡ್ರೆ ಹೋಗುತ್ತೆ, ಬಿಸಿನೀರು ಕುಡಿದ್ರೆ ಹೋಗುತ್ತೆ, ಖಂಡಿತ ಹೋಗಲ್ಲ. ಅದು ನಮ್ಮ ಒಳಗಡೆ ಹೋಗಿ ಡ್ಯಾಮೇಜ್ ಮಾಡುತ್ತೆ, ಸೆಲ್ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಡಾಕ್ಟ್ರೆ, ಸಾಮಾನ್ಯವಾಗಿ ಶೀತ ಬರ್ಬೇಕಾದ್ರೆ ಅಥವಾ ಶೀತ ನೆಗಡಿ ಬರುವೆ ಒಂದು ದಿವಸ ಮುಂಚೆ ಗಂಟ್ಲಲ್ಲಿ ಒಂಥರ ಕಿಚಕಿಚಾಗತ್ತೆ, ಗಂಟ್ಲು ನೋವು ಬರುತ್ತೆ. ಅವಾಗ ಉಪ್ಪಿನೀರಿಂದ ಗಾಗಲ್ ಮಾಡ್ತೀವಲ್ಲ, ಅದರಿಂದ ಈ ಕರೋನಾ ವೈರಸ್ ಬರೋದನ್ನ ಸ್ವಲ್ಪ ಮಟ್ಟಿಗೆ ದೂರ ಮಾಡಬಹುದಾ? ಉಪ್ಪಿನೀರಲ್ಲಿ ಒಂದು ದಿನಕ್ಕೆ 3-4 ಬಾರಿ ಉಪ್ಪಿನೀರಲ್ಲಿ ಗಾಗಲ್ ಮಾಡೋದ್ರಿಂದ ಅಥವಾ ಪ್ರತಿ ಒಂದೊಂದು ಗಂಟೆಗೆ ಒಂದ್ಸತಿ ಬಿಸಿಯಾಗಿ ಬಿಸಿನೀರು ಕುಡಿಯೋದ್ರಿಂದ ಏನಾರ ಅನುಕೂಲ ಇದೆಯಾ ಅಂತ ಕೇಳೋದು. ಇಲ್ಲ ಸರ್, ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ಗಂಟ್ಲಿಗೆ ಕರ್ಕರ ಎಂದಾಗ, ನೆಗಡಿ ಬಂದಾಗ ಖಂಡಿತ ಹೆಲ್ಪ್ ಆಗುತ್ತೆ. ಆದ್ರೆ ಮಾಮೂಲು ಚೆನ್ನಾಗಿದ್ದಾಗ ನಾವು ಪ್ರಿವೆನ್ಷನ್ಗೆ ಅದನ್ನ ಉಪಯೋಗಿಸಿದ್ರೆ ಏನು ಡಿಫರೆನ್ಸ್ ಆಗಲ್ಲ. ಅಂದ್ರೆ ಉಪ್ಪಿನ ನೀರಿಂದ ನೀವು ಗಂಟ್ಲು ನೋವು ಬಂದಾಗ ಮಾಡಿದಾಗ ಉಪ್ಪಿನ ನೀರಿಂದ ಮಾಡಿದಾಗ ನಿವಾರಣೆ ಆಗುತ್ತೆ. ಕರೋನಾ ಗಂಟ್ಲು ನೋವಿಂದ ಶುರುವಾಗತ್ತೆ ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ, ಅದಕ್ಕೆ ಆತರ ಕೇಳಿದೆ. ಅಲ್ಲ, ಅದೇ ಕರೋನಾ ಬಂದು ಗಂಟ್ಲು ನೋವು ಬಂದಾಗ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ಫೆಕ್ಷನ್ ಕರೋನಾ ಆಲ್ಸೋ ಖಂಡಿತ ಬರ್ಬೋದು, ಗಂಟ್ಲು ಕಿರಿಕಿರಿ ಬರ್ಬೋದು, ನೆಗಡಿ ಬರುತ್ತೆ. ಆಮೇಲೆ ಮೇನ್ಲಿ ಥ್ರೋಟ್ ಇರಿಟೇಷನ್, ಡ್ರೈ ಕಾಫ್ ಬರ್ತಾ ಇದೆ, ಅವಾಗ ಸ್ಟೀಮ್ ಇನ್ಹಲೇಷನ್ ಖಂಡಿತ ಹೆಲ್ಪ್ ಆಗುತ್ತೆ. ನಂದು ಒಂದ್ ಸಣ್ಣ ಪರ್ಸನಲ್ ಕ್ವಶನ್ ಏನಂದ್ರೆ, ನಾನು ಮಾಡ್ತಿರೋದು ಮೊಬೈಲ್ ಫೋನ್ ಬಿಸ್ನೆಸ್, ಮೊಬೈಲ್ ಫೋನ್ ರಿಪೇರಿ ಕೇಂದ್ರ ನಂದು. ಸಾಕಷ್ಟು ಜನ ಕಸ್ಟಮರ್ ಬರ್ತಾರೆ, ಎಲ್ಲಾರ ಮೊಬೈಲ್ನು ನಾನ್ ಸಾಧ್ಯವಾದಷ್ಟು ನಾನ್ ಗ್ಲೌಸ್ ಹಾಕೊಂಡಿರ್ತೀನಿ, ಮಾಸ್ಕ್ ಹಾಕೊಂಡಿರ್ತೀನಿ, 1-1.5 ಮೀಟರ್ ದೂರದಲ್ಲಿ ನಿಂತ್ಕೊಂಡಿರ್ತೀನಿ. ಆದ್ರೂ ಕೂಡ ಅವ್ರ ಮೊಬೈಲ್ ಅಲ್ಲಿ ವಾಶ್ ಮಾಡಿ ನಾವು ತಗೊಂಡು ರಿಪೇರಿ ಮಾಡಿ ಎಲ್ಲ ಮಾಡ್ತೀವಿ. ಇದ್ರಲ್ಲಿ ಅಪಾಯ ಇದೆ ಅಂತ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇದ್ರಲ್ಲಿ ಏನಾದ್ರು ತಿಳಿಸ್ಕೊಡ್ಬೋದು? ಬೇರೆ ಸುಮಾರು ಜನದ ಮೊಬೈಲ್ ಬರುತ್ತೆ ನಮ್ಗೆ ರಿಪೇರಿಗೆ, ಅದನ್ನು ಐಸೋಪ್ರೊಪೇನ್ ಹಾಕಿ ವಾಶ್ ಮಾಡಿ ತಗೊಳ್ತಿದೀವಿ. ಮತ್ತೆ ಸ್ಯಾನಿಟೈಸರ್ ಯುವಿ ಲೈಟ್ ಅಲ್ಲಿ ಅದನ್ನ ಸ್ಯಾನಿಟೈಸ್ ಮಾಡಿ ತಗೊಳ್ತಾ ಇದ್ದೀವಿ. ನೀವು ಯುವಿ ಲೈಟ್ ಅಲ್ಲಿ ಸ್ಯಾನಿಟೈಸ್ ಮಾಡಿ ಐಸೋಪ್ರೊಪೈಲ್ ಒಂದ್ಸಲ ವೈಪ್ ಮಾಡಿದ್ರೆ, ಜೊತೆಗೆ ನಿಮ್ಮ ಗ್ಲೌಸ್ ಹಾಕೊಂಡಿದ್ರೆ ರಿಸ್ಕ್ ಇಸ್ ಪ್ರಾಕ್ಟಿಕಲಿ ನಿಲ್. ನೀವ್ ಎಲ್ ಮಾಡ್ಬೇಕು ಅಂದ್ರೆ ಇದ್ರ ಜೊತೆಗೆ ನಿಮ್ಮ ಬಾಯಿಗೆ ಕಣ್ಣು ಮುಟ್ಕೊಳ್ಳೋದು ಅವಾಯ್ಡ್ ಮಾಡ್ಬೇಕು, ಜ್ಞಾಪಕ ಇಟ್ಕೊಂಡು. ಇಲ್ಲ, ಇದು ಆಟೋಮೆಟಿಕಲಿ ಇದೊಂಥರ ಹೆಂಗಾಗಿದೆ ಅಂದ್ರೆ, ನಾವು ಗ್ಲೌಸ್ ಹಾಕಿರೋದ್ರಿಂದ ನಾವು ಕಣ್ಣು ಮೂಗು ಮುಟ್ಕೊಳ್ಳೋದು ಆಟೋಮೆಟಿಕಲಿ ತಪ್ಪೋಗಿದೆ. ಜೊತೆಗೆ ಮಾಸ್ಕ್ ಅಂತೂ ತೆಗಿಯೋದೇ ಇಲ್ಲ, 100% ಹಾಕೊಂಡೇ ಇರ್ತೀವಿ. ಆದ್ರಿಂದ ಜೊತೆಗೆ ನೀವು ಇನ್ನೊಂದು ಮಾಡ್ಬೋದು. ಅಲ್ಲ, ಜೊತೆಗೆ ನೀವು ಅಕಸ್ಮಾತ್ ಹಂಗಿದ್ರು ಆಗತ್ತೆ ಅಂದ್ರೆ ಈ ತರ ಒಂದು ಫೇಸ್ ಶೀಲ್ಡ್ ಅಂತ ಬರುತ್ತೆ. ನೋಡಿದೀನಿ. 100 ರೂಪಾಯಿ ಸಿಕ್ಬಿಡುತ್ತೆ. ಇದ್ರ ಮೇನ್ ಅಡ್ವಾಂಟೇಜ್ ಕೊರೋನಾ ವೈರಸ್ ಏನು ಮಾಡಲ್ಲ ಇದು, ಆಯ್ತಾ? ಸೈಡ್ ಇಂದ ಕೊರೋನಾ ವೈರಸ್ ಬಿಡುತ್ತೆ. ಹಾಕೊಂಡ್ರಿ ನಾನು ಕಷ್ಟಪಟ್ಟು ನನ್ನ ಬಾಯಿ ಕಣ್ಣು ಮೂಗು ಮುಟ್ಟಕ್ಕಾಗಲ್ಲ. ಓಕೆ 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 ಓಕೆ, ಕರೆಕ್ಟ್ ಕರೆಕ್ಟ್. ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ಮುಟ್ಕೊಂಡ್ಬಿಡ್ತೀವಿ ಯೂಶಲಿ ಟಚ್. ಸೊ ಮಾಡೋದು ಹಾಕೊಂಡ್ಬಿಟ್ರೆ, ಎಸ್ಪೆಷಲಿ ನೀವ್ ಹೇಳಿದ್ರಲ್ಲ ಮೊಬೈಲು, ನಮ್ಮಲ್ಲಿ ಡಾಕ್ಟರ್ಗಳು ತುಂಬಾ ಜನ ಬೇಕೋ ಬಿಡುವ ಹ್ಯಾಂಡಲ್ ಮಾಡ್ಬೇಕು ಪೇಷಂಟ್ ಇದ್ರದ್ದು. ನೀವು ಮೊಬೈಲ್ಗಳು ಹ್ಯಾಂಡಲ್ ಮಾಡ್ಬೇಕು. ಅವಾಗ ಅದೊಂದು ರೂಢಿ ಮಾಡ್ಕೊಂಡ್ಬಿಡಿ. ಇಟ್ ವಿಲ್ ಹೆಲ್ಪ್ ಯು ಟು ಪ್ರಿವೆಂಟ್ ಟಚಿಂಗ್ ಯುವರ್ ಫೇಸ್ ಅಂಡ್ ನೋಸ್. ಶೋರ್ ಸರ್, ಧನ್ಯವಾದ, ತುಂಬಾ ಚೆನ್ನಾಗಿ ಆಗತ್ತೆ ಅಂತ. ಸರ್, ಈಗ ದೊಡ್ಡವ್ರಿಗೂ ಹಾಗೂ ಮಕ್ಕಳಿಗೆ ಇಬ್ಬರಿಗೂ ಒಂದೇ ತರ ವ್ಯಾಕ್ಸಿನ್ ಬರುತ್ತಾ ಅಥವಾ ಬೇರೆ ಬೇರೆ ಡೋಸೇಜ್ ಆ ಥರ ಬರುತ್ತಾ ಏನು ಅಂತ ಕೇಳ್ತೀರಾ? ಸರ್, ವ್ಯಾಕ್ಸಿನ್ ಒಂದೇ ತರದ್ದೇ ಬರುತ್ತಂತೆ, ಡೋಸೇಜ್ ಇನ್ನೂ ಫಿಕ್ಸ್ ಆಗಿಲ್ಲ. ಯೂಶಲಿ ವ್ಯಾಕ್ಸಿನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೇರೆ ವ್ಯಾಕ್ಸಿನ್ಗಳನ್ನ ಉದಾಹರಣೆ ತಗೊಂಡ್ರೆ ಯೂಶಲಿ ಡೋಸ್ಗಳು ಹೆಚ್ಚು ಕಮ್ಮಿ ಸೇಮ್ ಇದೆ, ಕೆಲವುದ್ರಲ್ಲಿ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಲ್ಲಿ ಮಕ್ಕಳ ಡೋಸ್ ಬೇರೆ ಇದೆ, ದೊಡ್ಡ ಡೋಸ್ ಬೇರೆ ಇದೆ. ಬೇರೆ ವ್ಯಾಕ್ಸಿನ್ಗಳಲ್ಲೆಲ್ಲ ಯೂಶಲಿ ಡೋಸ್ ಸೇಮ್ ಇದೆ. ನೀವು ರೇಬಿಸ್ ಆಗಿ ಬೇರೆ ವೈರಲ್ ವ್ಯಾಕ್ಸಿನ್ ತಗೊಂಡ್ರೆ, ಈ ವ್ಯಾಕ್ಸಿನ್ಗೆ ಇನ್ನು ನಾವು ಡೋಸೇಜ್ ಲೆವೆಲ್ಗೆ ಹೋಗಿಲ್ಲ. ಮತ್ತು ಸೇಫ್ಟಿ ನೋಡ್ತೀವಿ. ಈಗ ಹ್ಯೂಮನ್ ವಾಲಂಟರಿ ಟ್ರಯಲ್ ಆಗ್ತಾ ಇದೆ, ನಮ್ಮ ಇಂಡಿಯಾದಲ್ಲೂ ಆಗ್ತಾ ಇದೆ, ಬೇರೆ ಕಡೆನೂ ಆಗ್ತಾ ಇದೆ. ನಾರ್ಮಲ್ ಆಗಿರೋರು, ಹೆಲ್ದಿ ಆಗಿರೋರು ತಗೋತಾ ಇದ್ದಾರೆ. ನೆಕ್ಸ್ಟ್ ಬೇರೆ ವಯಸ್ಸಾದವ್ರಿಗೆ ನೆಕ್ಸ್ಟ್ ಕೊಡ್ತೀವಿ. ಇನ್ನು ವಯಸ್ಸಾದವ್ರು ಕೊಟ್ಟೇ ಇಲ್ಲ ನಾವು. ಒನ್ಸ್ ಇಟ್ ಇಸ್ ಫೌಂಡ್ ಟು ಬಿ ಸೇಫ್, ಆಮೇಲೆ ಎಷ್ಟು ಸಲ ಕೊಡ್ಬೇಕು ಡೋಸು, ಆಮೇಲೆ
ಕ್ಯಾಲ್ಕುಲೇಟ್ ಆಗುತ್ತೆ. ಆಸ್ ಆನ್ ಟುಡೇ ಇನ್ನೂ ಅದು ಫಿಕ್ಸ್ ಆಗಿಲ್ಲ. ಸರ್, ಸತ್ತವರಿಂದ ಇದು ಹರಡೋದಿಲ್ಲ ಅಂತ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ ಈಗ ಆ ಬಾಡಿಯಿಂದ, ಡೆಡ್ ಬಾಡಿಯಿಂದ. ಬಟ್ ಈ ಗೌರ್ಮೆಂಟ್ನವರು ಅದನ್ನು ಅವರ ಸಂಬಂಧಿಕರಿಗೆ ಅದನ್ನು ಕೊಡ್ತಾ ಇಲ್ಲ, ಅವರಿಗೆ ತೋರ್ಸೋಕ್ಕೂ ಬಿಡ್ತಾ ಇಲ್ಲ, ಹಾಗೆ ಅದನ್ನು ಕ್ರಿಮೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ಹತ್ರ ಯು ಹ್ಯಾವ್ ಟು ಟೇಕ್ ಅಪ್. ಅದೇ ಅದೊಂದು ಈಗ ಆಗಿಲ್ಲ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದ್ದಾರೆ. ಎನಿವೆ ದಟ್ ಇಸ್ ಯು ಹ್ಯಾವ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಟು ಆನ್ಸರ್ ದಟ್. ಎನಿವೆ, ಸೊ ಬಹುಶಃ ಇನ್ಯಾರಾದರೂ ಪ್ರಶ್ನೆ ಇದೆಯಾ? ಇಲ್ಲಾಂದರೆ ಇಷ್ಟವರೆಗೂ ನಮ್ಮ ಡಾಕ್ಟರ್ ನರೇಂದ್ರ ಜೋಶಿಯವರು, ರಾಜೇಂದ್ರ ಜೋಶಿಯವರು ಬಹಳ ಚೆನ್ನಾಗಿ ಈ ಒಂದು ಕೋವಿಡ್ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮೆಲ್ಲ ಸ್ನೇಹಿತರು ಕೂಡ ಅವರ ಏನು ಡೌಟ್ಗಳಿತ್ತು ಅದನ್ನೆಲ್ಲ ಪರಿಹಾರ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ಕ್ವಶನ್ ಬಂದಿದೆ ಮೋಹನ್ ಅವರೇ. ಸರ್, ಒಂದು ಕ್ವಶನ್ ಬಂದಿದೆ. ಹಾಂ ಸರ್, ಡಿ ಜಿ ಅವರು ಮಕ್ಕಳನ್ನ. ಹಾಂ ಸರ್, ಹೇಳಿ. ನಾನು ಮನಿ ಮಾತಾಡ್ಬೋದಾ? ಹಾಂ, ಹೇಳಿ ಮಾತಾಡಿ. ಅದ್ರಲ್ಲಿ ಒಂದು ಕ್ವಶನ್ ಚಾಟ್ ಅಲ್ಲಿ ನೋಡ್ಲಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಪರವಾಗಿ ಡಾಕ್ಟರ್ಗೆ. ಹೌ ಸೇಫ್ ನಾವು ಮಕ್ಕಳನ್ನ ವ್ಯಾಕ್ಸಿನ್ ಬರಕ್ ಮುಂಚೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಎಷ್ಟು ಸೇಫ್ ಅಂತ ಯಾರೋ ಕ್ವಶನ್ ಕೇಳಿದ್ದಾರೆ, ಅದಕ್ಕೊಂದು ಆನ್ಸರ್ ಕೊಟ್ಬಿಡಿ. ಈಗ ಕೊನೆಗೆ ಹಾಂ ಸರ್, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಹೌ ಸೇಫ್ ಇಟ್ ಈಸ್? ಸರ್, ಇಲ್ಲಿ ಮಕ್ಕಳಲ್ಲಿ ಏನಂದ್ರೆ ಯೂಶಲಿ ಮಕ್ಕಳಿಗೆ ಬರ್ತಾ ಇಲ್ಲ. ತುಂಬಾ ಫಾರ್ಚುನೇಟ್ ಅನ್ಬೇಕು ಕೊರೋನಾ ವಿಷಯದಲ್ಲಿ. ಮಕ್ಕಳಿಗೆ ಅದು ಬರ್ತಾ ಇಲ್ಲ. ಆದ್ರೆ ಮಕ್ಕಳಿಗೆ ಬಂದು ಅವರಿಂದ ಮತ್ತೆ ಮನೇಲಿರೋ ದೊಡ್ಡವ್ರು ಬರೋದು ಅಂತ ಒಂದು ರಿಸ್ಕ್ ಇದೆಯಾ ಅಂತ ಒಂದಿದೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ಮನೇಲಿಡ್ಬೇಕು. ಯಾಕಂದ್ರೆ ಎಲ್ಲರ ಮನೇಲಿ ಅವ್ರ ಮಗು 10 ವರ್ಷದ್ದು 15 ವರ್ಷದ್ದು ಚೆನ್ನಾಗೇ ಇರುತ್ತೆ. ಬಟ್ ಮನೇಲಿ ಅಜ್ಜ ಅಜ್ಜಿ ಇರ್ಬೋದು, ಅವರಿಗೆ ಶುಗರು BP ಇರ್ಬೋದು, ಬೇರೆ ಇನ್ನೊಂದು ಕಾಯಿಲೆ ಇರ್ಬೋದು. ಆ ರಿಸ್ಕ್ ಇದೆಯಾ ಅಂತ. ಈ ಸ್ಕೂಲ್ ಶುರು ಮಾಡೋದು ಇಲ್ಲ ಇದೆಯಲ್ಲ, ಇದು ಡಿಪೆಂಡ್ಸ್ ಆನ್ 2-3 ಥಿಂಗ್ಸ್. ಒಂದು, ಎಷ್ಟು ಇಂಪಾರ್ಟೆಂಟು ಆ ಸ್ಕೂಲು. ಎಕ್ಸಾಮ್ ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ. ಮಕ್ಕಳಿಗೆ ಎಷ್ಟು ದಿವಸ ನಾವು ವಿ ಕ್ಯಾನ್ ಅಲೋ ಇಟ್ ಟು ಅಫೆಕ್ಟ್ ದ ಎಜುಕೇಶನ್. ಯಾಕಂದ್ರೆ ಕರೋನಾ ಕಾಯಿಲೆ ಇಟ್ ಇಸ್ ಗೋಯಿಂಗ್ ಟು ಬಿ ವಿತ್ ಅಸ್ ಫಾರ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಅಲ್ಲಿವರೆಗೂ ನಾವು ಮಕ್ಕಳು ಮನೇಲೆ ಇಟ್ಕೋಬೇಕಾ? ಅಥವಾ ಅಕಸ್ಮಾತ್ ಮನೇಲಿ ಇದ್ರೆ ಅಗೇನ್ ದೇರ್ ಮಕ್ಕಳು ಓಡಾಡ್ತಿರ್ತಾರೆ, ಮಕ್ಕಳನ್ನ ಮನೇಲಿ ಹಿಡಿದಿರಕ್ಕಾಗಲ್ಲ, ಹೊರಗಡೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಅಥವಾ ಮನೇಲಿ ಬೇರೆ ಜೊತೆ ಮಾಡ್ತಾರೆ. ಸೊ ಸ್ಕೂಲಿಂದಾನೇ ಬರೋ ಚಾನ್ಸಸ್ ಕಡಿಮೆ. ಮಕ್ಕಳಲ್ಲಿ ಲಕ್ಕಿಲಿ ಈ ಪರ್ಟಿಕ್ಯುಲರ್ ಕೊರೋನಾ ವೈರಸ್ ಮಕ್ಕಳಲ್ಲಿ ಜಾಸ್ತಿ ಹರಡ್ತಾ ಇಲ್ಲ. ಈ ಸ್ಕೂಲ್ ಶುರು ಮಾಡ್ಬೇಕೋ ಇಲ್ವೋ ಅನ್ನೋದಕ್ಕೆ ವಿ ಹ್ಯಾವ್ ಟು ಟೇಕ್ ಆಲ್ ದೀಸ್ ಥಿಂಗ್ಸ್ ಇನ್ ಟು ಕನ್ಸಿಡರೇಷನ್. ಸೊ ಅದು ಆಗಾಗ ಇದಕ್ಕೆ ಡಿಪೆಂಡಿಂಗ್ ಆನ್ ದ ಯಾವ ಲೆವೆಲ್. ಕೆಲವೆಲ್ಲ ಡಿಸಿಷನ್ಸ್ ತಗೊಂಡಿದ್ದಾರೆ. ಈಗ 1ನೇ ಕ್ಲಾಸ್ ಮಗು ತುಂಬಾ ಈಸಿ ಮಾಡೋದು ಡಿಸಿಷನ್. ಫೈನಲ್ ಇಯರ್ ಅವ್ರಿಗೆ ಏನ್ ಮಾಡ್ಬೇಕು, ಈಗ MBBS ನಾನು ಮುಗಿಸಿದೀನಿ, ನನಗೆ ಎಕ್ಸಾಮ್ ಮಾಡ್ಬೇಕಾ ಬೇಡವಾ, ಇವೆಲ್ಲ ಸುಲಭ ಇದಲ್ಲ, ಕ್ಲಿಷ್ಟ ಪ್ರಶ್ನೆಗಳಾಗತ್ತೆ. ಅಂಡ್ ನಮ್ ದೇಶ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲೂ, ಯುರೋಪಲ್ಲಾಗ್ಲಿ, ಅಮೆರಿಕಾದಲ್ಲಾಗ್ಲಿ, ಆಸ್ಟ್ರೇಲಿಯಾದಲ್ಲಾಗ್ಲಿ ಇದ್ರ ಬಗ್ಗೆ ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ. ಎಲ್ಲಾ ತರದ ವ್ಯೂನರು ಇದ್ದಾರೆ. ಕೆಲವರು ಬೇಡವೇ ಬೇಡ, ಮಕ್ಕಳು 1 ವರ್ಷ ಹೋದ್ರೂ ಪರವಾಗಿಲ್ಲ, ಮನೇಲೇ ಇರ್ಲಿ ಅನ್ನೋರು ಇದ್ದಾರೆ. ಕೆಲವರು ಇಲ್ಲ ಎಜುಕೇಶನ್ ಇಂಪಾರ್ಟೆಂಟು, ಮಕ್ಕಳು ಮನೆ ಇದು ಮಾಡಕ್ಕಾಗಲ್ಲ ಅಂತಿದ್ದಾರೆ. ನಮ್ ದೇಶದಲ್ಲಿ ಎಲ್ರಿಗೂ ಅಕ್ಸೆಸಿಬಿಲಿಟಿನೂ ಇರಲ್ಲ. ಆನ್ಲೈನ್ ಕ್ಲಾಸ್ಗೆ ಎಲ್ಲರ ಹತ್ರ ಮಾಡ್ಲಿಕ್ಕೆ ಅನುಕೂಲ ಇರಲ್ಲ. ಸ್ಮಾರ್ಟ್ ಫೋನ್ ಆಗ್ಲಿ, ಲ್ಯಾಪ್ಟಾಪ್ ಆಗ್ಲಿ, ಅಥವಾ ಕನೆಕ್ಷನ್ ಆಗ್ಲಿ, ಕರೆಂಟೇ ಇರಲ್ಲ ಎಷ್ಟೋ ಕಡೆ. ಸೊ ಇಟ್ ಇಸ್ ನಾಟ್ ಎ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇದು. ನೋಡೋಣ, ಆಸ್ ಆನ್ ಟುಡೇ ಇವಾಗ ಜಾಸ್ತಿ ಆಗ್ತಾ ಇದೆ ಶಿವಮೊಗ್ಗದಲ್ಲಾಗ್ಲಿ, ಕರ್ನಾಟಕದಲ್ಲಿ. ಇನ್ 1 ತಿಂಗಳಿಗೆ 2 ತಿಂಗಳಿಗೆ ಖಂಡಿತ ವಿ ಹ್ಯಾವ್ ಟು ಟೇಕ್ ಎ ಕಾಲ್. ಸೇಮ್ ಥಿಂಗ್ ವಿತ್ ಫ್ಯಾಕ್ಟ್ರೀಸ್ ಆಲ್ಸೋ. ಸಣ್ಣ ಫ್ಯಾಕ್ಟ್ರಿ 20 ಜನ ವರ್ಕ್ ಮಾಡ್ತಿದ್ದಾರೆ, ಓಪನ್ ಮಾಡ್ಬೇಕಾ ಬೇಡವಾ? 3 ಅಡಿ ಇಡಕ್ಕಾಗಲ್ಲ ಎಲ್ಲಾ ಫ್ಯಾಕ್ಟ್ರಿಲೂ, ನಿಮಗ್ ಚೆನ್ನಾಗ್ ಗೊತ್ತಿದೆ. ಸೊ ಪ್ರತಿಯೊಂದಕ್ಕೂ ವಿ ಹ್ಯಾವ್ ಟು ಟೇಕ್ ಆಸ್ ಆನ್ ಟುಡೇ ರಿಸ್ಕ್ ಎಷ್ಟು, ಬೆನಿಫಿಟ್. 100% ನೋ ರಿಸ್ಕ್ ಖಂಡಿತ ಸಿಗಲ್ಲ, 100% ಬೆನಿಫಿಟ್ ಖಂಡಿತ ಸಿಗಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್. ಬಹುಶಃ ಎಲ್ಲರ ಪ್ರಶ್ನೆಗಳು ಮುಗಿದಿದೆ ಅಂದ್ಕೊಳ್ತೀನಿ. ಹಲೋ, ಈಗ
ಯಾರು? ಹಲೋ ಸರ್, ವೀರಣ್ಣ ಅವ್ರು ಮಾತಾಡ್ತಾ ಇರೋದು. ಹಾ ಹೇಳಿ ವೀರಣ್ಣ ಅವರು. ಸರ್, ಈಗ ನಾವು ಪ್ರಾಣಾಯಾಮ ಮಾಡ್ತೀವಲ್ಲ, ಕಪಾಲ್ಭಾತಿ, ಅನುಲೋಮ ವಿಲೋಮ, ಭಸ್ತ್ರಿಕಾ, ಆ ಮಾಡಿದಾಗ ಆ ಪ್ರೆಷರೈಸ್ ಅಲ್ಲಿ ಮಾಡ್ತೀವಿ, ಅಂದ್ರೆ ಸ್ಪೀಡ್ ಆಗಿ ಇದು ಮಾಡ್ತೀವಿ. ಆ ಸಂದರ್ಭದಲ್ಲಿ ಆ ವೈರಸ್ ಏನಾದ್ರು ಲಂಗ್ಸ್ ಹೋಗೋ ಚಾನ್ಸಸ್ ಇರುತ್ತಾ? ಜ್ವರ ಇದ್ದವರು ಖಂಡಿತ ಭ್ರಷ್ಟಿಕಾ ಕಪಾಲ್ಭಾತಿ ಮಾಡಬಾರ್ದು. ಈ ವೈರಸ್ ಆಗ್ಲಿ ಬೇರೆ ಬ್ಯಾಕ್ಟೀರಿಯಾ ಆಗ್ಲಿ ಖಂಡಿತ ಇಟ್ ಮೇ ಅಫೆಕ್ಟ್. ಆಮೇಲೆ ಕಪಾಲಭಾತಿಗೆ ಭ್ರಷ್ಟಿಕಾಗೆ ಯೋಗ ಬುಕ್ಗಳಲ್ಲೇ ಹೇಳಿದ್ದಾರೆ, ಸುಮಾರು ಕಾಂಟ್ರಾ ಇಂಡಿಕೇಶನ್ಸ್ ಇದೆ, ಇಂತಿಂತವ್ರು ಮಾಡಬಾರ್ದು ಅಂತ. ಅನುಲೋಮ ವಿಲೋಮ ಫಾಸ್ಟ್ ಆಗಿ ಮಾಡಲ್ಲ ನಾವು, ಅದರಿಂದ ನನಗ್ ಗೊತ್ತಿದ್ದಂಗೆ ರಿಸ್ಕ್ ಇಲ್ಲ. ಬಟ್ ಖಂಡಿತ ನಾನು ಕ್ವಾಲಿಫೈಡ್ ಯೋಗ ಗುರು ಅಲ್ಲ, ನನಗ್ ಗೊತ್ತಿಲ್ಲ ಪ್ರಾಕ್ಟೀಸ್ ಮಾಡೋ ಯೋಗ ಅಷ್ಟೇನೆ. ದಯವಿಟ್ಟು ಯಾರಾದ್ರೂ ಯೋಗ ಕಲ್ತವ್ರ ಹತ್ರ, ಗುರುಗಳ ಹತ್ರ ಕಲ್ತ್ಕೊಂಡವ್ರು ಗೊತ್ತಿರೋರು ಇರ್ತಾರೆ. ನಂದೇನಿದ್ರು ಪೆರಿಫೆರಲ್ ನಾಲೆಡ್ಜ್ ಅಷ್ಟೇ, ತುಂಬಾ ಮೈನರ್ ನಾಲೆಡ್ಜ್. ಮೆಡಿಕಲಿ ವಿ ಡೋಂಟ್ ಅಡ್ವೈಸ್ ಕಪಾಲ್ಭಾತಿ ಭ್ರಷ್ಟಿಕಾ ಎಲ್ಲ ಮಾಡೋರ್ಗು ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ ಈ ಟೈಮಲ್ಲಿ. ಸರಿ ಸರಿ, ಓಕೆ, ಥ್ಯಾಂಕ್ ಯು ಸರ್. ಎನಿ ಇನ್ಫೆಕ್ಷನ್. ಸಮಯ 9:30 ಆಗ್ತಾ ಇದೆ. ಸೊ ಸಾಕಷ್ಟು ವಿಷಯಗಳ ಚರ್ಚೆ ಆಗಿದೆ. ಹಾಗೂ ನಮ್ಮ ಡಾಕ್ಟರ್ ರಾಜೇಂದ್ರ ಜೋಶಿ ಅವರು ಬಹಳ ಸಂಯಮದಿಂದ ಸಾಕಷ್ಟು ವಿಷಯಗಳನ್ನು ನಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಯಶಸ್ವಿನೂ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ವೀರಣ್ಣ ಹುಗ್ಗಿ ಅವರು ಸಭೆಗೆ ಒಂದು ವೋಟ್ ಆಫ್ ಥ್ಯಾಂಕ್ಸನ್ನ ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹುಗ್ಗಿ ಅವರು ಕೇಳಿಸ್ತಿದ್ಯಾ? ಹಾ, ಎಲ್ಲರಿಗೂ ನಮಸ್ಕಾರ. ಈ ದಿನ ತುಂಬಾ ಮಹತ್ವವಾದಂತಹ ಮ್ಯಾನೇಜಿಂಗ್ ಕೋವಿಡ್ ಡೂಸ್ ಅಂಡ್ ಡು ನಾಟ್ಸ್ ಎಂಬ ವಿಚಾರದ ಮೇಲೆ ಅತ್ಯಂತ ವಿವರವಾಗಿ ಮತ್ತು ಸೂಕ್ತವಾದಂತಹ ಮಾಹಿತಿಗಳೊಂದಿಗೆ ಈ ದಿನ ಡಾಕ್ಟರ್ ರಾಜೇಂದ್ರ ಜೋಶಿ ಅವರು ನಮಗೆ 1.5 ಗಂಟೆಗಳ ಸುದೀರ್ಘ ಕಾಲ ಮಾಹಿತಿಯನ್ನ ನೀಡಿದ್ದು ತುಂಬಾ ಒಂದು ನಮಗೆ ಒಳ್ಳೆಯ ಮಾಹಿತಿಯನ್ನು ದೊರಕಿಸಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೋಟರಿಯಿಂದ ನಾವು ಏನ್ ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಸಜೆಷನ್ ಕೊಟ್ಟಿದ್ದಾರೆ. ಈ ಒಂದು ಸಭೆ ಆಗಮಿಸಿ ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ನಾನು RI ಡಿಸ್ಟ್ರಿಕ್ಟ್ 3182 ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗವರ್ನರ್ ರಾಜಾರಾಮ್ ಭಟ್ರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾದಂತಹ ವಾಸುದೇವ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನಮ್ಮ ಹಿರಿಯ ಪಾಸ್ಟ್ PDG ಡಾಕ್ಟರ್ P ನಾರಾಯಣ ಅವರು ಹಾಗೂ ಹಿರಿಯ ಉದ್ಯಮಿ ಮತ್ತು ರೋಟರಿಯನ್ ಹಾಲಪ್ಪ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಉತ್ತಮ ಕಾರ್ಯಕ್ರಮವನ್ನ ರೋಟರಿ ಕ್ಲಬ್ ಶಿವಮೊಗ್ಗ ಮತ್ತು ರೋಟರಿ ಕ್ಲಬ್ ಈಸ್ಟ್ ಚಿದಂಬರಂ ಸರ್ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎರಡು ಕ್ಲಬ್ನವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಜೋನ್ 11 ನಂದಕಿಶೋರ್ ಅವರು ಹಾಗೂ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ NS ಶ್ರೀಧರ್ ಜೋನ್ 10 ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಭೆಗೆ ಆಗಮಿಸಿದ ಎಲ್ಲ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ನಮ್ಮ ಎಲ್ಲ ರೋಟರಿಯನ್ಸ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಹಾಗೂ ಗುಡ್ ನೈಟ್. ಡಾಕ್ಟರ್ ರಾಜೇಂದ್ರ ಜೋಶಿ ಅವರು ಹಾಗೂ ನಮ್ಮ ನೆಚ್ಚಿನ ಇವರು DG ಅವರು ರಾಜಾರಾಮ್ ಭಟ್ರವರು ಕೊನೆ ತನಕ ಇದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಧನ್ಯವಾದಗಳು. ಈ ಮೀಟಿಂಗ್ನ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಆಯೋಜನೆ ಮಾಡಿದ್ದಕ್ಕೆ ಮತ್ತೆ ನಮಗೆ ಇಷ್ಟೊಂದು ವಿವರಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಸರ್. ನಾನು ದಾನೇಶ್ ಅಂತ ಮಾತಾಡ್ತೀನಿ. ಎಲ್ಲರ ಜೊತೆ ಮಾತಾಡಿ. Thank you. Thank you, sir.